ಎಲ್ಲರೂ ನಮಸ್ಕಾರ. BG ಬೆಲ್ಲ ಸಂಸ್ಥೆಯ ಓಂ ಸೆಂಟ್ರಲ್ ಸ್ಕೂಲಿನ ಮ್ಯಾನೇಜ್ಮೆಂಟ್ನ ಶ್ರೀಯುತ ಪ್ರಕಾಶ್ ಬೆಲ್ಲ ಸರ್ ಅವರೇ ಹಾಗೂ ಶ್ರೀಯುತ ಸುರೇಶ್ ಬೆಲ್ಲ ಸರ್ ಅವರೇ ಹಾಗೂ ಪ್ರಿನ್ಸಿಪಾಲ್ ಅಂತ ಶ್ರೀಯುತ ವಿಕಾಸ್ ಸರ್ ಅವರೇ ಹಾಗೂ ಇಲ್ಲಿನ ಎಲ್ಲ ಶಿಕ್ಷಕ ಶಿಕ್ಷಕಿಯರೇ ಹಾಗೂ ವಿದ್ಯಾರ್ಥಿಗಳಿಗೆ, ಬಹುಶಃ ಕ್ಲಾಸ್ 6th ಇದೆಲ್ಲ ನೀವು ಇಲ್ಲಿ 5th ಇದೆ. ಫಿಫ್ತ್ ರೋ ಯಾವುದು? ಓಕೆ, 6th ಎಲ್ಲ ಮಿಕ್ಸ್ ಆಗಿದೆ. ಓಕೆ, 7th 8th 9th ಓಕೆ, 10th is not there. Still next. ಓಕೆ, ಸೊ ಅದಕ್ಕೆ ಪ್ರಿಪರೇಷನ್ ಮಾಡ್ತಾರೆ. ಸೊ ಹಸುವಾಗಿರ್ಬೇಕಲ್ಲ ಎಲ್ಲರಿಗೂ? ಆಗಿದೆ? ನನಗೆ ಹಸುವಾಗಿದೆ, ನಿಜವಾಗಿಯೂ ಹಸುವಾಗಿದೆ. ನನಗೆ ಯಾವ ಹಸುವಾಗಿದೆ ಅಂದ್ರೆ ನಾಲೆಜ್ ಇಂದ ಹಸುವಾಗಿದೆ. ಹಂಗ್ರಿ ಆಫ್ ನಾಲೆಜ್. ಗೊತ್ತದ ನಿಮ್ಗೆ? ಹಸು ಅಂದ್ರೆ ನೀವೇನ್ ತಿಳ್ಕೊಂಡು ಊಟ ಮಾಡೋದಷ್ಟ ಹಸು ಅಂತ ತಿಳ್ಕೊಂಡಿರಲ್ಲ. ಕನ್ನಡ ಬರ್ತದಿಲ್ಲ ಮತ್ತೆ. ಹಸುವಾಗಿತ್ತಂದ್ರೆ ಏನು? ಊಟ ಮಾಡಿದ್ರೆ ಹಸು ಹೋಗಲ್ಲ. ಈಗ ಸ್ಟೂಡೆಂಟ್ಸ್ ಇದಿರಲ್ಲ ನೀವು, ಈ ಸ್ಟೂಡೆಂಟ್ಸ್ ಲೈಫಲ್ಲಿ ಯಾವ್ಯಾವ್ದು ಹಸು ಇರ್ಬೇಕಂದ್ರೆ ನಾಲೆಜ್ ಒಂದು ಹಸು ಎಕ್ಸ್ಟ್ರಾ ಇರ್ಬೇಕು ನಿಮಗೆ. ಈ ಟೈಮಲ್ಲಿ ಬಹುಶಃ ನಾವು ಬೆಳಗ್ಗೆ 11 ಗಂಟೆಗೆ ಬರ್ತೇನೆ ಅಂತ ಅಂದ್ಕೊಂಡೆ, ಬಟ್ ಬೇರೆ ಬೇರೆ ಕಾರಣಗಳಿಗಾಗಿ ನಮ್ಮ ಟೈಮು ನಮ್ಮ ಕೈಲಿರಲ್ಲ. ಮಳೆ ಬಂದರೂ ತಹಸೀಲ್ದಾರ್ AC ಓಡಿ ಹೋಗ್ಬೇಕಾಗ್ತದೆ, ಬೇರೆ ಏನೇ ಕಷ್ಟ ಬಂದರೂ ಕೂಡ ಜನರ ಜೊತೆ ನಾವು ಇರಬೇಕಾಗ್ತದೆ. ಹಾಗಾಗಿ ಬೆಳಗ್ಗೆ ಯಾವ್ಯಾವುದೋ ಕೆಲಸದ ಮಧ್ಯೆ ನಿಮ್ಮ ಸರಿಯಾದ ಸಮಯಕ್ಕೆ ನನಗೆ ಬರ್ಲಿಕ್ಕೆ ಆಗಲಿಲ್ಲ. ಇವತ್ತು ಇವನ್ ನಮ್ಮ ವರ್ಚುವಲಿ ನಮ್ಮ ಜೊತೆಗೆ ಶ್ರೀಯುತ ಮಹೇಶ್ ಬೆಲ್ಲ ಸರ್ ಜೊತೆ ಇದ್ದಾರೆ ಸರ್. ನಿಮಗೂ ಕೂಡ ನಮಸ್ಕಾರ ಹೇಳ್ತೀನಿ ಇಲ್ಲಿಂದ. ಈಗಾಗಲೇ ಅವ್ರ ಜೊತೆ ಮಾತಾಡಿದ್ದೀನಿ. ಸೊ ಇವತ್ತು ಅವ್ರದ್ದೊಂದು 5 ನಿಮಿಷ ನಿಮ್ಗೆ ಬರೋಕ್ಕಿಂತ ಮುಂಚೆ ಕೆಲವೊಂದು ವಿಷಯದ ಬಗ್ಗೆ ಮಹೇಶ್ ಬೆಲ್ಲ ಸರ್ ಜೊತೆಗೆ ನಾನು ಮಾತಾಡಿದೆ. ಅವರು ಇದಕ್ಕೊಂದು ಟ್ಯಾಗ್ ಲೈನ್ ಇಟ್ಟಿದ್ದಾರೆ ಓಮ್ ಸ್ಕೂಲ್ಗೆ. ಏನ್ ಟ್ಯಾಗ್ ಲೈನ್ ಅಂತ ಹೇಳಿದ್ದೀರಿ? ಹಳ್ಳಿಯ ವಿಚಾರಗಳ ಜಾಗತೀಕರಣ ಅಂತ ನೋಡ್ರಿ. ಅವ್ರು ಆಲ್ರೆಡಿ ಗ್ಲೋಬಲೈಸ್ ಆಗಿಬಿಟ್ಟಿದ್ದಾರೆ. ಅವರು ಗೊತ್ತದಲ್ಲ ನಿಮ್ಗೆ? ಈ ಸಂಸ್ಥೆಯ ನಿರ್ಮಾತೃರು ಏನಿದಾರಲ್ಲ, ಆಲ್ರೆಡಿ ಈಸ್ ಎ ಗ್ಲೋಬಲ್ ಪರ್ಸನಾಲಿಟಿ. ಬಹುಶಃ ನನಗೆ ಬಹಳ ಸರಿ ಅನಿಸ್ತದೆ, ಈ ಬೇರೆ ಯಾರೋ ಗೆಸ್ಟ್ ಬೇಕಾಗಿಲ್ಲ ಇವರಿಗೆ. ಅವರೇ ಒಬ್ರು ಗ್ಲೋಬಲ್ ಪರ್ಸನಾಲಿಟಿ ಇದಾರ, ಅವರೇ ಸಫಿಶಿಯಂಟ್ ಆಗ್ತಾರಂತ ನನಗೆ ಅನಿಸ್ತಿರ್ತದ. ಬಟ್ ಸ್ಟಿಲ್ ಅವ್ರದ್ದೇನಂದ್ರೆ ಎಲ್ಲರೂ ಬೆಳಿಬೇಕು, ಬೇರೆ ಬೇರೆ ಪರ್ಸನಾಲಿಟಿಗಳನ್ನ ಇಲ್ಲಿ ಕರೆಸಿ ವಿದ್ಯಾರ್ಥಿಗಳಿಗೆ ಮೋಟಿವೇಶನ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಈ ರೂರಲ್ ಥಾಟ್ಸ್ ಅನ್ನ ಗ್ಲೋಬಲೈಸೇಷನ್ ಮಾಡುವುದರ ಜೊತೆಗೆ ರೂರಲ್ ಟ್ಯಾಲೆಂಟ್ಸ್ ಹಂಟಿಂಗ್ ಕೆಲಸ ಮಾಡ್ತಾ ಇದ್ದಾರೆ. ರೂರಲ್ ಟ್ಯಾಲೆಂಟ್ಸ್, ಗ್ರಾಮೀಣ ಪ್ರತಿಭೆಗಳನ್ನ ಹುಡುಕ್ತಾ ಇದ್ದಾರೆ. ಆ ಹುಡುಕುವ ಮಟ್ಟದಲ್ಲಿ ಇವತ್ತು ಓಂ ಸಂಸ್ಥೆ ಇಲ್ಲಿ ಕಬ್ಬೂರು ಪಟ್ಟಣ ಏನಾಗಿದೆ, ಆ ಪಟ್ಟಣದ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇಲ್ಲಿ ಒಂದು ಒಳ್ಳೆಯ ಮೂಲಭೂತ ಸೌಕರ್ಯ ಇನ್ಫ್ರಾಸ್ಟ್ರಕ್ಚರ್ ಇರ್ತಕ್ಕಂಥ, ಬಹುಶಃ ನಾನು ನಿಮ್ಮ ಸೈನ್ಸ್ ಲ್ಯಾಬ್ಗೆ, ನಿಮ್ಮ ಫಿಸಿಕ್ಸ್ ಲ್ಯಾಬ್ಗೆ, ನಿಮ್ಮ ಕಂಪ್ಯೂಟರ್ ಲ್ಯಾಬ್ಗೆ, ನಿಮ್ಮ ಲೈಬ್ರರಿಗೆ, ನಿಮ್ಮ ಕ್ಲಾಸ್ ರೂಮ್ಗೆ ನಾನು ಎಲ್ಲ ಕಡೆ ಹೋಗಿ ಬಂದಿದ್ದೀನಿ. ಸೊ ನನಗೇನ್ ಅನಿಸ್ತಂದ್ರೆ, ನಾನು ಅವಾಗಲೇ ಮಹೇಶ್ ಸರ್ ಹೇಳಿದೆ, ವಾಪಸ್ ಮುಂಚೆ ಹೋಗ್ತೀರಾ? ಇಲ್ಲಲ್ಲ, ವಾಪಸ್ ನನಗೇನ್ ಅನ್ಸತ್ತದಂದ್ರೆ ವಾಪಸ್ ನಾನು ಮತ್ತೆ ಇನ್ನೊಂದ್ಸರಿ ಸ್ಕೂಲಿಗೆ ಬರ್ಲೇನಪ್ಪ ಇದು ಅಂತ ಅನಿಸ್ತಾ ಇದೆ ನನಗೆ. ಸೊ ಹಾಗಾದ್ರೆ ಏನ್ ಅನಿಸ್ತಾ ನಿಮ್ಗೆ? ಚೆನ್ನಾಗಿ ಇಲ್ಲಿ ಒಳ್ಳೆ ವ್ಯವಸ್ಥೆ ಇದಾವಂತ ಅನ್ಸತ್ತದ ಇಲ್ಲೋ? ಒಳ್ಳೆ ವ್ಯವಸ್ಥೆ ಇಲ್ಲಿ ಆಗಿದೆ ಅಂತಂದ್ರೆ BG ಶಿಕ್ಷಣ ಸಂಸ್ಥೆಯ ಒಂದು ಈ ಸಂಸ್ಥೆಗೆ ಮತ್ತು ಅದರ ನಿರ್ಮಾತೃಗೆ ನೀವೆಲ್ಲರೂ ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟಿ ನೋಡೋಣ. ಇನ್ನೊಂದ್ಸರಿ. ಯಾಕೋ ನಿಮ್ಮನ್ನ ಬಾಳ ಡಿಸ್ಟ್ರಾಕ್ಟ್ ಮಾಡತ್ತದ. ಹೋಗ್ಲಿ ಬಿಡ್ರಿ, ಹೋಗ್ತಾನೆ. ಬಿಡ್ರಿ, ಹೋಗ್ಲಿ ಬಿಡ್ರಿ. ಹೋದಾಗ ಈಗ ನನ್ನ ಕಡೆ ಬರ್ತೀರಾ? ಇಲ್ಲಾಂದ್ರೆ ಎಲ್ಲರೂ ಅವ್ರ ಜೊತೆ ಹೋಗೋಣ ಬರ್ರಿ. ಓಕೆ. ಸೊ ಈಗ ಈ ರೂರಲ್ ಥಾಟ್ಸ್ ಅನ್ನ ಗ್ಲೋಬಲೈಸೇಷನ್ ಮಾಡೋದು ಹೇಗೆ? ಈಗ ನಾನು ಬಂದು ಯಾರನ್ನೂ ಕೂಡ ಇದೇ ಪ್ರೊಫೆಷನ್ಗೆ ಹೀಗೆ ಆಗ್ರಿ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಬಂದಿಲ್ಲ. ನಾನೇನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲ ವಿದ್ಯಾರ್ಥಿಗಳಿಗೆ. 5ನೇ ತರಗತಿಯಿಂದ 9 ಇದ್ದೀರಿ, ಮತ್ತೆ ಇನ್ನು ಮುಂದಿನ ವರ್ಷ ನೀವೆಲ್ಲ 10ನೇ ತರಗತಿ ಕೂಡ ಹೋಗೋರಿದ್ದೀರಿ. ಈ ನಿಮ್ಮಲ್ಲಿ ಒಂದು ವಿಚಾರಗಳು ಹೆಂಗ್ ಬರ್ಬೇಕಂದ್ರೆ ಈ ವಯಸ್ಸಿನಲ್ಲಿ ವಿಚಾರಗಳು ಹೆಂಗಿರ್ಬೇಕಂದ್ರೆ
ಒಂದು ಉದಾಹರಣೆ ಕೊಟ್ಟು ಹೇಳೋಣ. ಹೌದಾ? ಒಂದು ಉದಾಹರಣೆ ಬಹುಶಃ ನಿಮ್ಗೆ ಗೊತ್ತಿರ್ಬೋದು, ಆದ್ರೂ ಇದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ BR ಅಂಬೇಡ್ಕರ್ ಈ ಹೆಸರು ಎಷ್ಟು ಜನಕ್ಕೆ ಗೊತ್ತಿಲ್ಲ? ಬಹುಶಃ ಎಲ್ಲರಿಗೂ ಗೊತ್ತದ. ಓಕೆ. ಮಹಾತ್ಮ ಗಾಂಧೀಜಿ ಯಾರಿಗೂ ಗೊತ್ತಿಲ್ಲ ಅನ್ನೋರಿಲ್ಲಲ್ಲ, ಎಲ್ಲರಿಗೂ ಗೊತ್ತಿಲ್ಲ. ಸ್ವಾಮಿ ವಿವೇಕಾನಂದ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗೊತ್ತಿಲ್ಲ. ಸರ್ದಾರ್ ವಲ್ಲಭಭಾಯಿ ಪಟೇಲ್, ಬಸವೇಶ್ವರರು, ಕಲ್ಪನಾ ಚಾವ್ಲಾ ಗೊತ್ತಿದೆ. ಅಲ್ಬರ್ಟ್ ಐನ್ಸ್ಟೈನ್, ದೆನ್ ಡಾಕ್ಟರ್ ರಾಜ್ಕುಮಾರ್ ಗೊತ್ತಿದೆ. ಇಂದಿರಾ ಗಾಂಧಿ ಗೊತ್ತಿದೆ. ಓಕೆ. ಜವಾಹರ್ಲಾಲ್ ನೆಹರು ಗೊತ್ತಿದ್ದಾರೆ. ಓಕೆ, ಬಹಳ ಜನ ಗೊತ್ತಿದ್ದಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ, ಓಕೆ. ಬಾಲ ಗಂಗಾಧರ್ ತಿಲಕ್, ಓಕೆ. ಸೊ ಇಷ್ಟು ಹೆಸರುಗಳನ್ನ ಹೇಳಿದ್ವಿ ನಾವು. ಓಕೆ. ಈಗ ನಮ್ಮ ಫ್ರೆಂಡ್ ಒಬ್ರು ಯಾರೋ ಒಬ್ರು ಎದ್ದಿರ್ತಾರ, ನೀನೇ ಎದ್ದಿ. ನಾವು ಏನ್ ಹೆಸರು? ಶ್ರೀಕಾಂತ್. ಶ್ರೀಕರ್, ವೆರಿ ಗುಡ್. ಶ್ರೀಕರ್ ಅಂತ ಒಬ್ರು ನಮ್ಮಲ್ಲಿ IAS ಆಫೀಸರ್ ಇದ್ದಾರೆ, ಸೀನಿಯರ್ ಮೋಸ್ಟ್. ಅದನ್ನ ನಾನು ಕೊಟ್ಬಿಟ್ರೆ ನಾನು ಅವ್ರ ಜೊತೆ ಅಲ್ಲೇ ಇರ್ತೀನಿ. ಚೆನ್ನಾಗಿ ಕೆಲಸ ಮಾಡ್ತಾರೆ. ಬಿಟ್ಬಿಡ್ರಿ, ವೈರ್ ಕಟ್ ಹಾಕ್ಬಿಟ್ರೆ ನಾನು ಬಂದ್ ಮಾಡಿಬಿಡ್ರಿ. Give that mic to sir. ಶ್ರೀಕರ್ ಅಂತ ಇದ್ದಾರೆ. Yes, sir. ಇದು ಕಷ್ಟ ಇದೆಯಾ? Yes, sir. ಲಾಸ್ಟ್ ನಿಮ್ಗೆ ಯಾಕಂದ್ರೆ ನಾನು ನಿಮ್ಮ ಜೊತೆ ಇದ್ರೆ ಸ್ವಲ್ಪ ಈ ಏನು ಹೊರಗಡೆ ಏನು ಅಂದ್ರೆ ನಿಮ್ಗೆ ಇಷ್ಟವಾಗಲ್ಲ. ಈಗ ಶ್ರೀಕರ್ ಅಂತ ಇರಲ್ಲ ನಮ್ಮ ಜೊತೆ. ಶ್ರೀಕರ್ ಅಂತ ಹೇಳಿ ಒಬ್ಬ IAS ಆಫೀಸರ್, ಅವರು ಮುಖ್ಯಮಂತ್ರಿಗಳ ಕಾರ್ಯದರ್ಶಿ. ಕರ್ನಾಟಕದ ಅತ್ಯುನ್ನತ ಹುದ್ದೆ ಯಾವ್ದಾದ್ರು ರಾಜ್ಯಪಾಲ ಬಿಟ್ಟರೆ ಮುಖ್ಯಮಂತ್ರಿ, ಅವರ ಜೊತೆ ಕೆಲಸ ಮಾಡಲಿಕ್ಕೆ ಶ್ರೀಕರ್ ಅಂತ ಇಲ್ಲ, ಅದನ್ನು ಬೇಕಾಗ್ತದೆ. ಸೊ ಆ ಶ್ರೀಕರ್ ಅವರು ಏನು ಮಾತಾಡ್ತಾರೆ? ಶ್ರೀಕರ್ ನಿಮ್ಮ ತಂದೆಯವರ ಹೆಸರು? ಮಲ್ಲಿಕಾರ್ಜುನ ಅವ್ರ ತಂದೆ ಹೆಸರು ಅಣ್ಣಪ್ಪ. ಅಣ್ಣಪ್ಪ ಅವ್ರ ತಂದೆ ಹೆಸರು ಸಿದ್ದಪ್ಪ. ಓಕೆ. ಸಿದ್ದಪ್ಪ ಇಲ್ಲ. ಓಕೆ, ನಿಮ್ ಕೇಳ, ನೀನ್ ಬೇಡ. ನಿನ್ನ ಹೆಸರು ಶ್ರವಣ್. ಶ್ರವಣ್ ಅವರ ತಂದೆ ಹೆಸರು ಮಲ್ಲಿಕಾರ್ಜುನ ಅವ್ರ ತಂದೆ ಹೆಸರು ಬೇಡ. ನೀವೆಲ್ಲರೂ ಕಾಪಿ ಮಾಡ್ತೀರಿ. ನಿಮ್ ತಂದೆ ಹೆಸರು ಈರಪ್ಪ ಅವ್ರ ತಂದೆ ಹೆಸರು, ದಾನಪ್ಪ ಅವ್ರ ತಂದೆ ಹೆಸರು, ಅಪ್ಪಣ್ಣ ಅವ್ರ ತಂದೆ ಹೆಸರು ಇಲ್ಲಲ್ಲ. ಬಟ್ ಬಸವೇಶ್ವರ ಯಾವಾಗಿದ್ರು ಏನಾರು ಗೊತ್ತದೆ ನಿಮ್ಗೆ? ಯಾವ ಶತಮಾನದಲ್ಲಿ ಇದ್ರು? 12ನೇ ಶತಮಾನ. ಓಕೆ. ಶಂಕರಾಚಾರ್ಯರು ಗೊತ್ತಿಲ್ಲ ಅಂದ್ರೆ ಒಂದು 5ನೇ ಶತಮಾನದಾಗಿದ್ರು ಅವ್ರು, 5-6ನೇ ಶತಮಾನದಾಗ. ಹೌದಾ? ಅಶೋಕ, ದಿ ಗ್ರೇಟ್ ಅಶೋಕ ಅಂತ ಅವರು, ಹೌದಾ? BC ಒಳಗಿದ್ರು ಅವರು. ಎಷ್ಟು ವರ್ಷ ಹಿಂದೆ? 2000 ವರ್ಷ ಹಿಂದೆ. ಅವ್ರು ಗೊತ್ತಿದ್ದಾರೆ ನಮ್ಗೆ. ನಾವು 2020 ಈಗ ನನ್ನ ಕೇಳಬೇಕು ಉಲ್ಟಾ ಪ್ರಶ್ನೆ. ನಾನು ನನ್ನ ತಂದೆ ಹೆಸರು ಹೇಳಿದ್ರೆ ಶಂಕರ್, ಅವ್ರ ತಂದೆ ಹೆಸರು ಬಸಪ್ಪ, ಅವ್ರ ತಂದೆ ಹೆಸರು ಕಲ್ಲಪ್ಪ, ಇಷ್ಟಕ್ಕೆ ಮುಗಿದ್ನಂತು. ನನಗೂ ಹಿಂದೆ ಕೇಳಿದ್ರೆ ಗೊತ್ತಿಲ್ಲ. ಆದ್ರೆ ನನಗೆ ಈಗ ನಿಮ್ಗೆ ಏನ್ ಹೇಳಲಿಕ್ಕೆ ಬಂದೆ ಅಂದ್ರೆ ನಾನು ಏನ್ ಹೇಳಲಿಕ್ಕೆ ಬಂದೆ ಅಂದ್ರೆ ಬಹಳ ಇಂಪಾರ್ಟೆಂಟ್ ನೋಡ್ರಿ ಇದು. ನಮ್ಗೆ ಯಾರು ನಮ್ಮ ಮುತ್ತಾತನ ಹೆಸರು ಗೊತ್ತಿಲ್ಲಲ್ಲ. ಯಾರಿಗಾರು ಗೊತ್ತದ ಮುತ್ತಾತ ಅಥವಾ ಅವ್ರ ತಂದೆ ಹೆಸರು ಯಾರಿಗಾರು ಗೊತ್ತದ? ಹೇಳ್ತೀರಿ? ಗೊತ್ತಿಲ್ಲ. ಆದ್ರೆ ಮಹಾತ್ಮ ಗಾಂಧೀಜಿ ನಿಮ್ ತಾತನ ಇದಾರ? ಅಜ್ಜ ಅಲ್ಲಲ್ಲ. ಅಂಬೇಡ್ಕರ್ ಅವರು, ಸ್ವಾಮಿ ವಿವೇಕಾನಂದ, ಇಂದಿರಾ ಗಾಂಧಿ ನಮ್ಮ ಅಜ್ಜಿ ಅಲ್ಲ. ಆದ್ರೂ ಕೂಡ ನಾವು ಅವ್ರನ್ನ ಯಾಕೆ ನೆನ್ಪಿಟ್ಕೊಂಡಿದೀವಿ? ಅವ್ರ ಹೆಂಗ್ ನಮ್ಗೆ ಗೊತ್ತಿದ್ದಾರೆ? ಬಾಲ್ ಗಂಗಾಧರ್ ತಿಲಕ್ ಹೆಂಗ್ ಗೊತ್ತಿದ್ದಾರೆ ನಮ್ಗೆ? ಸ್ವಾಮಿ ವಿವೇಕಾನಂದರು 1900 ಸಾಧನೆ ಮಾಡಿದವರು, ಅವ್ರು ನಮಗ್ ಗೊತ್ತಿದ್ದಾರೆ. ಚೆನ್ನಮ್ಮ, ಕಿತ್ತೂರು ಚೆನ್ನಮ್ಮ ಕೇಳಿದಲ್ಲ ಹೆಸರು? ಅವರು ಗೊತ್ತಿದಾರ? ನಮ್ ಚಿಗವ್ವ ಅಲ್ಲಲ್ಲ. ಸೀರಿಯಸ್ಲಿ
ಹೌದಾ? ಅಲ್ಲ ನಮ್ ಚಿಗವ ಅಲ್ಲ. ಆದ್ರೂ ನಮಗ್ ಗೊತ್ತಿದಾರಂದ್ರೆ ಈಗ ಒಂದು ಥಾಟ್ಸ್ ಹೇಳ್ತೀನಿ. ಥಾಟ್, ವಾಟ್ ಈಸ್ ದ ಥಾಟ್? ಇಷ್ಟೊತ್ತು ಮಾತಾಡೋದಕ್ಕೆ ಏನ್ ಥಾಟ್ ಅಪ್ಪ ಅಂದ್ರೆ, ನಮ್ಗೆ ಇವ್ರು ಯಾರು ನಮ್ಮ ಸಂಬಂಧಿಕರಲ್ಲ, ನಮ್ಮ ಅಜ್ಜನೂ ಅಲ್ಲ, ಅಜ್ಜಿನೂ ಅಲ್ಲ, ಚಿಗವೂ ಅಲ್ಲ, ಚಿಗಪ್ಪ ಅಲ್ಲ, ಏನೂ ಅಲ್ಲ. ಆದ್ರೂ ಅವ್ರು ನಮ್ಗೆ ಗೊತ್ತಿದ್ದಾರೆ. ನಮ್ಮ ಮನೆಯವ್ರವ್ರು ನಮ್ಗೆ ಯಾಕೆ ಗೊತ್ತಿಲ್ಲ ಅಂದ್ರೆ, ಅವ್ರು ನಮ್ಮ ಮನೆಯವ್ರು, ನಮ್ಮ ಅಜ್ಜ, ನಮ್ಮ ಅಜ್ಜಿ ಅಂತ ಒಳ್ಳೆ ಸಾಧನೆ ಕೆಲಸ ಮಾಡಿಲ್ಲ. ಅರ್ಥ ಆಯ್ತಾ? ಅವ್ರು ಮಾಡಿಲ್ಲ. ಮಾಡಿದವ್ರು ಮಾತ್ರ ಯಾರು ನೆನ್ಪಿಟ್ಕೊಳ್ತಾರೆ ಈ ಜಗತ್ತು? ಹೌದಾ? ಏನಾದ್ರೂ ಒಂದು ಸಾಧನೆ ಮಾಡಿದವ್ರು ಮಾತ್ರ ನೆನ್ಪಿಟ್ಕೊಳ್ತದಲ್ಲ. ಕಲ್ಪನಾ ಚಾವ್ಲಾ ಗೊತ್ತಿದ್ದಾಳಿಲ್ಲ ಎಲ್ಲರಿಗೂ, ಬಹಳ ಜನರಿಗೆ ಗೊತ್ತಿದ್ದಾಳ. ಈಗ ಮೊನ್ನೆ ಒಬ್ರು, ಇದು ನೋಡಿ ಸ್ಪೋರ್ಟ್ಸ್ ಅಲ್ಲಿ ಒಬ್ರು ಮಾತಾಡೋಣ. ಒಬ್ರು ಒಲಿಂಪಿಕ್ಸ್ ಅಲ್ಲಿ ಗೋಲ್ಡ್ ಗೆದ್ರು. ಒಂದು ಏನೋ ತಂದೆ ಹಿಂಗ್ ಬೀಸಿ ಹೋಗುದ್ರಪ್ಪ, ನನ್ಗೂ ಏನು ಗೊತ್ತಿಲ್ಲ. ಏನ್ ಗೊತ್ತದ ನಿಮ್ಗೆ? ಯಾರು? ಎಸ್, ಹೆಸರೇನು? ಎಸ್, ನೀರಜ್ ಚೋಪ್ರಾ ಗೊತ್ತದಲ್ಲ ನಿಮ್ಗೆ? ಅವೇನ್ ಮಾಮ ಆಗ್ಬೇಕಾ? ಇಲ್ಲ. ಸೊ ಇವತ್ತು ಮಹೇಶ್ ಬೆಲ್ಲ ಸರ್ ನಮ್ಮನ್ನು ಕರೆಸಿದ್ದು ಇಂಥ ವಿಷಯಗಳ ಬಗ್ಗೆ ವಿಚಾರ ಮಾಡ್ಲಿಕ್ಕೆ. ಯಾಕೆ ನೀರಜ್ ಚೋಪ್ರಾ ನಮ್ಗೆ ಗೊತ್ತಿದಾನ? ಯಾಕೆ ಕಲ್ಪನಾ ಚಾವ್ಲಾ ಇಡೀ ದೇಶಕ್ಕೆ ಗೊತ್ತಿದ್ದಾಳ? ಯಾಕೆ ನಾವು ತಿಲಕರ ಬಗ್ಗೆ ಮಾತಾಡ್ತೀವಿ? ಯಾಕೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಮಾತಾಡ್ತೀವಿ? 1000 ವರ್ಷಗಳ ಹಿಂದಿನ ಬಸವಣ್ಣನ ಬಗ್ಗೆ ಯಾಕೆ ಮಾತಾಡ್ತೀವಿ? 2000 ವರ್ಷಗಳ ಹಿಂದಿನ ದಿ ಗ್ರೇಟ್ ಅಶೋಕನ ಬಗ್ಗೆ ಮಾತಾಡ್ತೀವಿ. ನನ್ನ ಬಗ್ಗೆ ಯಾಕೆ ಮಾತಾಡತ್ತಿಲ್ಲ? ಮುಂದೆ ಮಾತಾಡಬಾರ್ದು. ಯಾಕೆ ಮಾತಾಡಬಾರ್ದು? ಕಬ್ಬೂರ್ ಅವ್ರು ಏನಾದ್ರೂ ಸಾಧನೆ ಮಾಡಬಾರ್ದು, ಅಥವಾ ಕಬ್ಬೂರ್ ಸುತ್ತಮುತ್ತಲಿನವರು, ನಮ್ಮ ಹಳ್ಳಿ ಮಂದಿ ಯಾರು ಬೆಳಿಬಾರ್ದು, ಯಾರು ಈ ದೇಶದ ಪ್ರಧಾನಿ ಮಂತ್ರಿ ಆಗ್ಬಾರ್ದು ಅಂತ ಎಲ್ಲರೂ ಬರ್ದಿಟ್ಟಾರ? ನರೇಂದ್ರ ಮೋದಿ ಎಲ್ಲೋ ಗುಜರಾತ್ದಾಗ ಚಾಯ್ವಾಲಾ ಅಂತ ಗೊತ್ತಿದೆ, ಇದು ಗೊತ್ತದ ನೋಡ್ರಿ. ಚಹಾ ಮಾರಿದವರು ದೇಶದ ಪ್ರಧಾನ ಮಂತ್ರಿ ಆದ್ರು. ಇವತ್ತಿನ ರಾಷ್ಟ್ರಪತಿ ಯಾರು? ಯಾರು? ಯಾವ ರಾಜ್ಯದವರು? ಒಡಿಸ್ಸಾ ರಾಜ್ಯದವರು. ಎಸ್, ಈಸ್ ರೈಟ್. ಟ್ರೈಬಲ್, ಒಂದು ಬುಡಕಟ್ಟು ಜನಾಂಗದವರವರು. ಅವ್ರು ಏನಾಗ್ತಾರೆ ಇವತ್ತು? ರಾಷ್ಟ್ರಪತಿ ಆಗ್ತಾರಲ್ಲ. ಯಾಕೆ? ಕರ್ನಾಟಕದವರು, ಬೆಳಗಾವಿ ಜಿಲ್ಲೆಯವರು, ಚಿಕ್ಕೋಡಿ ತಾಲೂಕಿನವರು ಆಗ್ಬಾರ್ದಂತ ಏನಾರ ಐತೆ? ಇಲ್ಲ. ದಿಸ್ ಈಸ್ ಗ್ಲೋಬಲೈಸೇಷನ್. ಇದನ್ನ ಟ್ಯಾಲೆಂಟ್ ಸೆಂಟ್ ಮಾಡೋದು ಅಂತ ಹೇಳೋದು ನಾವು. ಇದನ್ನ ನೀವು ತಲೆಯಾಗ ಬರ್ಬೇಕೀಗ. ಅಂದ್ರೆ ಇಷ್ಟೇ ನೀವು ವಿಚಾರ ಮಾಡ್ಬೇಕಾಗಿದ್ದು. ಇವತ್ತಿಷ್ಟೆಲ್ಲ ನಿಮ್ಮ ಮ್ಯಾನೇಜ್ಮೆಂಟು, ನಮ್ಮ ಪ್ರಿನ್ಸಿಪಾಲ್ರು ನನಗೆ ಅವ್ರು ಬಹುಶಃ 1 ತಿಂಗಳಿಂದ ಕಾಯತ್ತಾರೆ ನಾನು ಇಲ್ಲಿ ಬರ್ಲಿಕ್ಕೆ. ಐ ಥಿಂಕ್ 1 ಮಂತ್ ಇಂದ ದೇ ಆರ್ ಟ್ರೈಂಗ್ ನಾನು ಇಲ್ಲಿ ಬರ್ಲಿ, ಏನಾದ್ರೂ ನಿಮ್ ಜೊತೆ ಮಾತಾಡ್ಲಿ ಅಂತ ಹೇಳಿ. ಟೈಮ್ ಇಸ್ ವೆರಿ ಪ್ರೀಸಿಯಸ್. ನನಗೂ ಶೆಡ್ಯೂಲ್ ಬೆನ್ನ ಹತ್ತಿ ಬಿಟ್ಟಿರ್ತೇವೆ ನಾವು. ಯಾರಿಗೂ ಒಂದು ಅರ್ಧ ಗಂಟೆ ಟೈಮ್ ಕೊಡ್ತೇವೆ ಅಂದ್ರೆ ಆಗಲ್ಲ. ಬಟ್ ನಾನು ಇವತ್ತು ಅನ್ಕೊಂಡೆ, ಹೋದ್ ಸರಿ ಬರ್ಬೇಕಾದ್ರು ಸಿಕ್ಕಾಪಟ್ಟೆ ಮಳೆ ಆಯ್ತು, ಫ್ಲಡ್ಡಿಂಗ್ ಆಗ್ತಾ ಇತ್ತು. 5 ತಾಲೂಕುಗಳ ಲಿಮಿಟ್ ಬರ್ತದೆ, ಎಲ್ಲೆಲ್ಲೋ ಹೋಗ್ಬೇಕಾಯ್ತು, ಬರಕ್ಕಾಗ್ಲಿಲ್ಲ. ಈಗೂ 2-3 ದಿನದಿಂದ ಮಳೆ ಬರ್ತಾ ಇತ್ತು. ಬಟ್ ಸ್ಟಿಲ್ ಇಷ್ಟು ವಿದ್ಯಾರ್ಥಿಗಳು ಇಲ್ಲಿ ಕಾಯ್ತಾ ಇದಾರೆ ಅಂದ್ರೆ, ಎಲ್ಲೋ ಒಂದು ಕಡೆ ನಾನು ಬಂದು ನಿಮ್ಮ ಜೊತೆಗೆ ಒಂದು ಅರ್ಧ ಗಂಟೆ ಟೈಮು ಅಥವಾ 1 ಗಂಟೆ ಏನಾದ್ರು ಟೈಮ್ ಸ್ಪೆಂಡ್ ಮಾಡಿದ್ರೆ, ಇದರಲ್ಲಿ ನಮ್ಮ ಮಹೇಶ್ ಸರ್ ಹೇಳಿದಾಗ ಒಂದು 10-20 ಜನ ನಮ್ಮಂತವ್ರು ಯಾರಾದ್ರೂ ಒಬ್ರು ಬೆಳೆದ್ರೆ ಸಾಕಲ್ಲ ಅಲ್ಲ, ಅಂತ ವಿಚಾರಗಳು ಬಂದ್ರೆ ಸಾಕು. ನಾನು ಮತ್ತೆ ಮುಂದೆ ಕೆಲಸ ಮಾಡೋದೊಂದು ಇದ್ದೇ ಇರ್ತದ. ಆ ಒಂದು ಉದ್ದೇಶಕ್ಕಾಗಿ ನಾವು ಬಂದಿದೀವಿ. ಸೊ ಆ ಪರ್ಪಸ್ ಸರ್ವ್ ಆಗ್ಬೇಕಾದ್ರೆ ಇವತ್ತು ಈ ಏಜ್ ಅಲ್ಲಿ, ಈ ಕ್ಲಾಸ್ ರೂಮ್ ಅಲ್ಲಿ, ಈ ಒಂದು ಟೈಮ್ ಅಲ್ಲಿ ಏನ್ ಡಿಸಿಷನ್ ತಗೊಳ್ಬೇಕು? ನಾನು ಒಂದೇನಾದ್ರೂ ಸಾಧನೆ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ನಾನು ಒಂದು ಸಾಧನೆ ಮಾಡಬೇಕು. ಅವಾಗ ನಾನೇನ್ ಹೇಳ್ತೀನಿ, ಆ ಸಾಧನೆ ಅನ್ನೋದು ಒಂದಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಬಿಸ್ನೆಸ್ ಲೈನ್ ಅಲ್ಲಿ ಬಿಸ್ನೆಸ್ ಟೈಕೂನ್ ತರ ಬೆಳೆದಿದ್ದಾರೆ ಮಹೇಶ್ ಬೆಲ್ಲ ಸರ್. ಇದರಲ್ಲಿ ಕೆಲವೊಬ್ರು ಬಿಸ್ನೆಸ್ ಮ್ಯಾನ್ ಆಗ್ಬೋದು. ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿ ಅವ್ರಿಗೆ ಎಷ್ಟು ಸೇವೆ ಮಾಡ್ತಾರೆ ನನಗೆ ಹೆಮ್ಮೆ ಅನಿಸ್ತದೆ. ಒಂದೊಂದ್ಸರಿ ಅನಿಸ್ತದೆ ಬಿಸ್ನೆಸ್ ಲೈನ್ ಹೋದ್ರೆ ಚೆನ್ನಾಗಿತ್ತೇನೋ. ಬಹಳ ಜನ ಇಲ್ಲಿ ರೂರಲ್ ಇದ್ದವ್ರಿಗೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಏನೇನೋ ದಾನ ಮಾಡ್ತಿದ್ರೆ ಅಂತ ಸೌಕರ್ಯ ನಮ್ಗಿಲ್ಲ ಅಂತ ಅನಿಸ್ತದೆ. ಅವ್ರಿಗೆ ಒಂದ್ಸಲ ಅನಿಸ್ತದೆ ಸರ್ಕಾರಿ ನೌಕರಿ ಸರ್ವಿಸ್ ಆಗಿದ್ರೆ ಹೆಚ್ಚು ಸ್ಕೋಪ್ ಇರ್ತದೆ ಅವ್ರಿಗೆ ಅನಿಸ್ತದೆ. ನಾನೇನಂತೀನಿ, ಎಲ್ಲಾ ಕ್ಷೇತ್ರಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಬೆಳೆಯಬೇಕು. ಅರ್ಥ ಆಗುತ್ತಲ್ಲ? ಎಲ್ಲಾ ಕ್ಷೇತ್ರ ಅಂದ್ರೆ ಯಾವ್ದು ನೋಡ್ರಿ. ನೀರಜ್ ಚೋಪ್ರಾ ಒಲಿಂಪಿಕ್ ಗೆಲ್ಲೋಕ್ಕಿಂತ ಮುಂಚೆ ಯಾರಿಗೆ ಗೊತ್ತಿದ್ದೇನಪ್ಪ? ಅವನ ಹೆಸರೇ ಕೇಳಿರ್ಲಿಲ್ಲ ಯಾರು. ಯಾವಾಗ ಒಂದು ಸಾರಿ ತನ್ನ ಆತ್ಮಸ್ಥೈರ್ಯದಿಂದ ಏನ್ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ
ಎಷ್ಟು ಹಾರ್ಡ್ ಎಫರ್ಟ್ ಮಾಡಿದ್ದಂದ್ರೆ ಅವನ ಬಗ್ಗೆ ಓದ್ರಿ. ಅವನ ಬಗ್ಗೆ ಓದಿ ಅವನು ಏನ್ ಎಫರ್ಟ್ ಮಾಡಿದ್ದಾನೆ ಈ ಒಲಿಂಪಿಕ್ ಗೋಲ್ಡ್ ಮೆಡಲ್ ಅನ್ನ ಭಾರತಕ್ಕೆ ತಂದಾಗ ಪ್ರೈಮ್ ಮಿನಿಸ್ಟರ್ ಅವ್ರು ಹೋಗಿ ಮಾತಾಡಿಸ್ತಾರೆ, ರಾಷ್ಟ್ರಪತಿನೂ ಮಾತಾಡಿಸ್ತಾರೆ. ಸೊ ಸ್ಪೋರ್ಟ್ಸ್ ಅಲ್ಲಿ ಅವಕಾಶ ಇದ್ದವ್ರು ಏನ್ ಮಾಡಬೇಕು, ಯಾವ ಗುರಿ ಇಟ್ಕೋಬೇಕು, ಅದನ್ನೇ APJ ಅಬ್ದುಲ್ ಕಲಾಂ ಹೇಳಿದ್ದಾರೆ. ಜೀವನದಲ್ಲಿ ಸಕ್ಸಸ್ ಆಗ್ಬೇಕಂತಂದ್ರೆ ಒಂದು ದೊಡ್ಡ ಏನಿರ್ಬೇಕು ಏನಿರ್ಬೇಕು ಏಮ್. ಆ ಏಮ್ ಹೆಂಗಿರ್ಬೇಕಂದ್ರೆ 3 ವರ್ಡ್ದವ್ರು, 3 ಅಕ್ಷರ AIM. ಆದ್ರೆ ಇಟ್ಕೊಳ್ಳುವಂಥದ್ದು ಹೆಂಗಿರ್ಬೇಕಂದ್ರೆ ಹಗಲು ರಾತ್ರಿ ನಿಮ್ಗದು ನಿದ್ದೆ ಮಾಡ್ಲಿಕ್ಕೆ ಬಿಡಬಾರದು. ಸೊ ಯಾರಾದ್ರೂ ಸ್ಪೋರ್ಟ್ಸ್ ವಿಭಾಗದಲ್ಲಿ ನಾನು ದೊಡ್ಡ ಸಾಧನೆಯನ್ನ ಮಾಡ್ತೇನಂದ್ರೆ ನಾನು ಒಲಿಂಪಿಕ್ ಚಿನ್ನದ ಪದಕವನ್ನ ನಮ್ಮ ದೇಶಕ್ಕೆ ಅರ್ಪಿಸುವಂತ ಕೆಲಸ ಮಾಡ್ಲಿಕ್ಕೆ ಹೋಗ್ತೀನಿ ಅಂತ ಹೇಳಿ ಇವತ್ತು ನಿರ್ಧಾರ ಮಾಡಬೇಕು. ಅವಾಗ ಗುರುತ ಮಾಡ್ತಾರೆ ನಿಮ್ಮನ್ನ. ಅವಾಗ ಧ್ಯಾನ್ ಚಂದ್ ಗೊತ್ತಾ, ಧ್ಯಾನ್ ಚಂದ್ ಕೇಳಿದಿರಲಿ ನೋಡ್ರಿ, ಯಾವಾಗ ಗೆದ್ದಾನ ಅವನು? 70 ವರ್ಷ ಆಯ್ತಿಲ್ಲ ಈಗ. 70 ವರ್ಷದ ಹಿಂದೆ ಧ್ಯಾನ್ ಚಂದ್ ಅವರು ಯಾವ ಸ್ಪೋರ್ಟ್ಸ್ ಅಲ್ಲಿ ಹಾಕಿ, ನಮ್ಮ ದೇಶದ ರಾಷ್ಟ್ರೀಯ ಕ್ರೀಡೆ ಯಾವುದು? ಎಷ್ಟು ಗೆಲ್ತಾ ಇದೀವಿ ನಾವು? ಗೆಲ್ತಾ ಇಲ್ಲ. ಅದಕ್ಕೆ ದೇಶ ಇವತ್ತು ಭಾರತ ದೇಶ ಖೇಲೋ ಇಂಡಿಯಾ ಅಂತ ಕಾನ್ಸೆಪ್ಟ್ ತಂದಿದೆ. ನಾವೇನ್ ಮಾಡ್ತೀವಿ, ಬರೀ ಇಲ್ಲ ಮಾರ್ಕ್ಸ್ ತೆಗಿರಿ ಪಾಸ್ ಆಗಿರಿ, ಬರೀ ಮಾರ್ಕ್ಸ್ ತೆಗೆದ್ವಿ, ಮಾರ್ಕ್ಸ್ ಅಷ್ಟೇ ಬಂತು, ತಲೆ ನಾಲೆಜ್ ಇಲ್ಲ, ಹೊರಗಡೆ ಹೋದ್ರೆ ಲೈಫ್ ಜೀವನ ಮಾಡಕ್ ಆಗ್ತಾ ಇಲ್ಲ ನಮ್ಗೆ. ಹಾಗಾಗ್ಬಾರ್ದು. ಸೊ ವಿ ಶುಡ್ ಅಕ್ವೈರ್ ನಾಲೆಜ್. ಅದ್ರ ಜೊತೆಗೆ ಜೀವನದಲ್ಲಿ ಹೆಂಗೆ ಯಶಸ್ವಿ ಆಗ್ಬೇಕು ಅನ್ನೋದನ್ನ ನಾವು ಕಲಿಬೇಕು. ಸೊ ಹಾಕಿದಲ್ಲಿ 61 ಚಿನ್ನ ತಂದವ್ರನ್ನ ನಾವು ಅಂತ ಬೇರೆ ಬೇರೆ, ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ ಆ ಇಂಟ್ರೆಸ್ಟ್ ಅನ್ನ ಚೂಸ್ ಮಾಡ್ಕೊಳ್ಳಿ. ಅವ್ರೊಬ್ರಾದ್ರು. ಇನ್ನೊಬ್ರು ಅರುಣಿಮಾ ಸಿನ್ಹಾ ಅಂತ ಒಬ್ರ ಕತೆ ಹೇಳ್ತೀನಿ. ಅರುಣಿಮಾ ಸಿನ್ಹಾ, ನಾನು ಇಂಟರ್ವ್ಯೂ ಹೋಗ್ಬೇಕಾಗಿದ್ರೆ ಇಂಟರ್ವ್ಯೂ ದಿನಾನೇ ಅವ್ರದ್ದು ಪತ್ರಿಕೆಯಲ್ಲಿ ಬಂದಿತ್ತು. ಏನಂತಂದ್ರೆ ಸೀಸ್ ಎ ಸ್ಪೋರ್ಟ್ಸ್ ಪರ್ಸನ್, ಒಬ್ಳು ಕ್ರೀಡಾಪಟುಗೆ ಕೈಕಾಲ ಇಂಪಾರ್ಟೆಂಟ್ ಅಲ್ಲ. ಏನು ಕುಂತಾಡ್ತೀರಿ, ಚೆಸ್ ಒಂದು ಆಡ್ಬೋದು, ಕೈಯಲ್ಲಿ ಏನ್ ಆಡ್ತೀರಿ, ಹೌದಲ್ಲ? ಅವರು ಕಾಲಿಂದ ಫುಟ್ಬಾಲ್ ಆಡ್ತಿದ್ರು. ಅಲ್ಲಿ ಏನಾಯ್ತು, ಅವಳು ಒಂದ್ಸಾರಿ UPಯಲ್ಲಿ ಇದರಲ್ಲಿ ಹೋಗ್ತಾ ಇದ್ರು, ಟ್ರೈನ್ ಅಲ್ಲಿ ಹೋಗ್ತಾ ಇದ್ರು. ಯಾರೋ ದುಷ್ಟ ವ್ಯಕ್ತಿಗಳು ಅವಳನ್ನ ಟ್ರೈನ್ ನಿಂದ ತೆಗೆದು ಹೊರಗೆ ಹಾಕಿಬಿಡ್ತಾರೆ. ಟ್ರೈನ್ ನಿಂದ ಎಳೆದು ಚೆಲ್ಲಿ ಬಿಡ್ತಾರೆ. ಯಾವಾಗ ಟ್ರೈನ್ ಟ್ರೈನಿಂದ ಅವಳ ಸೀದಾ ಕಾಲು ಟ್ರೈನ್ ಹಳಿ ಒಳಗೆ ಸಿಕ್ಬಿಡ್ತದೆ. ಹಳಿ ಒಳಗೆ ಸಿಕ್ಕು ಕಾಲು ಕಟ್ಟಾಯ್ತು. ಒಬ್ಬ ಸ್ಪೋರ್ಟ್ಸ್ ಆಟದಲ್ಲಿ, ಕ್ರೀಡೆಯಲ್ಲಿ ದೊಡ್ಡ ಸಾಧನೆ ಮಾಡಬೇಕು ಅಂದ್ಕೊಂಡಂತಹ ಒಬ್ಬ ಮಹಿಳೆ ಅರುಣಿಮಾ ಸಿನ್ಹಾ ಏನ್ ಮಾಡ್ತಾಳೆ, ಇನ್ನು ಬಹಳಷ್ಟು ಸರಿ ಏನಾಗ್ತದೆ ಹೇಳಿ, ಕಾಲ ಹೋಯ್ತಲ್ಲ. ಫುಟ್ಬಾಲ್ ಆಡೋರ್ಗೆ ಏನ್ ಬೇಕು, ಕಾಲ ಬೇಕಲ್ಲ. ಕಾಲಿಂದ ಫುಟ್ಬಾಲ್ ಆಡಕ್ ಆಗ್ತದೆ. ಆದ್ರೆ ನೋಡ್ರಿ ಎಷ್ಟು ಅವಳು ಆತ್ಮಸ್ಥೈರ್ಯ ಹೇಗಿತ್ತಂದ್ರೆ ಏನ್ ನಿರ್ಧಾರ ತಗೊಳ್ತಾಳೆ ಅಂದ್ರೆ, ಕಾಲ ಇಲ್ದವಳು ಮೌಂಟ್ ಎವರೆಸ್ಟ್ ಹತ್ತಿದ್ದೀನಿ ಅಂತ ನಿರ್ಧಾರ ಮಾಡ್ತಾಳೆ. ಅರ್ಥ ಆಯ್ತಾ ನಿಮಗೆ? ಮೌಂಟ್ ಎವರೆಸ್ಟ್ ನಿಮ್ಗೆ ಗೊತ್ತಿಲ್ಲ, 8848 ಮೀಟರ್ ಎತ್ತರ ಇದೆ ಅದು. ಯಾವುದು? ಮೌಂಟ್ ಎವರೆಸ್ಟ್. ಜಗತ್ತಿನ ಅತಿ ಎತ್ತರದ ಶಿಖರ ಅದು. ಆ ಶಿಖರವನ್ನ ಅತ್ಯಂತ ಕಡಿಮೆ ವ್ಯಕ್ತಿಗಳು ಮಾತ್ರ ಇಲ್ಲಿವರೆಗೆ ಏರ್ಲಿಕ್ಕೆ ಯಶಸ್ವಿ ಆಗ್ಯಾರ. ಅದು ಗಟ್ಟಿಮುಟ್ಟಿದ್ದವರು. ಅರುಣಿಮಾ ಸಿನ್ಹಾಗೆ ಇದರಲ್ಲಿ ಕಾಲ್ ಕಳ್ಕೊಂಡಿದ್ದಾಳೆ, ಒಂದು ಕಾಲಿಲ್ಲ. ಅಂತವಳು ಒಂದು ಡಿಸಿಷನ್ ತಗೊಳ್ತಾಳ, ನಾನು ಆ ಮೌಂಟ್ ಎವರೆಸ್ಟ್ ಶಿಖರ ಹತ್ತುತ್ತೇನೆ ಅಂತ. ಇವತ್ತು ನೋಡ್ರಿ, ಇವತ್ತಿಗೂ ಅರುಣಿಮಾ ಸಿನ್ಹಾ ಅವ್ರ ಹೆಸರು ಹೆಂಗೆ ನೆನಪಿದೆ? ಅವಳ ಹೆಸರು ಅಜರಾಮರವಾಗಿ ದಾಖಲಾಗಿದೆ. ಇನ್ನೂ 100 ವರ್ಷ ಬಿಟ್ಟರು ಇತಿಹಾಸದಲ್ಲಿ ಅವಳ ಹೆಸರು ಇರ್ತದೆ. ಯಾಕೆಂದ್ರೆ ಅವಳು ಕಷ್ಟಪಟ್ಟು ಆ ಕಾಲಿಗೆ ಅದನ್ನ ಆಪರೇಷನ್ ಮಾಡ್ಕೊಂಡು ಗಟ್ಟಿ ಮಾಡ್ಕೊಂಡು ಅದನ್ನೇ ಇಟ್ಕೊಂಡು ಅಷ್ಟೆಲ್ಲ ನೋವು ಇಟ್ಕೊಂಡೇ ಮೌಂಟ್ ಎವರೆಸ್ಟ್ ಅನ್ನ ಹತ್ತಾಳೆ. ಮೌಂಟ್ ಎವರೆಸ್ಟ್ ಹತ್ತುವಾಗ ಅವಳಿಗೆ ಏನಾಗ್ತಿತ್ತು, ಹತ್ತಬೇಕಾದ್ರೆ ಇನ್ನೊಂದು ಸ್ವಲ್ಪ ಇದ್ದಾಗ ಅವಳು ಕುಸಿದು ಹೋಗ್ತಿದ್ರು. ಅಂದ್ರೆ ಆಗ್ತಿರ್ಲಿಲ್ಲ, ಎಷ್ಟೋ ಕಷ್ಟ ಆದ್ರೂ ಹೋಗಕ್ ಆಗ್ತಿರ್ಲಿಲ್ಲ. ಅವಾಗ ಅಕ್ಕಿ ಜೊತೆ ಒಬ್ರು ಗೈಡ್ ಇದ್ರು, ಅಕ್ಕಿ ಕರ್ಕೊಂಡು ಹೋಗೋ ಮೇಲೆ ಮೌಂಟ್ ಎವರೆಸ್ಟ್ ಹತ್ತಲಿಕ್ಕೆ. ಅವಾಗ ಅವ್ರಿಗೆ ಆಕೆ ಅವ್ರಿಗೆ ಹೇಳಿದ್ರು ಏನಂತ, ನನಗೆ ಹತ್ಲಿಕ್ಕೆ ಆಗೋದಿಲ್ಲ, ಯಾವಾಗ ನಿಲ್ತಿಲ್ಲ, ಅವಾಗೊಂದು ಈ ಫೋಟೋವನ್ನ ತೋರಿಸು ಅಂತೇಳಿ. ಯಾವ್ದೋ ಒಂದು ಫೋಟೋ ಕೊಟ್ಟಿರೋ ಹತ್ರ ಇನ್ಸ್ಪಿರೇಷನ್. ಯಾರಿಂದ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕಾದ್ರೆ ಮನುಷ್ಯನಿಗೆ ಒಂದು ಇನ್ಸ್ಪಿರೇಷನ್, ನಾನು ಹಿಂಗ ಆಗ್ಬೇಕು ಅಂತೇಳಿ.
ಹಂಗೆ ಇಟ್ಕೊಂಡು ಅವತ್ತು ಸಾಧನೆ ಮಾಡಿದ್ವಿ. ಇವತ್ತು ಅವ್ರ ಬಗ್ಗೆ ನಾವು ಓದ್ತಾ ಇದೀವಿ, ಕಲ್ಪನಾ ಚಾವ್ಲಾ ಬಗ್ಗೆ ನಾವು ಓದ್ತಾ ಇದಿರಲಿಲ್ಲ, ಡಾಕ್ಟರ್ ಅಂಬೇಡ್ಕರ್ ಅವ್ರ ಬಗ್ಗೆ ಓದ್ತಾ ಇದೀವಿ. ಇವರೆಲ್ಲರ ಬಗ್ಗೆ ಅಷ್ಟೇ ಓದಿದ್ದಾರೆ. ನಾವ್ಯಾಕೆ ಅದಾಗಬಾರ್ದು? ಈ ಪ್ರಶ್ನೆ ನಿಮ್ಮಲ್ಲಿ ಬರ್ತಾ ಇದೆಯಲ್ಲ, ಏನ್ ಹಸುವಾಗ್ತಾ ಇದೇನು? ಈಗ ಯಾವ ಹಸುವಾಗತ್ತದ? ನಾಲೆಜ್. ನಾನೇನ್ ಹೇಳಿದೆ? ಯಾವ ಹಸುವಾಗ್ಬೇಕು ಮನುಷ್ಯನಿಗೆ? ಈಗ ಇದ್ರೊಳಗ ನಾಲೆಜ್. ಆ ನಾಲೆಜ್ ನ ಹಸಿವು ನಿಮ್ಮಲ್ಲಿ ಇರಬೇಕು. ಸೊ ಈಗಿನಿಂದಲೇ ಒಂದು ಏನಾದ್ರೂ ಯಶಸ್ವಿ ಸಾಧನೆಯನ್ನ ಮಾಡಬೇಕಾದ್ರೆ ಬಹುಶಃ ನೀವು ಹೇಗೆ ನಿಮ್ಮ ಪರ್ಸನಾಲಿಟಿಯನ್ನ ಉಳಿಸ್ಕೋಬೇಕು ಅಂತಂದ್ರೆ, ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಇರಬೇಕು, ಕಾನ್ಫಿಡೆನ್ಸ್ ಇರಬೇಕು. ನಾನು ಮಾಡ್ತೀನಿ, ನಾನು ಇಂಥ ಒಂದು ಸಾಧನೆಯನ್ನ ಮಾಡ್ತೀನಿ, ನನಗೂ ಇದು ಸಾಧ್ಯ ಇದೆ. ನಿಮ್ಗೆ ಹೇಳ್ತೀನಿ, ನಾನು ಓದ್ಬೇಕಾದ್ರೆ ನಂದೇ ಸ್ವಂತ ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮಷ್ಟು ಇಂಥ ಬ್ಯೂಟಿಫುಲ್ ಇನ್ಫ್ರಾಸ್ಟ್ರಕ್ಚರು ಇರಲಿಲ್ಲ, ಹಾಕೊಳ್ಳೋಕೆ ನೆಟ್ಟಿಗೆ ಒಳ್ಳೆ ಬಟ್ಟೆನೂ ಇರಲಿಲ್ಲ, ಆಮೇಲೆ ಪುಸ್ತಕ ನಮ್ಗೆ ಬೇಕಾದ್ದು ಸಿಗ್ತಿರ್ಲಿಲ್ಲ. ಆದ್ರೂ ಕೂಡ ನಾವು ಓದಿ ಈ ಮಟ್ಟಕ್ಕೆ ಒಬ್ರು ರೂರಲ್ ಹಳ್ಳಿಯಿಂದ ಬಂದ ನಾವೊಬ್ರು ಅಸಿಸ್ಟೆಂಟ್ ಕಮಿಷನರ್ ಅಂದ್ರೆ ರಾಜ್ಯ ಮಟ್ಟದಲ್ಲಿ ಅತ್ಯುನ್ನತ ಹುದ್ದೆ, ಸರ್ಕಾರ ನೇಮಿಸುವ ಅತ್ಯಂತ ದೊಡ್ಡ ಹುದ್ದೆ, ನೇಮಕಾತಿಯ ಮೂಲಕ, ನೇರ ನೇಮಕಾತಿಯ ಮೂಲಕ ನೇಮಕ ಮಾಡುವಂತ ಒಂದೇ ದೊಡ್ಡ ಹುದ್ದೆ ಅಂದ್ರೆ ಕರ್ನಾಟಕದ ಮಟ್ಟಿಗೆ ದಟ್ ಇಸ್ KS ಅಸಿಸ್ಟೆಂಟ್ ಕಮಿಷನರ್ ಕೋಡ್. ಭಾರತದ ಮಟ್ಟಿಗೆ ಹೇಳಿದ್ರೆ IAS ದಟ್ ಇಸ್ ಡೆಪ್ಟಿ ಕಮಿಷನರ್ ನೇರವಾಗಿ ಆಗ್ತಾರೆ. ಈ ಹುದ್ದೆಗೆ ನಾವು ಮನಸ್ಸು ಮಾಡಿ ಹೋಗಿದೀವಿ ಅಂದ್ರೆ, ಇಲ್ಲಿ ನೀವು ಎಷ್ಟು ಜನ ಇದರಲ್ಲಿ IAS ಆಫೀಸರ್ಸ್ ಆಗ್ಬೋದು? ನಾನು ಹೇಳಿದೆ, ಶ್ರೀಕರ್ ಅಂತ ಹೆಸರು ಕೇಳಿದ ತಕ್ಷಣ ಎಷ್ಟು ಜನ ಆಫೀಸರ್ಸ್ ಇದಾರೆ? ಆಫೀಸರ್ಸ್ ಆಗ್ಬೋದು, ಬಿಸ್ನೆಸ್ ಮಾಡಬಹುದು, ಒಳ್ಳೆಯ ಪ್ರೊಫೆಷನ್ ಬಿಸ್ನೆಸ್ ಮಾಡ್ಲಿಕ್ಕೆ ಅಂತ ಡಿಸೈಡ್ ಮಾಡಿದ್ರೆ ಬಿಸ್ನೆಸ್ ಮಾಡಿ. ಇದ್ರ ಬಗ್ಗೆ ನಾನು ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಏನಪ್ಪಾ ಅಂದ್ರೆ ವಿಷಯ, ಸ್ವಾಮಿ ಇವರು ಸರ್ ವಿಶ್ವೇಶ್ವರಯ್ಯ ಗೊತ್ತಾ? ಅವ್ರು ಒಂದು ಕಡೆ ಹೇಳಿದ್ದಾರೆ, ಅವ್ರು ಏನ್ ಹೇಳ್ತಾರಂದ್ರೆ, ನನಗೆ ಇವತ್ತೇನಾದ್ರೂ ಕಸ ಉಡಿಸುವ ಕೆಲಸ ನಾನು ಕೊಟ್ಟಿದ್ರೆ, ಆಯಗಳು ಇರ್ತಲ್ಲ ನಮ್ಮಲ್ಲೇ, ಅವ್ರು ಹೇಳ್ತಾರೆ, ನನಗೇನಾದ್ರೂ ಒಂದು ವೇಳೆ ಕಸ ಗುಡಿಸುವ ಕೆಲಸವನ್ನ ಕೊಟ್ಟಿದ್ರೆ ನಾನು ಈ ಜಾಗವನ್ನು ಹಿಂಗ ಕಸ ಹುಡುಗುತ್ತಿದ್ನಲ್ಲ, ಈ ಜಾಗವನ್ನು ಹಿಂಗ ಕಸ ಹುಡುಗುತ್ತಿದ್ನಲ್ಲ, ಹೆಂಗಂದ್ರ ಇಡೀ ಜಗತ್ತಿನಾಗ ನನ್ನಷ್ಟು ಸ್ವಚ್ಛವಾಗಿ ಕ್ಲೀನ್ ಆಗಿ ಯಾರು ಕಸ ಹುಡುಗಿರಬಾರ್ದು. ಅರ್ಥ ಆಗುತ್ತದೆ ನಿಮಗೆ? ಸೊ ಇದರಿಂದ ಏನ್ ಕಲಿತೀರಿ ಹೇಳಿ ನೀವು? ಮಾಡುವ ಯಾವುದೇ ಕೆಲಸ ಇರಲಿ, ಅದು ಕಸ ಹುಡುಗಿಸುವ ಕೆಲಸ ಆಗ್ಲಿ ಅಥವಾ ಶ್ರೇಷ್ಠ ದೊಡ್ಡ ಪ್ರಧಾನಮಂತ್ರಿ ಕೆಲಸ ಆಗ್ಲಿ, ಕೆಲಸದ ಬಗ್ಗೆ, ವೃತ್ತಿಯ ಬಗ್ಗೆ, ಅದರ ಬಗ್ಗೆ ಏನಿರಬೇಕು? ಪ್ರೀತಿ ಇರಬೇಕು, ಗೌರವ ಇರಬೇಕು, ಮತ್ತು ಹೆಚ್ಚು ನಾನು ಅದರಲ್ಲಿ ನಿಷ್ಠೆಯಿಂದ ಮಾಡ್ತೀನಿ ಅಂತಕ್ಕಂಥ ಒಂದು ನಿಮ್ಮಲ್ಲಿ ಆ ಮನೋಭಾವನೆ ನಿಮ್ಮಲ್ಲಿ ಇರಬೇಕು. ಅವಾಗ ಮಾತ್ರ ನೀವು ಎಲ್ಲಾದ್ರೂ ಯಶಸ್ವಿ ಆಗ್ಬೋದು. ನಿಮ್ಗೆಲ್ಲರೂ ಹೇಳಿರ್ತಾರೆ, ಇವತ್ತು ಕ್ಲಾಸ್ ಟೀಚರ್ಸ್ ಇಂತಿಂದ ಹೋಮ್ವರ್ಕ್ ಮಾಡ್ಕೊಂಡ್ ಬರ್ರಿ ಅಂತ ಹೇಳ್ತಾರೆ. ಅದನ್ನ ಎಷ್ಟು ನಿಷ್ಠೆಯಿಂದ ಮಾಡ್ಬೇಕಂತಂದ್ರೆ, ನೆಕ್ಸ್ಟ್ ಡೇ ಕ್ಲಾಸ್ನಾಗ ನಿಮ್ಮ ಅಟಿಟ್ಯೂಡ್ ಹೇಗಿರ್ಬೇಕಲ್ಲ, ನನ್ನಷ್ಟು ನೀಟಾಗಿ ಯಾರು ಬರ್ದಿರಬಾರ್ದು. ಅಂದ್ರೆ ಇನ್ನೊಬ್ರು ಬರಿಬಾರ್ದಂತಲ್ಲ, ನಾನೇ ಟಾಪ್ ಆಗಿರ್ಬೇಕು, ನಾನೇ ಚೆನ್ನಾಗಿ ಬರ್ದಿರ್ಬೇಕು. ಏನಾದ್ರೂ ಒಂದು ಅಧ್ಯಯನ ಮಾಡ್ಕೊಂಡ್ ಬರ್ರಿ ಅಂತ ಅವ್ರು ಏನಾದ್ರು ಹೇಳಿದ್ರೆ, ಏನಾದ್ರೂ ಒಂದು ಅಧ್ಯಯನ ಮಾಡ್ಕೊಂಡ್ ಬರ್ರಿ ಅಂತ ನಿಮ್ಗೆ ಏನಾದ್ರು ಹೇಳಿದ್ರೆ, ನೀವೇ ಎಲ್ಲರಿಗಿಂತ ಟಾಪ್ ಆಗಿರ್ಬೇಕು. ಅದು ಯಾರಂತ ನೀವು ಅಂದ್ಕೋಬೇಕು ಈಗ ಮನಸ್ಸಿಗೆ. ನಾನು ಇಲ್ಲಿ ಬಿಡಪ್ಪ ಫಸ್ಟ್ ರ್ಯಾಂಕ್ ಅವನ, ಸೆಕೆಂಡ್ ರ್ಯಾಂಕ್ ಅವನ, ಅದೆಲ್ಲ ಏನಿಲ್ಲ ಮ್ಯಾಟ್ರ್. ಇಲ್ಲಿ ಬಹಳ ಜನ ಫಸ್ಟ್ ರ್ಯಾಂಕ್ ಇದ್ದವರು, ಸೆಕೆಂಡ್ ರ್ಯಾಂಕ್ ಇದ್ದವ್ರು, ಅದು ಇಲ್ಲೇ ಮುಗಿತದ. ಮುಂದೆ ನೀವು ಯೂನಿವರ್ಸಿಟಿ ಗೋಲ್ಡ್ ಮೆಡಲಿಸ್ಟ್ ಕೂಡ ಲೈಫ್ ದಲ್ಲಿ ಸಕ್ಸಸ್ ಆಗಕ್ಕಾಗಲ್ಲ. ಯಾವುದು ಕೆಲವೊಂದ್ಸರಿ ಸರ್ವಿಸ್ ಹೋಗಕ್ಕಾಗಲ್ಲ, ಒಂದೊಂದ್ಸರಿ ಈ ತರ ಆಗ್ತದೆ. ಸೊ ಒಂದೊಂದ್ಸರಿ SSLC PUC ಡಿಗ್ರಿ ಕಾಲೇಜ್ ಲೆವೆಲ್ ಅಲ್ಲಿ ಕಡಿಮೆ ಸ್ಕೋರ್ ಇದ್ದವರು ಕೂಡ ಯಶಸ್ವಿ ಆಗೋದನ್ನ ನಾವು ನೋಡಿದೀವಿ. ಹಾಗಾಗಿ ಮೆರಿಟ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ತಿಳ್ಕೊಂಡಿದ್ದರಿಂದ ಎಷ್ಟು ಕರೆಕ್ಟ್ ಆಗಿ ಗಟ್ಟಿಯಾಗಿ ತಿಳ್ಕೊಂಡಿದೀವಿ ಅಷ್ಟು ಇಂಪಾರ್ಟೆಂಟ್. ಹಾಗಾಗಿ ಪಾಠ ಮಾಡಿದಾಗ ಏನಾದ್ರೂ ನಿಮ್ಗೊಂದು ಅಸೈನ್ಮೆಂಟ್ ಅಂತ ಕೊಟ್ಟಾಗ ನಾನು ಹೇಳ್ತಾ ಇದ್ದೀನಿ, ಹೇಗೆ ಒಬ್ರು ನನ್ನಷ್ಟು ಯಾರು ಸ್ವಚ್ಛ ಕೆಲಸ ಮಾಡಿರಬಾರ್ದಂತ, ಅದು ಜಗತ್ತಿನಾಗ ನಂದೇ ಹೆಂಗೆ ಎಷ್ಟು ಒಳ್ಳೆ ಕೆಲಸ ಅಂತ ಅವ್ರ ಹೆಂಗ್ ಪ್ರೂವ್ ಮಾಡ್ಬೇಕಂತ ಇರ್ತದಲ್ಲ, ನಿಮ್ಮ ಕ್ಲಾಸ್ನಾಗ ನಾನೇ ಬೆಸ್ಟ್ ಅಂತ ಪ್ರೂವ್ ಮಾಡ್ಕೊಳ್ಳೋದ್ರಿಂದೆಲ್ಲ ಜವಾಬ್ದಾರಿ ಆಗಿರ್ಬೇಕು. ಸೊ ಈ ಆಟಿಟ್ಯೂಡ್ ಅನ್ನೋದು ಇಲ್ಲಿಂದ ನೀವೇನಾದ್ರೂ ಬೆಳೆಸ್ಕೊತ ಹೋದ್ರಿ ಅಂದ್ರೆ, ಈಗೆಲ್ಲ ಹೈಸ್ಕೂಲ್ ಮುಗಿತದೆ, ಆಮೇಲೆ ಕಾಲೇಜ್ಗೆ ಹೋಗ್ತೀರಿ, ಇದೇ ಅಧ್ಯಯನವನ್ನ ಮುಂದುವರಿಸ್ತೀರಿ, ಅದಾದ ನಂತರ ನೀವು ಡಿಗ್ರಿಗೆ ಹೋಗ್ತೀರಿ, ಗ್ರಾಜುಯೇಷನ್ ಆಗ್ತದೆ. ಅಲ್ಲಿ ಹೋಗುವಷ್ಟೊತ್ತಿಗೆ ನಿಮ್ಮದು ಈ ಗುರಿಗಳು ಬದಲಾಕೋತ ಹೋಗ್ತಿರ್ತಾವ. ಒಂದೊಂದ್ಸರಿ ಏನಾಗಿರ್ತದೆ, ಈಗೆಲ್ಲ ನಾನು ಬರೋಕ್ಕಿಂತ ಮುಂಚೆ ನಾನು ಪ್ರಿನ್ಸಿಪಾಲ್ ಆಗ್ಬೇಕು ಅಂತ ಅನ್ಕೊಂಡಿರ್ತೀನಿ. ಕೆಲವು ಅನ್ಕೊಂಡಿಲ್ಲ, ಇದ್ರಲ್ಲಿ ಅನ್ಕೊಂಡಿರಿ ಎಷ್ಟು ಜನ? ನಾನು ಸ್ಕೂಲ್ ಪ್ರಿನ್ಸಿಪಾಲ್ ಆಗ್ಬೇಕಂತ ಎಷ್ಟು ಜನ ಅನ್ಕೊಂಡಿರಿ? ಈ ಸ್ಕೂಲ್ ಅಂತಲ್ಲ, ಯಾವ್ದೋ ಒಂದು ಸ್ಕೂಲ್, ನಾನು ಒಂದು ಸ್ಕೂಲ್ಗೆ ಪ್ರಿನ್ಸಿಪಾಲ್ ಆಗ್ಬೇಕು ಅನ್ಕೊಂಡಿಲ್ಲ ಯಾರು ಇಲ್ಲ. ಎಷ್ಟು ಜನ ಟೀಚರ್ಸ್ ಆಗ್ಬೇಕಂತ ಅನ್ಕೊಂಡಿರಿ? ಎಷ್ಟು ಜನ ಡಾಕ್ಟರ್ಸ್ ಆಗ್ಬೇಕಂತ ಅನ್ಕೊಂಡಿರಿ? ಡಾಕ್ಟರ್ಗಳು ಬಹಳ ಜನ ಅದ.
ನಾವು ಪೇಷಂಟ್ ಆಗ್ಬಾರ್ದು ಅಂತ ಅಂದ್ಕೊಂಡೇವು ನಾವು. ನಿಮ್ಗಂದ್ರೆ ಏನು ಕೆಲಸನ ಸಿಗ್ಬಾರ್ದು. ಹೌದಾ? ಯಾಕೆ ಅಂದ್ರೆ ಆಯ್ತು ಡಾಕ್ಟರ್ಸ್ ಆಗಿ ಎಷ್ಟು ಜನ ಇಂಜಿನಿಯರ್ಸ್ ಆಗವರು? ವೆರಿ ಗುಡ್. ಮತ್ತೆ ಉಳಿದವ್ರೆಲ್ಲ ಏನಾಗವ್ರು ಹೇಳ್ರಿ, ಯಾರ ನೀವೇ ಅಂತಂದು ಹೇಳ್ರಿ, ಯಾರ್ಯಾರು ಏನೇನಾಗವ್ರದಿರಿ? ನನಗೇನು ಕೇಳಿಸ್ತಾ ಇಲ್ಲಪ್ಪ. ಆರ್ಮಿ ಆಫೀಸರ್ ಆಗವ್ರದಿರಿ, ವೆರಿ ಗುಡ್. ಮತ್ತೆ ಡೆಪ್ಟಿ ಕಮಿಷನರ್ ಆಗವ್ರದಿರಿ, ಮತ್ತೆ IAS ಮಾಡೋದ್ರಿ, ವೆರಿ ಗುಡ್. ಮತ್ತೆ ಸೈಂಟಿಸ್ಟ್, ವೆರಿ ಗುಡ್, ಎಕ್ಸಲೆಂಟ್. ನೆಕ್ಸ್ಟ್ ಅಗ್ರಿಕಲ್ಚರಿಸ್ಟ್ ಆಗವ್ರು ಎಷ್ಟು ಜನ? ಕೃಷಿ, ಅಗ್ರಿಕಲ್ಚರ್ ನಾನು ಎಲ್ಲದರಲ್ಲಿ ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಕೆಲವೊಂದನ್ನ ನಾವೇನ್ ತಿಳ್ಕೊಂಡ್ಬಿಟ್ಟಿದೀವಿ, ಇದು ಸರಿ ಇಲ್ಲ, ನಾವು ಇದು ಬಿಟ್ಟು ಹೋಗ್ಬೇಕಂತ ತಿಳ್ಕೊಂಡಿವಿ. ಇಲ್ಲಿ ಕೊಗನೋಡಿ ಹತ್ರ ಹೋದ್ರೆ ಒಬ್ರು ಫಾರ್ಮರ್ ಇದಾರೆ, ಅವ್ರ ಎಕ್ಸಾಂಪಲ್ ಕೊಡ್ತೀನಿ. ಒಬ್ರು ರೈತರ ಹಾರ್ಡ್ಲಿ 6 ರಿಂದ 10 ಎಕರೆ ಜಮೀನ್ ಇದೆ ಅವ್ರದ್ದು. ಅವ್ರದ್ದು ವರ್ಷಕ್ಕೆ ಟರ್ನ್ ಓವರ್ ಎಷ್ಟಿದೆ ಅಂದ್ರೆ 3 ಕೋಟಿ ರೂಪಾಯಿ. ಯಾರ್ದು ಬಿಸ್ನೆಸ್ ಮ್ಯಾನ್ ಹೇಳತ್ತಿಲ್ಲ ನಾನು, ಫಾರ್ಮರ್. ಆ ಫಾರ್ಮರ್ ಎಲ್ಲಾ ಫಾರ್ಮರ್ ತರ ಇಲ್ಲ, ಅವನು ಎಲ್ಲಾ ರೈತರ ತರ ರೈತ ಇಲ್ಲ. ತೊಂದರೆ ಆಗತ್ತದ ಮಾತಾಡ್ಬೋದಲ್ಲ, ನಾನು ಅದಕ್ಕೆ ತೋರಿಸ್ಕೊಳಕ್ ನಿಂತೀನಿ. ನಿಮ್ಗೆ ಅಷ್ಟೇ ಏನ್ ಬೇಡ, ನನಗೇನ್ ಸ್ಪೆಷಲ್ ಟ್ರೀಟ್ಮೆಂಟ್ ಇಲ್ಲ ಮಳೆಯೋದು, ಹೌದಿಲ್ಲ? ನನಗೂ ತೋರಿಸ್ತಾನೆ, ನಿಮ್ಗೂ ತೋರಿಸ್ತಾನೆ. ಓಕೆ, ಅಲ್ಲಿ ಒಬ್ಬ ರೈತನ ಹೇಳಿದೆ ನಾನು, 3 ರಿಂದ 6 ಕೋಟಿ ರೂಪಾಯಿ ಟರ್ನ್ ಓವರ್, ಒಂದು ಮಿನಿಮಮ್ 2-3 ಕೋಟಿ ರೂಪಾಯಿ ಅಂತ ಮಾಡ್ತಾನೆ ವರ್ಷಕ್ಕೆ. ನಾನ್ ಸ್ಯಾಲ್ರಿ ಹಾರ್ಡ್ಲಿ 70 ರಿಂದ 1 ಲಕ್ಷದವರೆಗೆ ಇದೆ ನಮ್ಗಷ್ಟೇ, ಹೌದಾ? ಒಂದು ವರ್ಷಕ್ಕೆ ಬಾಳ 12 ಲಕ್ಷ ಬರ್ತದ ಆದಾಯ. ಆದ್ರೂ ಒಬ್ಬ ರೈತ ಎಷ್ಟು ಮಾಡತಾನೆ? ಅದು IAS ಆದ್ರೂ DC ಆದ್ರೂ ಅಷ್ಟೇ, ನಮ್ಗಿಂತ ಇನ್ನೊಂದ್ ಸ್ವಲ್ಪ ಜಾಸ್ತಿ ಇರ್ತದೆ, ಇನ್ನೊಂದು 3-4 ಲಕ್ಷ ಹೆಚ್ಚಿಗೆ ಬರ್ತದೆ. ಆದ್ರೆ ರೈತ ಎಷ್ಟು ಮಾಡತಾನೆ? 3-4 ಕೋಟಿ ಮಾಡ. ಮೊನ್ನೆ ನೀರಜ್ ಚೋಪ್ರಾ ಇದು ಗೆದ್ದಲ್ಲ ಒಲಿಂಪಿಕ್ಸ್, ಅವ್ ಯಾವ ಹುದ್ದೆ ಕೊಟ್ಟು ಏನ್ರಿ ಗೊತ್ತದ ನಿಮ್ಗೆ? ಅವನಿಗೆ ನೇರವಾಗಿನೇ ಒಂದು ಸೀನಿಯರ್ ಪೋಸ್ಟ್ ಆಫೀಸರ್ ಕೇಡರ್ ಕೊಟ್ಟರು. ಅಂದ್ರೆ ನನ್ನ ಲೆವೆಲ್ ಒಂದು ಪೋಸ್ಟ್ ಕೊಟ್ಬಿಟ್ರೆ ಅವ್ನಿಗೆ ಸೀದಾ ಯಾವುದೇ ಎಕ್ಸಾಮ್ ಬರಲಿಲ್ಲ, ಏನೂ ಮಾಡಲಿಲ್ಲ, ಸೀದಾ ಒಂದು ಏನು ಒಲಿಂಪಿಕ್ಸ್ ಗೋಲ್ಡ್ ಮೆಡಲ್ ಗೆದ್ದರಲ್ಲ, ಒಂದು ಗ್ರೇಡ್ ಗ್ರೂಪ್ A ಆಫೀಸರ್ ಹುದ್ದೆಯನ್ನು ಅವ್ರಿಗೆ ಕೊಟ್ಟರು. ಆಮೇಲೆ ಅವಾರ್ಡ್ ಎಷ್ಟು ಕೊಟ್ರು? ಅಮೌಂಟ್ ಆಂಧ್ರ ಪ್ರದೇಶದಾಗ ಕೊಟ್ರು, ಡೆಲ್ಲಿ ಸರ್ಕಾರ ಕೊಡ್ತು, ನಮ್ಮ ಭಾರತ ಸರ್ಕಾರ ಕೊಡ್ತು. ಒಂದು 3-4 ಕೋಟಿ ರೂಪಾಯಿದಷ್ಟು ಆದಾಯ ಅವರಿಗೆ ಬರೇ ಅವಾರ್ಡ್ ಅಂತ ಬಂತು. ಅರ್ಥ ಆಗುತ್ತಲ್ಲ ನಿಮ್ಗೆ? ಅವ್ರಿಗೆ ನೇರವಾಗಿ ಹುದ್ದೆ ಬಂತು, ಏನು ಓದ್ಲಿಲ್ಲ. ಆದ್ರೆ ಎಲ್ಲಿ ಮಾಡಿದಾರೆ ಅವರು? ತಮ್ಮ ಡೆಡಿಕೇಶನ್ ಎಲ್ಲಿ ಕೊಟ್ಟಾರೆ? ಸ್ಪೋರ್ಟ್ಸ್. ಹೆಂಗ್ ಸ್ಪೋರ್ಟ್ಸ್ ಅಂದ್ರೆ ಹಗಲು ರಾತ್ರಿ ಅದರಲ್ಲೇನೆ ಸಾಧನೆ ಮಾಡ್ಬೇಕು, ಅದರಲ್ಲೇ ನಾನು ಗೆಲ್ಬೇಕಂತ ಅದರಲ್ಲಿ ಡೆಡಿಕೇಶನ್ ಕೊಟ್ಟಾರೆ. ಒಬ್ಬ ವಿದ್ಯಾರ್ಥಿ ಏನ್ ಮಾಡ್ತಾನ? ವಿಜ್ಞಾನದ ಕೆಲಸ, ರಿಸರ್ಚ್, ತಂದೇನೋ ಒಂದು ಆಂಬಿಷನ್ ಇರ್ತದೆ, ಹೌದಾ? ಆ ಕೆಲಸವನ್ನ ಸಾಧನೆ ಮಾಡ್ಲಿಕ್ಕೆ ತನ್ನನ್ನ ತಾನೇ 24 ಗಂಟೆಗಳನ್ನ ತೊಡಗಿಸ್ಕೊಂಡಿರ್ತಾನೆ. ಅವನು ಅದರಲ್ಲಿ ಸಾಧನೆ ಮಾಡ್ತಾನೆ, ಅವನು ವಿಜ್ಞಾನಿ ಆಗ್ತಾನೆ, ಅವನಿಗೆ ನೊಬೆಲ್ ಪಾರಿತೋಷಿಕನು ಕೊಡ್ತಾನೆ. ಅರ್ಥ ಆಗುತ್ತಲ್ಲ? ಅದೇ ತರ ಒಬ್ಬ ರೈತನ ನಾನು ಎಕ್ಸಾಂಪಲ್ ಹೇಳಿದ್ವಿ. ಇಲ್ಲೂ ಬಹಳ ದೂರಿದ್ದಲ್ಲ ರೈತ, ಕೊಗನೋಳಿ ಗೊತ್ತದಲ್ಲಿ ನಿಪ್ಪಾಣಿ ಅಂತ ಇದೆ, ನಿಪ್ಪಾಣಿ ತಾಲೂಕಿಗೆ ಹೊಸ 3 ರಿಂದ 4 ಕೋಟಿ. ಅವ್ಗೆ ಹೆಂಗ್ ಬಂತ ಆದಾಯ? ನಿಮ್ಮನ್ನು ಎಲ್ಲರೂ ಒಂದು ಅರೌಂಡ್ 5 ಎಕರೆ 10 ಎಕರೆ ಇದ್ದವ್ರು ಇದಿರಲಿ, ಎಲ್ಲರೂ ಇಲ್ಲಿ ಎಲ್ಲ ರೈತರು ಇದಿರಲಿ. ನಿಮ್ಗೆ ಅಷ್ಟು ಬರತ್ತದ? ನಿಮ್ ತಂದೆ ತಾಯಿಗೆ ಅಷ್ಟು ಬರತ್ತದ? ಯಾರಿಗೂ ಇಲ್ಲ. ಆದ್ರೆ ಅವ್ಗೆ ಯಾಕೆ ಬರತ್ತದ ಹೇಳ್ರಿ? ಅವ ಅದನ್ನ ಕೃಷಿಯನ್ನ ಒಂದು ಪ್ಯಾಷನ್ ಅಂತ ತಿಳ್ಕೊಂಡಾರ. ಎಲ್ಲರೂ ಕಬ್ಬು ಹಚ್ಚಿರ ಅವ್ನು ಕಬ್ಬು ಹಚ್ಚಂಗಿಲ್ಲ, ಎಲ್ಲರೂ ಮೇಜ್ ಬೆಳೆದ್ರೆ ಅವನು ಮೇಜ್ ಬೆಳೆಯಲ್ಲ. ಅವನು ಏನ್ ಮಾಡಿದಾರೆ ಅಂದ್ರೆ ಅಗ್ರಿಕಲ್ಚರ್ ಅನ್ನ ಸೈಂಟಿಫಿಕ್ ಆಗಿ ಹೆಚ್ಚು ಈಲ್ಡ್ ಅನ್ನ ಹೇಗೆ ಪಡಿಬೇಕು, ಯಾವುದಕ್ಕೆ ಡಿಮ್ಯಾಂಡ್ ಇದೆ, ಯಾವುದಕ್ಕೆ ಮಾರ್ಕೆಟ್ ಅಲ್ಲಿ ಬಹಳ ವ್ಯಾಲ್ಯೂ ಇದೆ, ಅದನ್ನ ಮಾತ್ರ ಅವನು ಬೆಳಿತಾನೆ. ಅದನ್ನ ಒಳ್ಳೆ ಮಾರ್ಕೆಟ್ಗೆ ಪ್ರೊಸೆಸ್ ಮಾಡಿ ರೆಡಿ ಟು ಫುಡ್ ಕೊಡ್ತಾನೆ. ಅಲ್ಲಿ ಒಳ್ಳೆ ಮಾರ್ಕೆಟ್ ಬೆಲೆಯನ್ನ ಅವನು ತಗೊಳತಾನೆ. ಅರ್ಥ ಆಗತ್ತಲ್ಲ ನಿಮ್ಗೆ? ಸೊ ನಾವ್ ಹೆಂಗ್ ಮಾಡ್ಬೇಕು? ಎಲ್ಲಾ ಕುರಿ ಬ್ಯಾನ್ ನಾವು ಹಂಗೆ ಅಂದ್ರೆ ನಾವು ಅಲ್ಲೇ ಉಳಿತೀವಿ. ಯಾರು ಯುನಿಕ್ ಆಗಿ ಮಾಡ್ತಾರಲ್ಲ, ಯುನಿಕ್ ಆಗಿ ಏನು, ಒನ್ ಶುಡ್ ಬಿ ಯುನಿಕ್. ಯುನಿಕ್ ಅಂದ್ರೆ ಹೇಗಿರ್ತದ? ಅವನೇ ಶ್ರೇಷ್ಠ, ಅವನು ಮಾಡಿರೋ ಕೆಲಸ ಬೇರೆ ಯಾರು ಮಾಡಿರಲ್ಲ, ಅವನು ಬರೆದಿರೋಕೆ ಬೇರೆ ಯಾರು ಬರೆದಿರಲ್ಲ, ಅವನು ಓದಿರೋ ತರ ಬೇರೆದವ್ರು ಓದಿರಲ್ಲ, ಅವನು ಹೇಳೋ ತರ ಇನ್ನೊಬ್ರಿಗೆ ಹೇಳಿರಲ್ಲ. ಅರ್ಥ ಆಗತ್ತಲ್ಲ ನಿಮ್ಗೆ ಕಾನ್ಸೆಪ್ಟ್? ಸೊ ಯು ಶುಡ್ ಬಿ ಯುನಿಕ್. ಈ ಜಗತ್ತು ಯಾರಿಗೆ ರೆಸ್ಪೆಕ್ಟ್ ಕೊಡ್ತದ ಅಂತಂದ್ರೆ, ಯಾರು ವಿಶಿಷ್ಟವಾಗಿದ್ದೀರಿ, ಯಾರು ಒಳ್ಳೆಯ ಸಾಧನೆಯನ್ನು ಮಾಡಿದಿರಿ, ಯಾರು ಎಲ್ಲ ಅಮಂಗ್ ಆಲ್, ಯಾರು ಸಪರೇಟ್ ಆಗಿದಿರಿ, ಯುನಿಕ್ ಆಗಿದಿರಿ, ಅವ್ರನ್ನ ಮಾತ್ರ ಸೆಲೆಕ್ಟ್ ಮಾಡ್ತದ, ಅವ್ರಿಗೆ ಗೌರವ ಕೊಡ್ತದ. ಆದ್ರೆ ಮೊದಲು ಹೆಂಗಿರ್ತದ?
ನಿಮ್ ಮನ್ಯಾಗ ನಿಮ್ ಫ್ರೆಂಡ್ ಸರ್ಕಲ್ ಈಗ ಮಾತಾಡಿದ್ಮೇಲೆ ಒಳಗಡೆ ಹೋಗ್ತೀರಿ ಕ್ಲಾಸ್ ರೂಮ್ನಾಗ, ಈಗ ಯಾರೋ ಒಬ್ರು ಕೈ ಎತ್ತಿರ್ತಲ್ಲ ನಾನು IAS ಆಗ್ತೀನಂತ, ಇವ್ ನಾವು ನೋಡ್ ನಗ್ತಿರ್ತಾರೆ ಇವ್ ನೋಡಿ IAS ಆಗ್ತಾರ, ಇಲ್ಲಿ ಕೊಟ್ಟದ್ದು ಓದಾಗಿಲ್ಲ ಇವ್ನ IAS ಆಗ್ತಾನೆ, ಹೌದಾ? ಮಾಡ್ತಾರಲ್ಲ, ಹಂಗ್ ಮಾಡ್ಬೇಕವ್ರು, ಅವ್ರು ಹಾಗೆ ಮಾಡ್ಬೇಕು, ಅವಮಾನ ಮಾಡ್ಬೇಕು. ಯಾವಾಗ್ಲೂ ಅವಮಾನ ಅನುಭವಿಸಿನ ಏನ್ ಸಿಗ್ತದ ಲಾಸ್ಟ್ಗೆ ಸನ್ಮಾನ ಸಿಗ್ತದ. ಅರ್ಥ ಆಗತ್ತಿಲ್ಲ ನಿಮ್ಗೆ? ಹಂಗಂತೇಳಿ ನೀವೇನ್ ಮಾಡ್ಬಾರ್ದಂದ್ರೆ ನನಗೆ ಈಗ ಅಸಹ್ಯ ಮಾಡೋದ್ರ ಬಿಡಪ್ಪ, ಇವ್ರು ಈಗ ಕಾಲಿಡತ್ತಾರ, ನಾನೇನ್ ಮಾಡಕ್ ಆಗ್ತದ ಅಂತ ಹೇಳಿ ಓದೋದ ಬಿಟ್ರೆ ಏನಾಗ್ತದ? ಅವ್ರು ಹೇಳಿದ್ದನ್ನ ನೀವು ಪ್ರೂವ್ ಮಾಡಿದಂಗ ಆಗ್ತದ ಅಷ್ಟೇ. ನಾನು ಚಿಕ್ಕೋಡಿಯಲ್ಲಿ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅವಾಗೂ ಈಗ ಟಿಪ್ ಟಾಪ್ ಆಗಿ ಇರ್ತಿದ್ವಿ ನಾವು. ಅವಾಗಲೂ ಇನ್ಶರ್ಟ್ ಮಾಡ್ಕೊಳ್ಳೋದು, ಶೂಸ್ ಹಾಕೊಂಡು ನೀಟಾಗಿ ನಡೀತಿದ್ವಿ. ಅವರೆಲ್ಲ ನಮ್ಗೆ ಕಾಲಿಡಕ್ಕೆ ಏನಂತಿದ್ರೆ ಬಂದ್ ನೋಡಿ ಟಕ್ ಟಕ್ ಅಂತ ಬರ್ತದಲ್ಲ ಶೂಸ್, ಇದು ಬಂದ್ ನೋಡಿ AC ಸಾಹೇಬ್ರು ಅಂತಿದ್ರು. ನಾವೇನಿದ್ದೀವಿ ಅವಾಗ ಏನೂ ಇಲ್ಲ. ಇದ್ದವ್ರಿಗೆ ಅಂದ್ರೆ ನಮ್ಗೆ ಏನ್ ಅನ್ಸಲ್ಲ, AC ಸರ್ ಬಂದ್ರೆ ಆಯ್ತು ಬಂದಾರ ಅಂತ ಹೇಳ್ತೀವಿ, ಹೋಗ್ತೀವಿ. ಏನು ಇಲ್ದವ್ರಿಗೆ ಹಂಗಂದ್ರೆ ಏನ್ ಅನಿಸ್ತದ? ಒಳಗಡೆ ಚುಸ್ತದಿಲ್ಲ? ನಿಮಗೂ ಅದು ಚುಚ್ಚಬೇಕು, ನಿಮ್ಗೂ ಅನ್ಬೇಕು. ಯಾರಾದ್ರೂ ನೀವು ನೀರಜ್ ಚೋಪ್ರಾ ಹತ್ರ ನಾನು ಆಗ್ತೀನಿ ಅಂತ ಅಂದಾಗ 4 ಜನ ನಿಮ್ಮನ್ನ ನಗಬೇಕು ನೋಡಿ. ನೀವು ಯಾವಾಗ ಒಳ್ಳೆ ಕರೆಕ್ಟ್ ರೂಟ್ನಾಗ ಹೊಂಟಿದ್ದೀರಿ ಅಂತ ನಿಮ್ಗೆ ಏನಾದ್ರೂ ಅನಿಸ್ಬೇಕಾಗಿತ್ತಂದ್ರೆ ನೀವು ಏನ್ ಒಳ್ಳೆ ಕೆಲಸ ಮಾಡ್ಬೇಕಂತ ಅಂದ್ಕೊಂಡಿದ್ದನ್ನ ಹೇಳ್ತಿಲ್ಲ ಯಾರ ಮುಂದೆ, 4 ಜನರೇ ಅದನ್ನ ನೋಡಿ ನಿಮಗೆ ಬಿಡಪ್ಪ ನೀನ್ ನೋಡಿದೀನಿ ಅಂತ ಅನ್ಬೇಕು ಅವ್ರು. ಬಹುಶಃ ನನ್ನ ವರ್ಡ್ಸ್ ನಿನ್ ತಲೆಯಾಗ ಹೋಗತ್ತವ ಅಂತ ಅಂದ್ಕೊಂಡೆ ನಾನು. ಹೋಗತ್ತದ ಅನ್ನೋರು ಅಷ್ಟೇ ಕೈ ಎತ್ರಿ. ವೆರಿ ಗುಡ್. ಸೊ ಎಲ್ಲರೂ ಇಲ್ಲೇ ಇದೀರಿ, ಯಾರು ಊಟದ ಡಬ್ಬಿ ಕಡೆ ಹೋಗಿಲ್ಲ, ಯಾರು ಹೋಗಿಲ್ಲಲ್ಲ? ಓಕೆ. ಸೊ ಅರ್ಥ ಆಗತ್ತಲ್ಲ? ಸೊ ಆ ತರ ಒಂದು ಗುರಿಯನ್ನ, ದಟ್ ಈಸ್ ಸ್ಟ್ಯಾಂಡರ್ಡ್ ಏಮ್, ಹೈ ಏಮ್, ಗ್ರೇಟ್ ಏಮ್ ಸೆಟ್ ಮಾಡ್ಕೊಂಡು, ಆ ಸೆಟ್ ಮಾಡ್ಕೊಂಡಾಗ 4 ಜನ ನಿಮ್ಗೆ ಕಮೆಂಟ್ ಮಾಡ್ಬೇಕು, ವಾ 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 ಇವೇನ್ ಮಾಡ್ತಾನಂತ ಅನ್ಬೇಕು. ಅಂದಾಗ ನೀವೇನ್ ಅನ್ಕೋಬೇಕು ಅವಾಗ, ನಾನ್ ಕರೆಕ್ಟ್ ಇಟ್ಕೊಳ್ತೇನೆ ಅಂತ ಮನಸ್ಸಿನಾಗ ಅನ್ಕೊಂಡು ಅವಾಗ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು. ಬಿ ಎ ಸೈಂಟಿಸ್ಟ್, ಬಿ ಎ ಡಾಕ್ಟರ್, ಬಿ ಎ ಅಗ್ರಿಕಲ್ಚರಿಸ್ಟ್, ಫಾರ್ಮರ್ ಆಗ್ರಿ, ಏನಾದ್ರೂ ಆಗ್ರಿ, ಮನುಷ್ಯರಾಗ್ರಿ. ಗೊತ್ತಾಯ್ತು ನೀವು? ಮನುಷ್ಯರು. ಈ ಎಕ್ಸಾಂಪಲ್ ಯಾಕೆ ಹೇಳ್ತೇನೆ, ಮನುಷ್ಯರಾಗ್ರಿ ಅಂತ ನಾನು ಹೇಳತ್ತೇನೆ ಅಂದ್ರೆ, ಆಯ್ತು ಕಷ್ಟಪಟ್ಟು ನಿಮ್ ತಂದೆ ತಾಯಿ ಇಲ್ಲಿ ಓದಿಸ್ತಾ ಇದ್ದಾರೆ, ನೀವು ಡಾಕ್ಟರ್ ಆಗ್ತೀನಿ ಅಂತ ಅಂದ್ಕೊಂಡಿದ್ದೀರಿ, ಡಾಕ್ಟರ್ ಆದ್ರಿ, MBBS ಆದ್ರಿ, ಏನೋ ಜನರಲ್ ಮೆಡಿಸಿನ್ ಮಾಡಿದ್ರು ಅಥವಾ ಯಾವ್ದೋ ಸ್ಪೆಷಲೈಸ್ ಮಾಡಿ ಒಂದು ಕೋರ್ಸ್ ಮಾಡಿದ್ರಿ, ಒಂದು ನಿಮ್ದು ಒಳ್ಳೆಯ ನಿಮ್ಗೆ ಸೌಕರ್ಯ ಇತ್ತು, ಒಂದು ಹಾಸ್ಪಿಟ್ಲು ಕೂಡ ಕಟ್ರಿ, ನೀವು ಒಬ್ಬ ದೊಡ್ಡ ಡಾಕ್ಟರ್ ಅಂತ ಇದೀರಿ, ಕೆಲಸನೂ ಮಾಡತ್ತೀರಿ, ಇಂಥ ಒಂದು ದೊಡ್ಡ ಈ ಇನ್ಫ್ರಾಸ್ಟ್ರಕ್ಚರ್ ತರ ಒಂದು ಹಾಸ್ಪಿಟಲ್ ಇದೆ ಅಂತ ತಿಳ್ಕೊಡ್ರಿ. ಅಲ್ಲಿ ಒಂದು 4 ಜನ ಬಡವರು ಬರ್ತಾರೆ ನಿಮ್ಮ ಹತ್ರ, ಕಷ್ಟದಾಗ ಬರ್ತಾರ. ನೋಡಪ್ಪ 2 ಲಕ್ಷ ಕಟ್ಬೇಕಂದ್ರೆ ಆಪರೇಷನ್ ಮಾಡ್ತೀನಿ, ಇಲ್ಲಾಂದ್ರೆ ಮಾಡಕ್ಕಾಗಲ್ಲ, ಇದ್ರ ಸಲುವಾಗೆಲ್ಲ ನಾನು ಇಲ್ಲಿ MBBS ಮಾಡಿ ಬಂದಿದ್ದು, ಇದ್ರ ಸಲುವಾಗೆಲ್ಲ ನಾನು ಇಲ್ಲಿ ಕೋಟಿಗಟ್ಟಲೆ ಖರ್ಚು ಮಾಡಿ ಹಾಸ್ಪಿಟಲ್ ಕಟ್ಟಿದ್ದು, ಪುಕಟ ನಂಗೆ ಮಾಡಕ್ಕಾಗಲ್ಲ ಅಂತಂದ್ರೆ ನಿಮ್ಗೆ ಮನುಷ್ಯ ಅಂತಾರ ಏನಂತಾರ? ಮನುಷ್ಯತ್ವ ಇದೆ ಅಂತಾರ ಅವ್ನಿಗೆ? ಹಂಗಂತ ಪೂರ ದಾನ ಅಂತೂ ಮಾಡಕ್ಕಾಗಲ್ಲ, ಹಾಸ್ಪಿಟಲ್ ಅಂತೂ ರನ್ ಮಾಡಬೇಕು. ಆದ್ರೆ ಮನುಷ್ಯತ್ವ ಎಲ್ಲಿದೆ ಅಂದ್ರೆ, ಎಲ್ಲಿ ಸಾಧ್ಯವಾದಷ್ಟು ಎಲ್ಲಿ ಹೆಲ್ಪ್ ಮಾಡಕ್ಕೆಲ್ಲ ಸಾಧ್ಯ ಇಲ್ಲ ಅಲ್ಲಿ ಹೆಲ್ಪ್ ಮಾಡಿ, ಬಡವ್ರನ್ನೆಲ್ಲ ನೋಡಿ, ಅದನ್ನೇ ಇವ್ರು ಮಾಡತ್ತಾರ. ಯಾರು ಮಾಡತ್ತಾರ? ಈ ಸಂಸ್ಥೆ ಕಟ್ಟಿದವರು. ಮಹೇಶ್ ಬೆಲ್ಲ ಸರ್ ಅವ್ರದ್ದು ಬಿಸ್ನೆಸ್ ಮತ್ತೆ ಇಲ್ಲಿದ್ದವ್ರದ್ದು ಅವ್ರದ್ದೆಲ್ಲ ಉದ್ಯೋಗಗಳು ಎಲ್ಲ ನೋಡಿದ್ರೆ, ಈ ಶಿಕ್ಷಣ ಸಂಸ್ಥೆ ಕಟ್ಟಿದ್ರು ಲಾಭ ತಗೊಳ್ಳೋದೇನಿಲ್ಲ. ಭಾರಿ ಲಾಭ ಆಗ್ತದ ತಿಳ್ಕೊಂಡ್ರಿ ಇದ್ರೊಳಗೆ ಲಾಭ ಇಲ್ಲ. ಇದ್ರೊಳಗೆ ಯಾವ ಲಾಭ ಇದೆ ಅಂದ್ರೆ, ನಾಳೆ ಈ ಓಂ ಸಂಸ್ಥೆಯಿಂದ ಯಾರಾದ್ರೂ ಒಬ್ರು ನೇರವಾಗಿ IAS ಆಗಿ ಬಂದ್ರೆ ಅವ್ರಿಗೆ ಲಾಭ ಅದ. ಏನ್ ಹೇಳ್ರಿ, ನಮ್ಮೂರ ಒಬ್ಬ IAS ಆದ ಅಂತ ಹೇಳಿ ಒಂದು ಲಾಭ ಇದೆ. ಅದೇ ಒಬ್ರು ಯಾರಾದ್ರೂ ಸೈಂಟಿಸ್ಟ್ ಆದ ಅಂತ ತಿಳ್ಕೊಡ್ರಿ, ಓಂ ಸಂಸ್ಥೆಯವರು ಯಾರಾದ್ರೂ ಒಬ್ರು ಸೈಂಟಿಸ್ಟ್ ಆಗಿ ಅವನ ಹೆಸರು ನೊಬೆಲ್ ಪಾರಿತೋಷಿಕ ಏನಾದ್ರೂ ಹೋಯ್ತಂದ್ರೆ ಅದ್ರೊಳಗೆ ಏನಿದೆ, ಈ ಸಂಸ್ಥೆಗೆ ಲಾಭ ಇದೆ. ಅರ್ಥ ಆಗುತ್ತದಲ್ಲ ನಿಮ್ಗೆ? ಸೊ ಲಾಭ ಇರೋದು ಅಷ್ಟು ದೂರದು. ಅದರಿಂದ ಮತ್ತೆ ಸಂಸ್ಥೆಗೆ ಏನಂದ್ರೆ ಒಳ್ಳೆಯ ಹೆಸರು. ಈ ಶಿಕ್ಷಣ ಸಂಸ್ಥೆಯನ್ನ ಬೆಳೆಸಿದ್ದಕ್ಕೆ ಒಳ್ಳೆಯ ಹೆಸರು ಸಿಗ್ತದೆ, ಒಳ್ಳೆಯ ಒಂದು ರಿಕಗ್ನೇಷನ್ ಸಿಗ್ತದೆ. ಅವ್ರು ಕಟ್ಟಿದ್ದಕ್ಕೂ ಅವ್ರು ಕೆಲಸ ಮಾಡಿದ್ದಕ್ಕೂ ಒಂದು ಒಳ್ಳೆಯ ರೆಸ್ಪಾನ್ಸ್ ಸಿಗ್ತದೆ. ಅದಕ್ಕಾಗಿ ಇಷ್ಟೊಂದು ಅವರು ಮಾಡ್ತಾ ಇದ್ದಾರೆ ಎಫರ್ಟ್ಸ್. ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಒಂದು ಸಂಸ್ಥೆಯನ್ನ ಅವರು ತಮ್ಮದೇ ಆದ ಸಂಸ್ಥೆ ನಡೆಸಿ ಅದನ್ನು ಪ್ರಾಫಿಟ್ ಮಾಡೋರಿಗೆ, ಸರ್ಕಾರಿ ಶಾಲೆಗಳಿಗೆಲ್ಲ ಇವತ್ತು ಹೇಳಿದ್ರು ಅವ್ರು ಬಹಳಷ್ಟು ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಅವರು ವರ್ಚುವಲ್ ರಿಯಾಲಿಟಿಯನ್ನ ನೆಕ್ಸ್ಟ್ ಕೆಲವೊಂದು ಇದಕ್ಕೆ ಅವಕ್ಕೆಲ್ಲ ಡೆಮೋ ಕೊಡ್ತಾ ಇದ್ದಾರೆ. ಈ ಲರ್ನಿಂಗ್ ಸಲುವಾಗಿ
ಕೆಲವೊಂದು ಏನೋ ಲರ್ನಿಂಗ್ ಇಕ್ವಿಪ್ಮೆಂಟ್ ಏಡೆಡ್ ಯಾವುದೋ ಒಂದು ಮಾನಿಟರ್ ಕೊಡ್ತಾ ಇದ್ದಾರೆ. ಏನ್ ಕೊಡ್ತಾ ಇದ್ದಾರೆ ಸರ್? ಸಮ್ 25 ಸ್ಕೂಲ್ಗೆ ಏನು ಕೊಡ್ತಿದ್ದಾರೆ ನೆಕ್ಸ್ಟ್? ಇಂಟರಾಕ್ಟಿವ್ ಬೋರ್ಡ್ಸ್. ಇಂಟರಾಕ್ಟಿವ್ ಬೋರ್ಡ್ಸ್ ಅಂದ್ರೆ ಈಗ ನಿಮ್ಗೆಲ್ಲ ಬೈಜು ವಿದ್ವತ್ತು ಎಲ್ಲ ಗೊತ್ತಲ್ಲ. ಆ ಇಂಟರಾಕ್ಟಿವ್ ಬೋರ್ಡ್ಸ್ ಕಲಿಕೆ ಬಹಳ ಸುಲಭವಾಗ್ತದೆ. ಸೊ ಇದು ಬರೇ ಈ ಓಮ ಅಂತಕ್ಕಂಥ ಒಂದು ಸಂಸ್ಥೆಗಳಲ್ಲಿ ಕಲಿತಕ್ಕಂಥ ಈ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲದೆ ಸರ್ಕಾರಿ ಶಾಲೆಯವರಿಗೂ ಕೂಡ ಇದು ಅನುಕೂಲ ಆಗ್ಲಿ ಅಂತ ಅವರು ಮಾಡ್ತಾ ಇದ್ದಾರೆ. ಇದು ಮನುಷ್ಯತ್ವ. ಸೊ ಏನಾಗ್ತೀರಿ, ಏನ್ ಆಗ್ತಿಲ್ಲ ಅದ್ರೊಳಗ ಮನುಷ್ಯತ್ವವನ್ನ ಉಳಿಸ್ಕೊಡ್ರಿ. ಯಾವುದೇ ಹುದ್ದೆಗೆ ಹೋಗ್ರಿ, ಯಾವುದೇ ಕೆಲಸ ಮಾಡ್ರಿ, ಒಂದು ದೊಡ್ಡ ಗುರಿಯನ್ನು ಇಟ್ಕೊಡ್ರಿ. ಆ ಗುರಿಯ ಮೇಲೆ ಶ್ರದ್ಧೆಯನ್ನು ಇಟ್ಕೊಡ್ರಿ. ಆ ಶ್ರದ್ಧೆ ಹೇಗಿರ್ಬೇಕಂತಂದ್ರೆ ಒಂದು ದಿನದಲ್ಲ, ಒಂದು ವಾರದಲ್ಲ. ಇವತ್ತು ಮಾತಾಡ್ಯಾರ, ಇವತ್ತು ನಾವು ಬಂದೀವಿ, ಇವತ್ತು ಪ್ರೋಗ್ರಾಮ್ ಆಗಿದೆ ಅಂತ ಹೇಳಿ ಇಲ್ಲಿಂದ 3 ದಿನ ಓದಿ ಅಲ್ಲಿಂದ ಆಮೇಲೆ 3 ದಿನ ಆದ್ಮೇಲೆ ಮಲಗಿಬಿಟ್ರೆ ಆಗ್ತದ? ಆಗಲ್ಲ. ಸೊ ನೀವು ಈಗ ವಿಚಾರ ಮಾಡ್ಬೇಕು, 5th ಸ್ಟ್ಯಾಂಡರ್ಡ್ ನಾವು ನಾನು ಇನ್ನೂ ಎಷ್ಟು ಎಫರ್ಟ್ ಹಾಕ್ಬೇಕು. 9th ಸ್ಟ್ಯಾಂಡರ್ಡ್ ಅವ್ರಿಗೆ ಏನು ಖುಷಿ ಕೊಡ್ಬೋದು, ಆಗ್ಲೇ 4 ವರ್ಷ ಹೋದಾವ್, ಇನ್ನೊಂದು 5-6 ವರ್ಷ ಹೋದ್ರಂತ ಅಲ್ಲ. ಯಾಕಂದ್ರೆ 5th ಸ್ಟ್ಯಾಂಡರ್ಡ್ ಅವ್ರ ಕಾಂಪಿಟೇಷನ್ ಹೆಂಗಿದೆ, ನೀವು 9ನೇ ಕ್ಲಾಸ್ನಾಗ ತಿಳ್ಕೊಳ್ಳೋ ನಾಲೆಜ್ ಅವ್ ಯಾವಾಗ ತಿಳ್ಕೊಳತನ? ಕರೆಕ್ಟ್ ಆಗಿ ಹೇಳಿದ್ರೆ ಕೇಳಿಸ್ಲಿಲ್ಲ. ಕಾಂಪಿಟೇಷನ್ ಟಫ್ ಆಗತ್ತದಲ್ಲಿ. ಈಗ ನೀವು 9th ಬರುವವರೆಗೆ ಈ ವಿಷಯ ಗೊತ್ತಿರ್ಲಿಲ್ಲ ನಿಮಗೆ, ಅವ ಯಾವಾಗ ತಿಳ್ಕೊಳತನ? 5th ತಿಳ್ಕೊಳತನ. ಅವನು ನಿಮಗೆ ಕಾಂಪಿಟೇಟರ್ ಆಗಿ ಬರ್ತಾನೆ ನೆಕ್ಸ್ಟ್ ಅಲ್ಲಿ. ಸೊ ಅವನಿಗೆ ಇನ್ನ ಕಲೀಲಿಕ್ಕೆ ಅವಕಾಶ ಇದೆ, ನಿಮಗೆ ಕಡಿಮೆ ಸಮಯ ಇದೆ, ನೀವು ಹೆಚ್ಚು ಓದ್ಬೇಕು. ಅರ್ಥ ಆಗತ್ತಲ್ಲ? 9ನೇ ಕ್ಲಾಸ್ನವ್ರು ಹೆಚ್ಚು ಓದ್ಬೇಕು, ಕಡಿಮೆ ಓದ್ಬೇಕು? ಈಗ ಹೆಚ್ಚು ಓದ್ಬೇಕು. ಹಂಗಾರ 5ನೇ ಕ್ಲಾಸ್ ಅವ್ರು ಕಡಿಮೆ ಓದಕ್ ಆಗ್ತದಾನೆ? ಬಿಡಲ್ಲ ಅವರು. ಬಿಡ್ತೀರನಪ್ಪ 5ನೇ ಕ್ಲಾಸ್ ಅವ್ರು? ಹೇಳ್ರಿ, ಯಾರು ಹೇಳ್ರಿ 5ನೇ ಕ್ಲಾಸ್ ಅವ್ರೆಲ್ಲ ಕೈ ಎತ್ರಿ. ನೀವ್ ಯಾರಾದ್ರೂ ಈಗ ಕಡಿಮೆ ಓದಕ್ ರೆಡಿ ಇದೀರಿ ನೀವು? ಯಾರ ಹೇಳ್ರಿ ನೋ ಅಂತ ಕೇಳಿಸ್ಬೇಕೆಲ್ಲರಿಗೂ. ಕಡಿಮೆ ಓದಕ್ ರೆಡಿ ಇದೀರ? ನೋ ಕೇಳಿಸ್. ಈಗ ಗೊತ್ತಾಯ್ತಿಲ್ಲ ನಿಮ್ಗೆ ಸೀರಿಯಸ್ನೆಸ್ ಎಷ್ಟಿದೆ ಅಂತ. ಸೊ ಹಾಗಾಗಿ ಒಂದು ಒಳ್ಳೆ ಗುರಿ ಇಟ್ಕೊಂಡ್ರಿ, ಒಳ್ಳೆಯ ಶ್ರದ್ಧೆಯನ್ನು ಇಡ್ರಿ ಮತ್ತು ಆಸಕ್ತಿಯನ್ನು ಬೆಳೆಸ್ಕೊಂಡ್ರಿ. ಆಸಕ್ತಿ, ಇಂಟ್ರೆಸ್ಟ್ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ. ವಾಟ್ ಈಸ್ ಇಂಟ್ರೆಸ್ಟ್? ನಾನು ಕಂಟಿನ್ಯೂ ಮಾಡ್ಬೋದು? ಇಂಟ್ರೆಸ್ಟ್ ಕಂಟಿನ್ಯೂ ಮಾಡ್ಬೋದಲ್ಪ ನಿಮ್ದು? ಹಸುವಾಗಿದ್ರೆ ಬಿಡ್ಬೇಕಾಗ್ತದೆ. ಹಸುವಾಗಿದೆ ಇಲ್ಲಿಗ? ಹಸುವಾಗಿದ್ರೆ ಯಾವ ಹಸುವಾಗಿದೆ? ನಾಲೆಜ್. ಸೊ ಏನಾಯ್ತು, ಇಂಟ್ರೆಸ್ಟ್ ಬಗ್ಗೆ ಮಾತಾಡತ್ತಿದ್ದೇನೆ. ವಾಟ್ ಈಸ್ ಇಂಟ್ರೆಸ್ಟ್? ಈಗ ಬಹಳ ಜನ ಡಾಕ್ಟರ್ ಆಗ್ಬೇಕಂದ್ರಿ, ಬಹಳ ಜನ ಆಫೀಸರ್ ಆಗ್ಬೇಕಂದ್ರಿ, ಬಹಳ ಜನ ಟೀಚರ್ ಆಗ್ಬೇಕಂದ್ರಿ, ಬಹಳ ಜನ ಏನೋ ಇಂಜಿನಿಯರ್ಸ್ ಆಗ್ಬೇಕಂದ್ರಿ. ಯಾಕಂದ್ರೆ ಇಂಜಿನಿಯರ್ಸ್ ಆಫ್ ದಿ ಬಿಲ್ಡರ್ಸ್ ಆಫ್ ದಿ ನೇಷನ್ ಅಂತ ಕರಿತೇವೆ. ನಾನು ಡಾಕ್ಟರ್ ಆಗಿ ನಾನು ಕೆಲಸ ಮಾಡಬೇಕಂತ ಅನ್ಕೋಬಹುದು. ನನಗೆ ಡಾಕ್ಟರ್ಗೆ ಕೆಲಸ ಮಾಡ್ಲಿಕ್ಕೆ ಇಕ್ವಿಪ್ಮೆಂಟ್ಸ್ ಬೇಕಲ್ಲ, ಇನ್ಫ್ರಾಸ್ಟ್ರಕ್ಚರ್ ಬೇಕಲ್ಲ, ಅದನ್ನ ಕಟ್ಟವ್ರೆ ಯಾರು? ಇಂಜಿನಿಯರ್ಸ್ ಅಲ್ಲ. ಡಾಕ್ಟರ್ ಹೋಗಿ ಬಿಲ್ಡಿಂಗ್ ಕಟ್ಕೊಳಕ್ ಆಗ್ತದೆ? ಇಲ್ಲ. ನಾನು ಇದೇನಪ್ಪ, ನಾನು ಆಫೀಸರ್, ನಾನು ಬಿಲ್ಡಿಂಗ್ ಕಟ್ಕೊಳಕ್ ಆಗ್ತದೆ? ಇಲ್ಲ. ನನ್ನ ಕೆಲಸ ಅವ್ರು ಮಾಡಕ್ ಬರಲ್ಲ, ಅವ್ರ ಕೆಲಸ ನಾನು ಮಾಡಕ್ ಬರಲ್ಲ. ಸೊ ಅವ್ರವ್ರಿಗೆ ಯುನಿಕ್ನೆಸ್, ಅವರ ಕೆಲಸವನ್ನ ಅವರು ಶ್ರದ್ಧೆಯಿಂದ ಮಾಡಿದ್ರೆ ಒಳ್ಳೆಯ ನಿರ್ಮಾಣಗಳು ಆಗ್ತಾವ. ಸೊ ಅವ್ರವ್ರ ಕೆಲಸ ಎಲ್ಲ ಮಾಡಿದ್ರೆ ದೇಶವನ್ನು ಕಟ್ಟಬಹುದಾ? ದೇಶವನ್ನು ಕಟ್ಟಬಹುದಾ? ವಾಟ್ ಈಸ್ ನೇಷನ್ ಬಿಲ್ಡಿಂಗ್? ನೇಷನ್ ಬಿಲ್ಡಿಂಗ್, ಭಾರತವನ್ನ ಕಟ್ಟೋಣ. ಅದೇ ಇದು ಐಡಿಯಾ. ಭಾರತವನ್ನ ಕಟ್ಟೋದೈತಲ್ಲ, ಆ ಐಡಿಯಾನ ಇದು. ಹಳ್ಳಿಯ ವಿಚಾರಗಳ ಜಾಗತೀಕರಣ. ಅರ್ಥ ಆಗತ್ತಿಲ್ಲ ನಿಮ್ಗೆ? ಸೊ ನಾವು ಮನಸ್ಸು ಮಾಡ್ಬೋದು ಬಿಡ್ರಿ. ನಮ್ಮ ಊರಿನವರು ರಾಷ್ಟ್ರಪತಿ ಆಗ್ಬೋದು, ರಾಜ್ಯಪಾಲ ಆಗ್ಬೋದು, ಮುಖ್ಯಮಂತ್ರಿ ಆಗ್ಬೋದು, IAS ಆಫೀಸರ್ ಆಗ್ಬೋದು, ಒಬ್ಬ ದೊಡ್ಡ ಶ್ರೇಷ್ಠ ವಿಜ್ಞಾನಿ ಆಗ್ಬೋದು, ಬಾಹ್ಯಾಕಾಶಕ್ಕೆ ಹೋಗ್ತಕ್ಕಂಥ ಕಲ್ಪನಾ ಚಾವ್ಲಾದಂತ ಸಾಧನೆ ಮಾಡಬಹುದು, ಮೌಂಟ್ ಎವರೆಸ್ಟ್ ಏರುವ ಸಾಧನೆ ಮಾಡಬಹುದು, ಒಲಿಂಪಿಕ್ಸ್ ಗೆಲ್ಲುವ ಸಾಧನೆ ಮಾಡಬಹುದು, ರಾಜಕೀಯವಾಗಿ ಸಾಮಾಜಿಕವಾಗಿ ಎಲ್ಲೆಲ್ಲಿ ಎಲ್ಲಾ ಕಡೆನೂ ಮಾಡಬಹುದು ಅಂತ ನಿಮ್ಗೆ ಫೀಲ್ ಬರತ್ತದನಿಲ್ಲ? ಬರ್ತದನಿಲ್ಲ? ನಿಮ್ಗೆ ಏನಾರ ಬರ್ದಿಟ್ಟಾರ ಯಾರ? ನಮ್ಮ ಹಣೆ ಬರ ಇಷ್ಟಪ್ಪ, ನೀವ್ ಏನಾರ ದೇವ್ರ ಬರೆಯುವಾಗ ನೋಡ್ಕೊಂಡ್ಯಾರ, ನೀನು ಶ್ರೀ ಸಂತೋಷ್ ಇಲ್ಲೇ ಇರ್ಬೇಕು, ಇದೇ ಶಾಲೆಯಲ್ಲಿ ಓದಿ ನೀ ಇಲ್ಲೇ ಶಗಣ ತೆಗಿಬೇಕು. ಇಲ್ಲ, ಬಾಳ ಮಂದಿ ಅನ್ಕೊಂಡಿದ್ರೆ ಹಿಂಗೆ ಆಗ್ತದಂತ. ಅದಾಗ್ಲಿಲ್ಲ ಹಂಗೆ. ಅದನ್ನ ಮಾಡಿ ಮತ್ತೆ ಬಹಳ ದೊಡ್ಡ ಕೆಲಸ ಮಾಡ್ಬೇಕಂತನೂ ಆಗ್ತದೆ. ಸೊ ನಾನೇನ್ ಹೇಳತ್ತೀನಂದ್ರೆ, ಇದರ ಅರ್ಥ ಯಾರನ್ನೂ ಕಟ್ಟಿ ಹಾಕಕ್ ಸಾಧ್ಯ ಇಲ್ರಿ. ಯಾರನ್ನೂ ಕಟ್ಟಿ ಹಾಕಕ್ ಸಾಧ್ಯ ಇಲ್ಲ. ನೀನ್ ಹಿಂಗೆ ಇರ್ಬೇಕು, ನೀನ್ ಹಿಂಗ ಮಾಡ್ಬೇಕಂತಿಲ್ಲ. ಯಾರಾದ್ರೂ ಒಬ್ರು ಕಟ್ಟಿ ಹಾಕಕ್ ಸಾಧ್ಯ ಇದ್ರೆ ಅದು ಬೇರೆ ಯಾರೂ ಅಲ್ಲ. ಯಾರು? ಶಾಣ್ಯಾರ ನೀವೆಲ್ಲ. ಯಾರು ಕಟ್ಟಕ್ಕೆ ಸಾಧ್ಯ ಇದೆ? ನಮ್ಮನ್ನ ನಾವು ಮಾತ್ರ ಕಟ್ಟಕೊಳಕ್ ಸಾಧ್ಯದ, ಹೊರತಾಗಿ ಬೇರೆ ಯಾರು ಕಟ್ಟಕ್ಕಾಗಲ್ಲ. ಹೌದಾ? ನಾವು ಏನು ಮಾಡದೇ ಇರೋದಕ್ಕೆ ಕಾರಣ ಯಾರಾದ್ರೂ ಇದ್ರೆ ಅದು ಬೇರೆ ಯಾರು ಅಲ್ಲ. ಅದು ಬೇರೆ ಯಾರು ಅಲ್ಲ. ಅದು ಯಾರ ಕಾರಣ? ನಾವೇ
ನಾವೇ ಕಾರಣ. ಮಾಡದೇ ಇದ್ರೆ, ಆದ್ರೆ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿದ್ರಂದ್ರೆ ನೀವು ಕಾರಣ. ನಿಮ್ ಜೊತೆಗೆ ತಂದೆ ತಾಯಿ, ಗುರುಗಳು, ನಿಮ್ ಸಹೋದರರು, ಫ್ರೆಂಡ್ಸು, ನಿಮ್ಗೆ ಎಷ್ಟು ಜನ ಇರ್ತಾರೆ ಅವರೆಲ್ಲರೂ. ಅದಕ್ಕೆ ಹೇಳ್ತಾರೆ ಒಂದ್ ಕಡೆ, ಸಕ್ಸಸ್ಗೆ 100 ಜನ ಅಪ್ಪಂದಿರುವಂತ. ಸಕ್ಸಸ್ ಇಲ್ಲ ಗೆಲ್ಲೋದು, ಒಂದು ಸಾಧನೆ ಮಾಡೋದಿಲ್ಲ, ಅದ್ರ 100 ಜನ ಅಪ್ಪಂದಿರು. ನಿಮ್ಮ ಒಬ್ಬನ ಹೋಗಿ ಕೇಳ್ರಿ, ಮಗ ನಾ ಬಹಳ ಚಂದ ಓದಂತಿದ್ದೆ ಅದಕ್ಕೆ ಆದಂತಾರ ಅವ್ರು. ತಂಗಿನ ಕೇಳ್ರಿ, ಅಣ್ಣಾಗ ನಾ ಬಹಳ ಸಪೋರ್ಟ್ ಮಾಡ್ತೀನಿ, ಚಾ ಓದ್ಬಿಡ್ತೀನಿ ನಾವು ಓದುವಾಗ. ಟೀಚರ್ ಕೇಳ್ರಿ, ಅವನಿಗೆ ನಾನು ಸ್ಪೆಸಿಫಿಕ್ ಆಗಿ ಹೇಳಿದ್ದೆ ನೀನ್ ಆಗ್ತದ ಮಾಡಂತೇಳಿ, ಅವರು ಹೇಳ್ತಾರೆ. ಇದನ್ನ ಯಾವ್ದು ನಾನು ಇಲ್ಲ ಅಂತ ಹೇಳ್ತಿಲ್ಲ. ಅಫ್ಕೋರ್ಸ್ 100% ಇವ್ರು ಯಾರು ಇಲ್ಲದೆ ಇದು ಆಗಂಗಿಲ್ಲ. ಆದ್ರೆ ಕೊನೆಗೆ ಒಬ್ರು ಬೇಕಲ್ಲ ಇಂಪಾರ್ಟೆಂಟ್. ಯಾರು ಕೇಳಿಸ್ಲಿಲ್ಲ? ಯಾರು? ನಾವ್ರಿ. ಅರ್ಥ ಆಗತ್ತಿಲ್ಲ? ನಾವೇ ಓದ್ಬೇಕು, ನಾವೇ ಮಾಡ್ಬೇಕು. ಅದಕ್ಕೆ ಇವರೆಲ್ಲರೂ ಸಪೋರ್ಟ್ ಮಾಡ್ತಾರೆ. ಆಬ್ವಿಯಸ್ಲಿ ಮ್ಯಾನೇಜ್ಮೆಂಟ್ ಸಪೋರ್ಟ್ ಮಾಡ್ತಾರೆ, ಟೀಚರ್ಸ್ ಮಾಡ್ತಾರೆ, ತಂದೆ ತಾಯಿ ಮಾಡ್ತಾರೆ, ಸಿಸ್ಟರ್ಸ್ ಮಾಡ್ತಾರೆ, ಫ್ರೆಂಡ್ಸ್ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ ಸಪೋರ್ಟ್ಸ್. ಆದ್ರೆ ಅದನ್ನ ಬಳಕೆ ಮಾಡ್ಕೋಬೇಕಲ್ಲ. ಬಳಕೆ ಮಾಡ್ಕೊಂಡು ಅದನ್ನ ಯಶಸ್ವಿ ಆಗ್ಬೇಕು. ನಾನು ನೆಕ್ಸ್ಟ್ ಇಂಟ್ರೆಸ್ಟ್ ಬಗ್ಗೆ ಹೇಳತ್ತಿದ್ದೆ, ಅಲ್ಲೇ ಉಳಿಸಿ. ಇಂಟ್ರೆಸ್ಟ್ ಬಗ್ಗೆ ಯಾಕೆ ಹೇಳತ್ತಿದ್ದೆ ಅಂದ್ರೆ, ಈ ಡಾಕ್ಟರ್ ಆಗ್ಬೇಕಂತ ಅನ್ಕೊಂಡಿಲ್ಲ ನೀವು. ಹೆಂಗ್ ವಿಚಾರ ಮಾಡ್ಬೇಕಂದ್ರ, ನಾಳೆ 20-25ನೇ ವರ್ಷಕ್ಕೆ ನೀವು ಡಾಕ್ಟರ್ ಆಗ್ತೀರಿ, 27-28ಕ್ಕೆ ಆಗ್ತೀರಿ ಅಂತ ತಿಳ್ಕೊಳ್ಳಿ. ಅದಾದ್ಮೇಲೆ ಇನ್ನೊಂದು 30-40 ವರ್ಷ ಇರ್ತದಲ್ಲ ನಿಮ್ಮ ಜೀವನದ 30-40 ವರ್ಷ. ಆ 40 ವರ್ಷ ನೀವು ಅದೇ ಕೆಲಸ ಮಾಡಬೇಕು, ಪ್ರತಿದಿನ ಅದೇ ಕೆಲಸ ಮಾಡ್ತಿರ್ತೀರಿ. ಆದ್ರೂ ನಿಮಗೆ ಬೋರ್ ಆಗ್ಬಾರ್ದು. ದಟ್ ಈಸ್ ಇಂಟ್ರೆಸ್ಟ್. ನನ್ನ ಕೇಳಿದ್ರೆ, ನಾನು 13-14 ವರ್ಷ ನನ್ನ ಗೌರ್ಮೆಂಟ್ ಸರ್ವಿಸ್ ಅಲ್ಲಿ ಇತ್ತು. ಇಲ್ಲಿ ಬಂದು 5 ವರ್ಷ ಆಯ್ತು. ಆಸ್ ಎ ಅಸಿಸ್ಟೆಂಟ್ ಕಮಿಷನರ್ ಅಂತೇಳಿ 5 ವರ್ಷ ಆಯ್ತು. ಆಸ್ ಎ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಅಂತೇಳಿ ಸುಮಾರು 9 ವರ್ಷ ಕೆಲಸ ಮಾಡಿ, 14 ವರ್ಷ ಮಾಡಿದ ಕೆಲಸ. ಆದ್ರೆ ಎವ್ರಿ ಡೇ ನಾನು ರೆಡಿಯಾಗಿ ಆಫೀಸ್ಗೆ ಹೋಗ್ಬೇಕಾದ್ರೆ, ಇವತ್ತು ಆಫೀಸ್ಗೆ ಹೋಗ್ಬೇಕಲ್ಲಪ್ಪ ಅಂತ ನಂಗೆ ಯಾವತ್ತೂ ಅನ್ಸಲ್ಲ. ಆಫೀಸ್ಗೆ ಹೋದ್ಮೇಲೆ ಐ ಯೂಸ್ ಟು ಮೀಟ್ ಮಿನಿಮಮ್ ಅಂದ್ರೆ 100 ಜನರಿಗೆ ಭೇಟಿ ಆಗ್ಬೇಕು. ಮಿನಿಮಮ್ 100 ಜನ, 100 ವಿಷಯ ಬೇರೆ, 100 ಸಮಸ್ಯೆಗಳ ಬೇರೆ, 100 ಜನರದ್ದು ಕೇಳ್ಕೊಂಡು ಮತ್ತೆ ಕೆಲಸ ಮಾಡ್ಬೇಕು. ಅಷ್ಟಾಗಿ ಮಿನಿಮಮ್ ಇದು. ಮ್ಯಾಕ್ಸಿಮಮ್ ಅಂದ್ರೆ ಒಂದೊಂದ್ಸರಿ ನಂದು ಬೋರ್ಡ್ ಮಾಡಿದ್ರೆ 1000 ಜನರಿಗೆ ಭೇಟಿ ಆಗ್ಬೇಕು ನಾನು ಒಂದೇ ದಿನ. 1000, ಯು ಕೆನಾಟ್ ಇಮ್ಯಾಜಿನ್. 1000 ಮೆಂಬರ್ಸ್ ಭೇಟಿ ಆದ್ರೆ ಸಾಯಂಕಾಲ 6-7 ಗಂಟೆಗೆ ಅಂದ್ರೆ ಹೀಗಾಗಿರ್ತದಲ್ಲ. ಇನ್ನು ಜನ ಇಲ್ಲದೆ ಇದ್ರು ಜನ ಬಂದಾರಂತ ಅನಿಸ್ತಿರ್ತದ, ಗೊತ್ತಾಗ್ತಲ್ಲ, ಹಂಗಾಗ್ತದೆ. ಸೊ ಅವಾಗೂ ನಿಮ್ಗೆ ಯಾರು ನನಗೆ ಬಂದು ಕೇಳಿದ್ರೆ, ಸರ್ ಬೇಜಾರಾಯ್ತು ನಿಮ್ಗೆ ಡ್ಯೂಟಿ ಅಂತ ಕೇಳಿ ನನ್ನ ಏನಾದ್ರು ಕೇಳಿದ್ರೆ ನಾನು ಹೇಳ್ತೀನಿ, ನೋ, ಇನ್ನೂ 1000 ಜನ ಇದ್ರೆ ಭೇಟಿ ಆಗ್ತೀನಿ. ಯಾಕೆ ಹೇಳ್ರಿ? ನನಗೇನಿದೆ ಅದರಲ್ಲಿ? ಗ್ಯಾಸ್. ಈಗ ಗೊತ್ತಾಯ್ತು ಯಾವ್ದಕ್ಕೆ ಇಂಟ್ರೆಸ್ಟ್ ಕೊಟ್ಟು ಮಾಡ್ಬೇಕಂತ ಹೇಳಿ. ನಿಮ್ಮ ಪ್ರೊಫೆಷನ್ ಹಂಗೆ ಚೂಸ್ ಮಾಡ್ರಿ. ಹೆಂಗಿರ್ಬೇಕಾದ್ರೆ 24 ತಾಸು ಅದೇ ಕೆಲಸ ಮಾಡು ಅಂತಂದ್ರು ಕೂಡ ನಿಮಗೆ ಬೇಜಾರು ಅನ್ನೋದೇ ಇರಬಾರ್ದು. ಅರ್ಥ ಆಯ್ತಿಲ್ಲ ನಿಮ್ಗೆ? ಎಕ್ಸಾಂಪಲ್ ನೀರಜ್ ಚೋಪ್ರಾ ಅಥವಾ ಬೇರೆ ಯಾರೋ ಒಬ್ಬ ವಿರಾಟ್ ಕೊಹ್ಲಿ ಕ್ರಿಕೆಟ್ ಆಡು ಎಷ್ಟು 20 ತಾಸು ಅವನಿಗೆ ಪ್ರಾಕ್ಟೀಸ್ ಮಾಡಿದ್ರು ವಿರಾಟ್ ಕೊಹ್ಲಿ ಬೇಸರ ಆಗ್ತದ? ಇಲ್ಲ. ಅಭಿನಯದ ಬಗ್ಗೆ ಆಕ್ಟಿಂಗ್ ಮಾಡೋರು, ಪುನೀತ್ ರಾಜ್ಕುಮಾರ್ ಅಂತ ಶ್ರೇಷ್ಠ ಕಲಾವಿದರು ಇದ್ರು, ತೀರ್ಕೊಂಡ್ರು. ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಏನಾದ್ರು ನೀವು ಅಭಿನಯ ಮಾಡ್ರಿ ಅಂದ್ರೆ ಬೇಸರ ಆಗ್ತಿತ್ತು. ಅವ್ರಿಗೆ ಬೇಸರ ಮಾಡ್ಕೊಂಡಿದ್ರು, ಅಷ್ಟು ಶ್ರೇಷ್ಠ ಆಗ್ತಿರ್ಲಿಲ್ಲ ಅವರು. ಯಾಕೆ ಅವ್ರಿಗೆ ಬೇಸರ ಆಗ್ಲಿಲ್ಲ? ನಿಮ್ಗೆ ಯಾಕೋ ಇಂಟ್ರೆಸ್ಟ್ ಇಲ್ಲ ಅನ್ಸಾಯ್ತಾರೆ. ಎಸ್, ದಟ್ ಈಸ್ ಇಂಟ್ರೆಸ್ಟ್. ನಿಮ್ಗೆ ಗೊತ್ತಾಯ್ತು ಬಹುಶಃ ಈ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಲ್ಲ. ಸೊ ಬಿಲ್ಡ್ ಎ ಗುಡ್ ಇಂಟ್ರೆಸ್ಟ್. ಯಾವ ಒಂದು ಇದು ಮಾಡ್ಬೇಕಲ್ಲ, ಯಾವ ಒಂದು ಫೀಲ್ಡ್ ಅಲ್ಲಿ ನೀವು ಯಶಸ್ವಿ ಆಗ್ಬೇಕಲ್ಲ, ಆ ಫೀಲ್ಡ್ ಬಗ್ಗೆ ಒಂದು ಏನ್ ಮಾಡ್ರಿ, ಇಂಟ್ರೆಸ್ಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ರಿ. ಆ ಕ್ರಿಯೇಟ್ ಮಾಡಿದ್ರ ಬಗ್ಗೆ ಹಿಂಗೆ ಇಮ್ಯಾಜಿನೇಷನ್ ಇರ್ಬೇಕಲ್ಲ, ಮುಂದಿನ 30 ವರ್ಷ 40 ವರ್ಷ ನಾನು ಕೆಲಸ ಮಾಡಿದ್ರು ಕೂಡ ನನಗೆ ಯಾವತ್ತೂ ಆಸಕ್ತಿ ಹೋಗೋದಿಲ್ಲ ಅಂತಕ್ಕಂಥ ಆಸಕ್ತಿಯನ್ನು ಇಟ್ಟುಕೊಂಡು ಇವತ್ತೊಂದು ಪ್ರೊಫೆಷನ್ ಬಗ್ಗೆ ನೀವು ವಿಚಾರ ಮಾಡಬೇಕು. ಆ ಪ್ರೊಫೆಷನ್ ಸುತ್ತಲೂ ನಿಮ್ಮನ್ನು ನೀವು ಬೆಳೆಸ್ಕೋಬೇಕು. ಅದರ ಸುತ್ತಲೂ ನೀವು ವಿಚಾರ ಮಾಡ್ತಾ ಇರಬೇಕು. ಎಲ್ಲೇ ಹೋದ್ರೆ ಅಂತಹ ವಿಚಾರಗಳಿರ್ಬೇಕು. ಸೊ ನೀವು ಯಾರೋ ಒಬ್ರು ಅಂದ್ರೆ ಸೈಂಟಿಸ್ಟ್ ಆಗಬೇಕು. ಸೈಂಟಿಸ್ಟ್ ಆಗಿ ನಾವು ಹೇಗಿರ್ಬೇಕಪ್ಪ ಅಂತಂದ್ರೆ, ಸಪೋಸ್ ಇಫ್ ಯು ವಾಂಟ್ ಟು ಬಿಕಮ್ ಎ ಸೈಂಟಿಸ್ಟ್ ನ ಮನೋಭಾವ ಹೇಗಿರ್ತದ, ಅವನ ರಿಸರ್ಚ್ ಓರಿಯೆಂಟೆಡ್ ಹೆಂಗಿರ್ತಾನ, ಅವ ಹೆಂಗ್ ಓದ್ತಿರ್ತಾನ, ಅವನ ವಿಚಾರಗಳು ಹೆಂಗಿರ್ತಾವ, ಆ ವಿಷಯಗಳ ಬಗ್ಗೆ ನಿಮ್ಗೆ ಜಾಸ್ತಿ ಇರ್ಬೇಕು. ಅಂದ್ರೆ ಯು ಹ್ಯಾವ್ ಟು ವಾಚ್ ಎ ಸಿನಿಮಾ ಆನ್ ಸೈಂಟಿಸ್ಟ್. ಈಗ ನಿಮ್ಗೆ ಮನೆ ಮೇಲೆ ನೋಡ್ರಿ, ರಾಕೆಟ್ರಿ ಅಂತ ಒಂದು ಸಿನಿಮಾ ಬಂದದ. ಬಹುಶಃ ಅದಿನ್ನು ಎಲ್ಲೆಲ್ಲೋ ಬೇರೆ ಏನಿದೆ, ರಾಕೆಟ್ರಿ ಅಂತ ಬಂದದ. ಯಾರ ಬಗ್ಗೆ ಅಂದ್ರೆ, ನಂಬಿ ನಾರಾಯಣ್ ಅಂತ ಹೇಳಿ ಒಬ್ರು ಸೈಂಟಿಸ್ಟ್, ಇಸ್ರೋ ಸೈಂಟಿಸ್ಟ್ ಅವರು, ಅವ್ರ ಬಗ್ಗೆ ರಾಕೆಟ್ರಿ ಬಂದದ.
ಸಿನಿಮಾ ಇದನ್ನ ಸಾಧ್ಯ ಆದ್ರೆ ನೋಡ್ರಿ, ಸರ್ ಹೇಳಿದ್ರೆ ಬಹುಶಃ ಅವ್ರು ಈ ಸಂಸ್ಥೆಯೊಳಗೆ ಅದನ್ನ ಎಲ್ಲರಿಗೂ ಕೂಡ ತೋರಿಸೋದು ಅಷ್ಟೇ ಆಗ್ತದೆ. ಈಸಿ ಅದೇ, ಇಲ್ಲೆಲ್ಲರೂ ಇದೆ ಇನ್ಫ್ರಾಸ್ಟ್ರಕ್ಚರ್. ರಾಕೆಟ್ರಿ ಅಮೆಜಾನ್ ಪ್ರೈಮ್ ಅಲ್ಲಿ ಇದೆ, ಇದರಲ್ಲಿ. ಸೊ ರಾಕೆಟ್ರಿ ಒಳಗೆ ಏನಿದೆ ಗೊತ್ತಾ, ಅಮೇರಿಕಾ, ನಂಬಿ ನಾರಾಯಣ್ ಬಗ್ಗೆ ಒಬ್ಬರ ಬಗ್ಗೆ ಹೇಳ್ತೀನಿ, ಸೈಂಟಿಸ್ಟ್ ಬಗ್ಗೆ. ಅಮೇರಿಕಾ 19 ಬಾರಿ, ಅಮೇರಿಕಾದ ನಮ್ಗಿಂತ ಬಾಳ ಹಿಂದುಳಿದಾರಲ್ಲ ಅವ್ರು, ಅಂತಿರಪ್ಪ, ಬಹಳ ನಮ್ಗಿಂತ ಬಾಳ ಹಿಂದಿದಾರಲ್ಲ, ಇಲ್ಲ ನಮ್ಗಿಂತ ಫಾರ್ವರ್ಡ್ ಇದಾರಲ್ಲ ಅವರು. ಸೈನ್ಸ್ದಾಗ ನಮ್ಗಿಂತ ಹಿಂದಿದಾರ, ಇಲ್ಲ ನಮ್ಗಿಂತ ಶಾಣೆ ಇದಾರಲ್ಲ. ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ, ಅವರು ನಮ್ಗಿಂತ ಮುಂಚೆ ಇದಾರೆ. ಯಾಕಂದ್ರೆ ಅವ್ರು ಎಂದೋ ಆರ್ಮ್ಸ್ಟ್ರಾಂಗ್ ಅನ್ನ ಯಾರು ಎಲ್ಲಿ ಹೋಗ್ಬಿಟ್ಟಿದ್ರು, ಆರ್ಮ್ಸ್ಟ್ರಾಂಗ್ ಎಲ್ಲಿ ಹೋಗಿದ್ದ, ಮೂನ್ ಮೇಲೆ ಹೋಗಿದ್ದಿಲ್ಲ. ಸೊ ಅಂತವರೆಲ್ಲ ಇದಾರ ಅವರು. ಸೊ ಅವರು 19 ಸಾರಿ ಕೋಟಿ ಕೋಟಿ ಇನ್ ಬಿಲಿಯನ್ಸ್ ಕೋಟಿ ಕೋಟಿ ಖರ್ಚು ಮಾಡಿ 19 ಅಟೆಂಪ್ಟ್ ಮಾಡಿದ್ರು ಅವರು. ಎಲ್ಲಿ ಹೋಗ್ಬೇಕಂತ ಹೇಳಿ, ಅಲ್ಲ, ಮಂಗಳ ಗ್ರಹ, ಮಾರ್ಸ್. ಗೊತ್ತಿದ್ದಿಲ್ಲ ಮಾರ್ಸ್, ಮಂಗಳ ಗ್ರಹಕ್ಕೂ ಯಾವ್ದಾದ್ರು ಒಂದು ಇನ್ನೊಂದು ಪ್ಲಾನೆಟ್ ಸ್ವಲ್ಪ ಭೂಮಿಗೆ ಹೋಲಿಕೆ ಆಗ್ತದಂದ್ರ ಅಂತ ಹೋಲಿಕೆ ಇರ್ತಕ್ಕಂಥ ಗ್ರಹ ಯಾವುದು? ಮಾರ್ಸ್ ಅಲ್ಲ. ನಮ್ದೇ ಈಗ ಏನಾಗಿದೆ, ಭೂಮಿ ಮೇಲೆ ಮನೆ ಕಟ್ಟಿದ್ದಾಯ್ತು, ಆಕಾಶದಾಗ ಕಟ್ಟಿದ್ದಾಯ್ತು, ಗುಡ್ಡದಾಗ ಕಟ್ಟಿದ್ದಾಯ್ತು, ನೀರ್ನಾಗ ಕಟ್ಟಿದ್ದಾಯ್ತು, ಈಗೆಲ್ಲ ಕಟ್ಟಾಕೊಂಡೇವ್ ನಾವು ಮಾರ್ಸ್ ಆಲ್ರೆಡಿ ಈಗಾಗಲೇ ಮೂನ್ ಮೇಲೆ ಅಂತೂ ಹೋಗಿ ಬಂದಿದೀವಿ, ಹೌದಾ? ನೀಲ್ ಆರ್ಮ್ಸ್ಟ್ರಾಂಗ್ ಎಲ್ಲ ಹೋಗಿ ಬಂದ್ರಿ. ಈಗ ಮಾರ್ಸ್ ಕಡೆ ಹೋಗ್ತಾ ಇದೀವಿ, ಯಾಕಂದ್ರೆ ಅಲ್ಲಿ ನೈಟ್ರೋಜನ್ ಇದೆ, ಯಾವ್ದಿದೆ, ಏನದ, ಹೌದಾ? ಒಟ್ಟಾರೆಯಾಗಿ ಮಾನವ ಬದುಕಲಿಕ್ಕೆ ಅವಕಾಶ ಇರ್ತಕ್ಕಂಥ ಸ್ವಲ್ಪ ಹೋಲಿಕೆ ಇರತಕ್ಕಂಥ ಗ್ರಹ ಯಾವ್ದಾದ್ರು ಇದ್ರೆ ಅದು ಮಾರ್ಸ್. ಅಲ್ಲಿ ಹೋಗ್ಲಿಕ್ಕೆ ಅಮೆರಿಕದವ್ರು ಎಷ್ಟು ಅಟೆಂಪ್ಟ್ ಮಾಡಿದ್ರು? ಎಷ್ಟು? ಹಸುವಾಗಿತ್ತು 19 ಮಾಡಿ. ರಷ್ಯಾದವ್ರು ಬಿಡ್ಲಿಲ್ಲ, ಅವರು ಒಂದು 8 ಅಟೆಂಪ್ಟ್ ಮಾಡಿದ್ರು. ಚೀನಾದವ್ರು ಹಂಗೆ ಮಾಡತ್ತಾರ, ಇನ್ನ ಹೋಗೇ ಇಲ್ಲ ಅವರು. ಯುನೈಟೆಡ್ ಇದು UAE ಅಂದ್ರೆ ನಮ್ಮ UAE ಅಲ್ಲ, ಯುರೋಪಿಯನ್ ಒಕ್ಕೂಟ, EU, ಯುರೋಪಿಯನ್ ಯೂನಿಯನ್, ಅವರು ಒಂದು 5-6 ಅಟೆಂಪ್ಟ್ ಮಾಡಿದ್ರು. ಅವರು ಆಮೇಲೆ ಸಕ್ಸಸ್ ಆದ್ರು. ಆದ್ರೆ ಭಾರತದವ್ರು ಎಷ್ಟನೇ ಅಟೆಂಪ್ಟ್ ನಾಗ ಸಕ್ಸಸ್ ಆಗಿರುತ್ತೆ ಏನ ಗೊತ್ತದೆ? ಎಷ್ಟನೇ ಅಟೆಂಪ್ಟ್ ಹೇಳಕ್ಕರೆ ಕಾನ್ಫಿಡೆನ್ಸ್ ಬೇಕಲ್ಲ ನಿಮಗೆ. ಮಾಡಿದವರಲ್ಲ, ಬಿಟ್ಟವರಲ್ಲ. ನೋಡ್ರಿ, ಮಂಗಳ ಗ್ರಹಕ್ಕೆ ಭಾರತದವ್ರು ಫಸ್ಟ್ ಅಟೆಂಪ್ಟ್, ಒಂದೇ ಅಟೆಂಪ್ಟ್ಗೆ ಹೋಗ್ಯಾರಂದ್ರ ಅದ್ರ ಹಿಂದಿರೋ ಸೈನ್ಸ್ ಯಾರು ಗೊತ್ತಾ? ಸೈಂಟಿಸ್ಟ್ ಯಾರು ಗೊತ್ತಾ? ದಿಸ್ ಇಸ್ ಅಬ್ದುಲ್ ಕಲಾಂ, ನಂಬಿ ನಾರಾಯಣ್, ಇವ್ರೇನದಲ್ಲ, ಇವರೆಲ್ಲ ತಲಿಗೋಳ. ಇವರೆಲ್ಲರಿಂದ ಹೋಗಿದೀವಿ. ಏನು ಖರ್ಚು ಎಷ್ಟು ಮಾಡೇವಿ ಗೊತ್ತಾ? ನಾವು ಅಮೇರಿಕಾದವ್ರು ಏನ್ ಮಾಡಲ್ಲ, ಅದ್ರ 100 ರೂಪಾಯಿ ಮಾಡಿ ನಾವು 1 ರೂಪಾಯಿ ಮಾಡೇವಿ. ಇಲ್ಲಿಂದ ಆಟೋದಾಗ ಏನ್ ಚಾರ್ಜ್ ಇಲ್ಲ, ಬಹುಶಃ ನಾವು ಆಟೋದಾಗ ಹೊಂಟಿವಿ ತಿಳ್ಕೊರಿ, ಹೋಗಕ್ ಬರಲ್ಲ. ಬಟ್ ಆಟೋ ಚಾರ್ಜ್ ಇಲ್ಲ ಬೆಂಗಳೂರಾಗ. 5 ಕಿಲೋಮೀಟರ್ ಹೋದ್ರೆ 50 ರೂಪಾಯಿ ತಗೋತಾರೋ, 10 ಕಿಲೋಮೀಟರ್ ಹೋದ್ರೆ 100-200 ರೂಪಾಯಿ ತಗೋತಾರಲ್ಲ. ಹಿಂಗ್ ಚಾರ್ಜ್ ಕ್ಯಾಲ್ಕುಲೇಷನ್ ಮಾಡಿ ಅಲ್ಲಿಂದ ಡಿಸ್ಟೆನ್ಸ್ ಏನಾದ್ರು ಕ್ಯಾಲ್ಕುಲೇಷನ್ ಮಾಡಿದ್ರೆ ಆಟೋನ ದುಬಾರಿ ಆಗ್ತದ, ನಮ್ಮ ರಾಕೆಟ್ಗೆ ಖರ್ಚು ಕಡಿಮೆ ಬಂದದ. ಇದೌದಿಲ್ಲ ಸೈನ್ಸ್ ಮಾಡಿದ್ರೆ ಎಂತ ಮಾಡ್ಬೇಕು ಕೆಲಸ, ಗೊತ್ತಾಯ್ತಿಲ್ಲ ಈಗ? ಸೊ ಎಲ್ಲರೂ ಮಾಡ್ಯಾರ ಬಿಡಿಸ್ತಾರೆ. ಮಾರ್ಕ್ಸ್ ಹೋಗಿ ಬಂದ ನಮ್ದೇನದ ಕೆಲಸ ತನಗಿಲ್ಲ. ಆಲ್ಬರ್ಟ್ ಐನ್ಸ್ಟೀನ್, ನ್ಯೂಟನ್ ಆಲ್ರೆಡಿ ಮಾವಿನಕಾಯಿ ಬಿತ್ತು, ಅವ್ನು ಕಂಡಿಡ್ದ. ನಾನೇನ್ ಕಂಡಿಡ್ದೈತೆ ಅಂದ್ರೆ ಮುಗಿದೈತೇನೆ, ಏನಾರೆ ಮುಗುದಿಲ್ಲ. ಯಾವತ್ತೂ ಸಂಶೋಧನೆಗೆ, ಹೊಸ ಕೆಲಸ ಮಾಡ್ಲಿಕ್ಕೆ, ಹೊಸ ಸಾಧನೆ ಮಾಡ್ಲಿಕ್ಕೆ ಈ ಜಗತ್ತಿನ ಬ್ರಹ್ಮಾಂಡದಲ್ಲಿನ ವಿಸ್ಮಯಗಳಿಗೆ ಇನ್ನೂ ಕೊನೆ ಆಗಿಲ್ಲ. ನಮ್ಗೆ ಇನ್ನೂ ಬಹಳ ಅವಕಾಶ ಅದಾವ, ಕಂಡುಹಿಡಿಬೇಕಷ್ಟೇ ನಾವು, ಹೌದಾ? ಕಂಡುಹಿಡಿಬೇಕು. ಹಾಗಾಗಿ ವಿಜ್ಞಾನಿಗಳು ರಿಸರ್ಚ್ ಓರಿಯೆಂಟೆಡ್ ಆಗಿ ಓದಬೇಕು ಅಂತ ಒಂದು ಕಾನ್ಸೆಪ್ಟ್ ನಿಮ್ಮಲ್ಲಿ ಬರಬೇಕು. ಬೇರೆ ಬೇರೆ ಫೀಲ್ಡ್ಗೆ ಅದನ್ನೇ ಡೆಡಿಕೇಶನ್ ಅನ್ನ ಕೇಳ್ತಾನೆ. ಆ ಡೆಡಿಕೇಶನ್ ನಿಮ್ಮಲ್ಲಿ ಬರಬೇಕು. ಒಟ್ಟಾರೆ ತಾತ್ಪರ್ಯ ಏನಂತಪ್ಪ ಅಂದ್ರೆ ಯು ಶುಡ್ ಏನಪ್ಪಾ ಅಂತಂದ್ರೆ ಒಂದು ಸ್ಪಷ್ಟವಾದ ದೊಡ್ಡದಾದ ಏನ್ ಇಟ್ಕೊಳ್ಬೇಕು, ಗುರಿ ಇಟ್ಕೋಬೇಕು. ಅದು ಹೆಂಗಿರ್ಬೇಕಂದ್ರೆ, ಗುರಿ ಕನಸು ಕಾಣೋದಂತೇವಲ್ಲ ನಾವು, ದಟ್ ಇಸ್ ಡ್ರೀಮ್ ಅಂತೀವಿ. ಕನಸು ಕಾಣೋದು ಹೆಂಗಿರ್ಬೇಕಂದ್ರೆ ಮಲಗಿದಾಗ ಕನಸು ಕಾಣೋದಲ್ಲ. ಯಾವ ಕನಸು ನಮ್ಮನ್ನೇ ಮಲಗಾಕ ಬಿಡಂಗಿಲ್ಲಲ್ಲ, ಅರ್ಥ ಆಗತ್ತದ? ಮಲಗಿದಾಗ ವಾವ್ ಮಂಗಳ ಗ್ರಹದಾಗಿದ್ದೀನಿ, ಈಗ ಮೂನ್ ಮೇಲೆ ನಾನು ಹಾರಾಡತ್ತೀನಿ, ಇದೆಲ್ಲ ಕನಸು. ನೀವ್ ಹೆಂಗ್ ಕನಸು ಕಾಣತಿರ್ಬೇಕಂದ್ರೆ
ರಾತ್ರಿ ಹೊಟ್ಟೆ ನಿದ್ದೆ ಅಂತ ಬರ್ದು ನಾನು ಏನಾರು ಮಾಡ್ಬೇಕಲ್ಲಪ್ಪ, ನಾನು ಏನಾರು ಒಂದು ಕೆಲಸ ಮಾಡ್ಬೇಕಲ್ಲ, ಅದು ಮಲ್ಕೊಳಕ್ಕೆ ಬಿಡ್ಬಾರ್ದು. ಹಂಗಂತ ನಿದ್ದೆ ಮಾಡೋದು ಬಿಟ್ಟು ಕೂತೀರಿ. ಒಟ್ಟಾರೆಯಾಗಿ ಅಂತ ಒಂದು ಕನಸನ್ನ ನೀವು ಕಾಣ್ಬೇಕು. ಸೊ ಇಷ್ಟು ಐಡಿಯಾಸ್ ಅನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ ಕಡೆ ಏನಾದ್ರು ಕ್ವಶನ್ಸ್ ಅಂತ ಕೇಳೋದ್ರೆ ಕೇಳ್ರಿ. ಕ್ವಶನ್ಸ್ ಇಲ್ಲ, ಏನು ಪ್ರಶ್ನೆ ಇಲ್ಲ ಅಂತ ಮುಗಿಸ್ಬಿಡೋದು. ಏನಾದ್ರೂ ಕೇಳಿ, ನಾವು ಗೊತ್ತಿದ್ರೆ ಹೇಳ್ತೀವಿ, ಗೊತ್ತಿಲ್ಲ ಅಂದ್ರೆ ಪಾಸ್. ಹಾ, Can you please tell us some strategies that you prepare for exams? ಶೋರ್. ಈಗ ಅವರು ಏನಪ್ಪ ಹೆಸರು? From ICC. ಮಾನಸಿ. ಓಕೆ, ಅವ್ರದ್ದು ಏನಂದ್ರೆ ನಂದು ಎಕ್ಸಾಮ್ ಪ್ರಿಪರೇಷನ್ ಸ್ಟ್ರಾಟಜಿ ಹೇಗಿತ್ತು ಅಂತ. ನಾನು 2 times ಎಕ್ಸಾಮ್ಗೆ ಇದಕ್ಕೆ ಅಪಿಯರ್ ಆಗಿದ್ದೆ. 2 ಸಾರಿನೂ ಪ್ರಿಪರೇಷನ್ ಹೇಗಿತ್ತು ಅಂದ್ರೆ, ಒಂದು ಫಸ್ಟ್ ಬೇಸಿಕ್ ಥಿಂಗ್ ಏನಂತಂದ್ರೆ, ಯಾವ್ದಾದ್ರು ಒಂದು ಎಕ್ಸಾಮ್ಗೆ ನಾವು ಪ್ರಿಪೇರ್ ಆಗ್ತಿದ್ದು ಅಂದ್ರೆ ಅದ್ರ ಸಿಲೆಬಸ್ ಏನಿದೆ ಅನ್ನೋದನ್ನ ತಿಳ್ಕೊಬೇಕು. ಪ್ರಿಲಿಮಿನರಿ ಸಿಲೆಬಸ್, ವಾಟ್ ಇಸ್ ದ ಸಿಲೆಬಸ್. ಸಿಲೆಬಸ್ ತಿಳ್ಕೊಂಡ್ಮೇಲೆ ಅದರದ್ದು ಎಷ್ಟಿದೆ, ಏನು, ಯಾವ ಬುಕ್ಸ್ ಓದಬೇಕು, ಇದನ್ನೆಲ್ಲ ಫಸ್ಟ್ ನಾವು ತಿಳ್ಕೊಬೇಕು. ಅದಾದ್ಮೇಲೆ ಹಳೆ ಕ್ವಶನ್ ಪೇಪರ್ ಅನ್ನ ನಾವು ಸ್ಟಡಿ ಮಾಡಬೇಕು. ಹಿಂದೆ ಏನೇನು ನಮ್ಗೆಲ್ಲ ಕ್ವಶನ್ ಪೇಪರ್ಸ್ ಬೇರೆ ಬೇರೆ ಎಕ್ಸಾಮ್ಸ್ ಅಲ್ಲೆಲ್ಲ ಕೇಳಿರ್ತಲ್ಲ, ಅವನ್ನೆಲ್ಲ ಕ್ವಶನ್ ಪೇಪರ್ಸ್ ಇಟ್ಕೋಬೇಕು. ಸೊ ಕ್ವಶನ್ ಪೇಪರ್ಸ್ ಇಟ್ಕೊಂಡ್ಮೇಲೆ ಸಿಲೆಬಸ್ ಆಯ್ತು, ಕ್ವಶನ್ ಪೇಪರ್ಸ್ ಆಯ್ತು. ಈಗ ಕ್ವಶನ್ಸ್ ಅನ್ನು ಫಸ್ಟ್ ಓದ್ಬೇಕು. ಓದಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹೇಳ್ತೀನಿ, ಎಕ್ಸಾಂಪಲ್ ನೀವೇ ಈಗ ಏನಾದ್ರು ಒಂದು ಕ್ಲಾಸ್ ಬುಕ್ ಓದಾತಿದ್ರೆ ಅಂದ್ರೆ ಆ ಬುಕ್ ನ ಟಾಪಿಕ್ ಓದಕ್ಕಿಂತ ಮುಂಚೆ ಕ್ವಶನ್ಸ್ ಏನ್ ಕೇಳಾರ ಅಂತ ಓದ್ಬೇಕು. ಇದು ಎಕ್ಸಾಮ್ ಅಲ್ಲಿ ನಾವು ಮಾಡೋದು. ಸೊ ಕ್ವಶನ್ಸ್ ಯಾವ ತರ ಕೇಳಾರ, ಆಮೇಲೆ ಕ್ವಶನ್ಸ್ ಓದಿ ಆಮೇಲೆ ಮತ್ತೆ ಮೇನ್ ಟಾಪಿಕ್ ಬರ್ತದೆ. ಸೊ ಮೇನ್ ಟಾಪಿಕ್ ಓದ್ಕೋತ ಹೋಗುವಾಗ ಎಲ್ಲೆಲ್ಲೆಲ್ಲಿ ಕ್ವಶನ್ಸ್ ರೈಸ್ ಆಗಿದ್ವಲ್ಲ ಆ ವಿಷಯಗಳನ್ನ, ಇವು ಇಂಪಾರ್ಟೆಂಟ್ ಪಾಯಿಂಟ್ಸ್, ಇಂಥವ್ರ ಮೇಲೆ ಹಿಂದೆ ಎಲ್ಲ ಕ್ವಶನ್ ಕೇಳಾರ, ಈ ವಿಷಯದ ಮೇಲೆ ಹಿಂದೆ ಕ್ವಶನ್ ಕೇಳಾರ, ಮುಂದೆ ಇಂಥ ವಿಷಯದ ಮೇಲೆ ಪ್ರಶ್ನೆ ಕೇಳಬಹುದು ಅಂತ ಹೇಳಿ ನಾವೇ ಅದನ್ನ ಸೆಲ್ಫ್ ಕ್ವಶನ್ ಅನ್ನ ಫ್ರೇಮ್ ಮಾಡ್ಕೊಂಡು ಅದನ್ನ ಓದಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ವಿ. ಓದಿದ್ದನ್ನ ಏನ್ ಮಾಡ್ತಿದ್ವಿ ಅಂದ್ರೆ ಸ್ಟ್ರಾಟಜಿ, ಮಿನಿಮಮ್ 4 ಜನ ಗುಂಪು ಇರ್ತಿತ್ತು. 4 ಜನ ಎಂಥವ್ರು ಗುಂಪು ಕಟ್ಕೊಳ್ತಿದ್ವು ಅಂದ್ರೆ, ಸೊ ಸೈನ್ಸ್ದಾಗ ಒಬ್ಬ ಶಾಣೆ ಇದ್ರೆ ಅವನೊಬ್ಬ, ಮ್ಯಾಥ್ಸ್ದಾಗ ಶಾಣೆ ಇದ್ರೆ ಅವನೊಬ್ಬ, ಒಬ್ಬ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ದಾಗ ಅಥವಾ ಇದು ಸೋಷಿಯಲ್ ಸೈನ್ಸ್ ದಾಗ ಶಾಣೆ ಇದ್ರೆ ಅವನೊಬ್ಬ, ಹಿಂಗೆ ಒಬ್ಬ ಲ್ಯಾಂಗ್ವೇಜ್ ದಾಗ ಶಾಣೆ ಇದ್ರೆ ಅವನು, ಹಿಂಗ ಸೆಲೆಕ್ಟೆಡ್ 3-4 ಜನ ಇರ್ತಿದ್ವಿ. ಯಾಕೆ ಹಂಗಿರ್ತಿದ್ವಿ ಅಂದ್ರೆ, ಎಲ್ಲಾರು ಒಂದೇ ಸಬ್ಜೆಕ್ಟ್ ದಾಗ ಎಕ್ಸ್ಪರ್ಟ್ಸ್ ಇರೋದ್ರೆ ಯಾವ ಸಬ್ಜೆಕ್ಟ್ ದಾಗ ನಮ್ಗೆ ವೀಕ್ ಇದೇವಲ್ಲ ಅದನ್ನ ಹೇಳೋದೇ ಯಾರು ನಮಗೆ. ಅದಕ್ಕೆ ಏನ್ ಮಾಡ್ತಿದ್ವಿ, 4 ಜನ ಇದ್ರೋದ್ರೆ ಈ 4 ಜನದಲ್ಲಿ 4 ಎಕ್ಸ್ಪರ್ಟ್ ಇರ್ಬೇಕು ಅವರು, ಅಂದ್ರೆ ಅದ್ರೊಳಗೆ ಒಂದು ಸ್ವಲ್ಪ ಶಾಣೆ ಇರ್ಬೇಕು ಅಂತವ್ರನ್ನ ಗುಂಪು ಕಟ್ಕೊಡ್ತಿದ್ವಿ. ಆಮೇಲೆ ಏನ್ ಮಾಡ್ತೀವಿ, ಮೊದಲು ಓದೋದಂದ್ರೆ 2 ಅವರ್ 1 ಅವರ್ ಓದ್ಬೇಕು. ಓದಿದ ಮೇಲೆ ಏನು ಓದಿದೀವಿ ಅಂತೇಳಿ ಒಬ್ಬರಿಗೊಬ್ರು ಡಿಸ್ಕಷನ್ ಮಾಡಿ ಏನೇನು ವಿಷಯ. ಸೊ ಒಂದು ಟಾಪಿಕ್ ಯಾವ್ದಾದ್ರು, ಈಗ ಪ್ಲಾನೆಟರಿ ಸಿಸ್ಟಮ್ ಅಂತ ಇತ್ತಪ್ಪ ಅಂತ ತಿಳ್ಕೊಂಡು ಎಕ್ಸಾಂಪಲ್. ಸೊ ಪ್ಲಾನೆಟರಿ ಸಿಸ್ಟಮ್ ಬಗ್ಗೆ ಒಬ್ರು ಓದಿದ ಮೇಲೆ ಅವನು ಓದಿದ್ದನ್ನ ಏನು ಓದಿದೆ, ಏನ್ ತಿಳ್ಕೊಂಡೆ ಅನ್ನೋದನ್ನ ಹೇಳೋದು. ಇನ್ನೊಂದು ಹೇಳ್ಬೇಕು ನಿಮ್ಗೆ, ಹುಟ್ತಾನ ಯಾರು ಶಾಣೆ ಇಲ್ಲ, ಹುಟ್ತಾನ ಯಾರು ಆಲ್ಬರ್ಟ್ ಐನ್ಸ್ಟೈನ್ ಆಗಿಲ್ಲ, ಹುಟ್ತಾ ಯಾರು ದಡ್ಡು ಇಲ್ಲ, ಹುಟ್ತಾ ಯಾರಿಗೂ ಮೆಮರಿ ಪವರ್ 100 GB 1000 GB ಮತ್ತು 1 GB ಅಂತ ಯಾರಿಗೂ ಹ್ಯಾಂಗ್ ಕಳಿಸಿಲ್ಲ ದೇವರು. ಮೊಬೈಲ್ ಅಲ್ಲ ನಿಮ್ಮ ಗೊತ್ತದಲ್ಲ ನಿಮಗೆ. ಸೊ ಯಾರಿಗಾದ್ರೂ ನನಗೆ ಮರು ಐತ್ರಿ, ನಾನು ಓದಿದ್ ನೆನಪುಡಂಗಿಲ್ಲ ಅಂತಂದ್ರೆ ಒಂದೇ ಪ್ರಶ್ನೆ, ನಿಮ್ ಹೆಸರು ಯಾವಾಗ ನೀವು ಮರ್ತೇರಿ? ನಿಮ್ ಹೆಸರು ಮರ್ತಾವ್ರ ಯಾರಾದ್ರೂ ಕೇಳಿ, ನನ್ನ ಹೆಸರು ಏನಪ್ಪ ಅಂತ ಮನಸ್ಸಿನಾಗ ಅನ್ಕೋಬೇಡ್ರಿ. ಮತ್ತೆ ಎಷ್ಟು ಜನ ಅನ್ಕೊಂಡ್ರಿ? ನಿಮ್ ಹೆಸರು ನೀವು ಯಾರು ಮರ್ತಿಲ್ಲಲ್ಲ? ನಿಮ್ ತಂದೆ ತಾಯಿ ಹೆಸರು, ನಿಮ್ ಊರ ಹೆಸರು ಯಾಕೆ ಮರ್ತಿಲ್ಲ ಹೇಳ್ರಿ? ರಿಪೀಟ್ ಆಗತ್ತದಿಲ್ಲ ಅದು, ರಿವಿಷನ್ ಅದು. ಎಲ್ಲರೂ ಕರೀತಾರೆ ನಿಮ್ಮ ಹೆಸರು, ನಿಮ್ ತಂದೆ ತಾಯಿ ಹೆಸರನ್ನು ಎಲ್ಲರೂ ಕರಿತಿರ್ತಾರೆ, ಎಲ್ಲ ಕಡೆ ಬರೀತಿರ್ತೀರಿ. ಸೊ ಯಾವ ವಿಷಯವನ್ನ ಪದೇ ಪದೇ ಹೇಳ್ತೀರ ಅದನ್ನ ಮರಿತೀರಿ? ಇಲ್ಲ, ಅಷ್ಟೇ ವಿಷಯ ತಿಳ್ಕೊಳ್ಳೋದು ಅಷ್ಟೇ ಇದೆ. ಯಾವ ವಿಷಯ ನಿಮ್ಗೆ ಟಪ್ ಆಗತ್ತಲ್ಲ ಅದನ್ನ ಪದೇ ಪದೇ ಓದ್ಬೇಕಂತೆ. ದಟ್ ಈಸ್ ಕಾಲ್ಡ್ ರಿವಿಷನ್ ಅಂತ ಕರೀತಾರೆ ಎಜುಕೇಶನ್ ಸಿಸ್ಟಮ್ದಾಗ. ರಿವಿಷನ್ ಓದೋದು, ಮತ್ತೆ ಓದೋದು, ಮತ್ತೆ ಓದೋದು, ಮತ್ತೆ ಅದನ್ನ ಡಿಸ್ಕಷನ್ ಮಾಡ್ಬೇಕಲ್ಲ. ಒಬ್ರು ಓದಿದ್ದಾನೆ ಇನ್ನೊಬ್ರಿಗೆ ಹೇಳ್ಬೇಕು. ಹೇಳುವಾಗ 3 ಜನ ಏನ್ ಮಾಡ್ಬೇಕು, ಕೇಳಿಸ್ಕೊತಿರ್ಬೇಕು. ಎಲ್ಲಿ ತಪ್ಪು ಹೇಳ್ತಾನಲ್ಲ ಅಲ್ಲಿ ಅವನಿಗೆ ಅಲರ್ಟ್ ಮಾಡ್ಬೇಕು. ಇಲ್ಲ ಇದು ತಪ್ಪು ತಿಳ್ಕೊಂಡಿ ಅಂತ ಹೇಳ್ಬೇಕು. ಇಲ್ಲ ಇಬ್ಬರಿಗಿನ ಡೌಟ್ ಬಂದ್ರೆ ಮತ್ತೆ ಪುಸ್ತಕ ತೆಗಿಬೇಕು, ಕೇಳಬೇಕು. ಅಲ್ಲಿಯೂ ಡೌಟ್ ಬರ್ತಂತ ಉಳಿತಂದ್ರೆ ಟೀಚರ್ ಹತ್ರ ಹೋಗ್ರಿ, ಅವ್ರು ನಿಮಗೆ ಕ್ಲಾರಿಫೈ ಮಾಡ್ತಾರೆ ಯಾವ್ದು ಸರಿ ಯಾವ್ದು ತಪ್ಪು ಅಂತೇಳಿ. ಅರ್ಥ ಆಗತ್ತಲ್ಲ ನಿಮ್ಗೆ? ಆ ಮೂಲಕ ನಿಮ್ಗೆ ಡೌಟ್ಸ್ ಕ್ಲಿಯರ್ ಆಗ್ತದೆ. ಸೊ ಡಿಸ್ಕಷನ್ ಆಯ್ತು, ಬರೀತೀರಿ, ಮತ್ತೆ ಬರೆದದ್ದನ್ನ ಓದ್ಬೇಕು. ಒಂದ್ ಕಡೆ ಹೇಳಿರಲ್ಲ, 1 ಸಾರಿ ಬರೆಯೋದು 10 ಸಾರಿ ಓದುವುದಕ್ಕೆ ಸಮ ಅಂತ ಇದೆ. ಅದು ಯಾವಾಗ ಗೊತ್ತಾ?
ಬರೆಯುವಾಗ ಬಹಳ ಲಕ್ಷ ಕೊಟ್ಟ ವಿಷಯವನ್ನ ಅರ್ಥ ಮಾಡ್ಕೊಂಡು ಬರೆದ್ರೆ ಅಷ್ಟೇ. ಸುಮ್ಮನೆ ಮಕ್ಕಿಕ ಮಕ್ಕಿ ಅಂತಾರೆ. ಮಕ್ಕಿಕ ಮಕ್ಕಿ ಅಂತ ಗೊತ್ತಲ್ಲ ನಿಮ್ಗೆ? SSLC ಎಕ್ಸಾಮ್ ಬರೀತಿದ್ರಂತೆ ಅಣ್ಣ ತಮ್ಮ, ಅಲ್ಲ ಬ್ರದರ್ಸ್, ಎರಡು ಒಂದಾವದಿಲ್ಲ, ಮಾಮ ಹಳೆಯ ಬರೀತಿದ್ರಂತೆ. ಅವ ಮುಂದಿನ ಬರೀತಿದ್ದಂತ, ಬರ್ದಂಗ ಆ ಲೈನ್ ನೋಡಿ ಇವನು ಬರೀತಿದ್ದಂತ. ಬರಿತಾ ಇರಬೇಕು. ಒಂದು ಮಕ್ಕಿ ಅಂದ್ರೆ ಗೊತ್ತಿಲ್ಲ ಏನು? ನೊಣ. ಅವ ನೊಣ ಬಂದಂತ ಅವ ಹೊಡೆದಂತ, ಯಾರ ಮುಂದಿನ ಅವ್ ಬರ್ಯಾವ, ಇವು ನೊಣ ಹುಡುಕಾಡಿದಂತ ಹೊಡೆದು ಇವನು ಬರ್ದಂತ. ಅದಕ್ಕೆ ಮಕ್ಕಿ ಅಂತಾರ. ಅಂದ್ರೆ ಏನ್ ಮಾಡಿದ್ರೆ ಅದನ್ನೇ ಮಾಡ್ತಾರೆ. ಹಂಗ್ ಬರಿಬಾರ್ದು ನೀವು. ಹಿಂಗ್ ಬರ್ದ್ರೆ ತಲ್ಯಾಗ ಉಳಿಯಂಗಿಲ್ಲ, ಪುಸ್ತಕದಾಗ ಉಳಿಯಂಗಿಲ್ಲ. ಅರ್ಥ ಆಗತ್ತಲ್ಲ ನಿಮ್ಗೆ? ಸೊ ಅದನ್ನ ಹೆಂಗ್ ಬರಿಬೇಕಂದ್ರೆ ಮನನ ಮಾಡ್ಕೋಂತ, ಅರ್ಥ ಮಾಡ್ಕೋಂತ, ವಾಟ್ ಈಸ್ ವಾಟ್ ಅಂತ ತಿಳ್ಕೋಂತ ನೀವು ಏನಾದ್ರು ಬಂದ್ರೆ 10 ಸರಿ ಬಂದದ್ದು 10 ಸರಿ ನೆನಪಿರ್ತದೆ. ಸೊ ಒನ್ ಟೈಮ್ ಬರೀರಿ, ಬರ್ದದ್ದನ್ನ ಮತ್ತೆ ಓದ್ರಿ, ಮತ್ತೆ ಮಾತಾಡ್ಕೋತ ಎಲ್ಲ ವಾಕಿಂಗ್ ಹೋಗಿರ್ತಲ್ಲ ಅವಾಗ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ರಿ. ನಾವ್ ಹಿಂಗೆ ಮಾಡ್ತಿದ್ವಿ, ವಾಕಿಂಗ್ ಹೋಗ್ತಿದ್ವಿ ಒಂದು 4-5 ಕಿಲೋಮೀಟರ್, ಅವಾಗೆಲ್ಲ ಓದಿದ್ದೆಲ್ಲ ಹೇಳ್ಕೋದು. ಆಮೇಲೆ ಶಾರ್ಟ್ ನೋಟ್ಸ್ ಮಾಡೋದು. ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಇರ್ತಲ್ಲ, ಶಾರ್ಟ್ ನೋಟ್ಸ್, ಪಾಕೆಟ್ ನೋಟ್ಸ್ ಅಂತ ಮಾಡ್ಬೇಕು. ಇಷ್ಟೇ. ನಿಮ್ಗೆ A4 ಸೈಜ್ ಹಾಳೆಯನ್ನು 4 ಫೋಲ್ಡ್ ಮಾಡ್ತಿಲ್ಲ, ನಿಮ್ ನೋಟ್ಬುಕ್ ಇರ್ತದಲ್ಲ ಅದನ್ನ 4 ಫೋಲ್ಡ್ ಮಾಡ್ಬಿಡೋದು. ಒಂದೇನ್ ಸೈಜ್ ಬರ್ತಲ್ಲ ಆ ಸೈಜ್ ಮಾಡಿ ಅದಕ್ಕೆ ಸ್ಟಪ್ಲರ್ ಪ್ರಿಂಟ್ ಮಾಡೋದು. ಇದನ್ನ ಹೈಸ್ಕೂಲ್ ಇದ್ದಾಗ ಮಾಡ್ತಿದ್ದೆ ನಾನು. ಯಾವ್ಯಾವ ಸಬ್ಜೆಕ್ಟ್ ಇಂಪಾರ್ಟೆನ್ಸ್ ಅಂತ ಇರ್ತಾವ, ಬರಿತೀವಿ ಅಂತ ಇರ್ತಾವ, ಯಾವ್ದು ಫಾರ್ಮುಲಾಸ್ ಅದಾವ, ಎಲ್ಲೆಲ್ಲಿ ಡೆಫಿನೇಷನ್ಸ್ ಇದಾವ, ಎಲ್ಲೆಲ್ಲಿ ಇಂಪಾರ್ಟೆಂಟ್ ಅಂತ ಅಂಶ ಇದಾವ ನಾವು ಮರಿತೀವಿ ಅಂತ ಅನಿಸ್ತಲ್ಲ, ಅವನ್ನೆಲ್ಲ ಒಂದ್ ಕಡೆ ಬರೆದು ಜೇಬ್ನಾಗ ಇಟ್ಕೊಂಡ್ ತಿರುಗಾಡ್ತೀನಿ. ಊಟ ಮಾಡತ್ತೇವೆ, ಅಲ್ಲೇನೋ ಮಾತಾಡಿದ್ರೆ ಟೈಮ್ ಸಿಕ್ಕದ ಅಲ್ಲೇ ಒಂದ್ ಸ್ವಲ್ಪ ನೋಡ್ಕೊಳ್ಳೋದು. ಇಲ್ಲಾಂದ್ರೆ ಸುಮ್ಮನೆ ಕೇಳೋದು ಇನ್ನೊಬ್ರಿಗೆ, ಇದನ್ನ ಹೇಳಪ್ಪ ಅಂತೀವಿ. ಅವ್ ಹೇಳಂಗಿಲ್ಲ. ಅವ್ ಹೇಳಿದ್ರು ಅವ್ ಹೇಳಿಲ್ಲ ಅಂದ್ರೆ ಬಿಡ, ಊಟ ಮಾಡಕ್ ಬಂದಿನಿ, ಮಾತಾಡಕ್ ಬಂದಿನಿ, ಇವು ಇದನ್ನ ತೆಗಿತಿ ಅಂತ ಅವ್ನ್ ಬೈತಾನ. ಅವ್ನ್ ಕೇಳಿ ಬಿಡ್ಲಿ ನೀವು ಅವ್ನ್ ಹೇಳೋದನ. ಅರ್ಥ ಆಗತ್ತಿಲ್ಲ ನಿಮ್ಗೆ? ಅವ್ನು ಹೇಳೋದು ಅವ್ನು ಕೇಳಿಸ್ಕೊಳ್ಳೇ ಬಿಟ್ರು. ಬಟ್ ಯಾರಿಗೆ ಪರ್ಫೆಕ್ಟ್ ಆಗತ್ತದೆ? ಇದೆ ಹೇಳೋರಿಗೆ ಪರ್ಫೆಕ್ಟ್ ಆಗತ್ತಿಲ್ಲ. ನಮ್ಗೆ ಆಗ್ಬೇಕಾಗಿದೆ ಅಷ್ಟೇ. ಇನ್ನೊಬ್ಬ ಕೇಳ್ತಾನೆ ಬಿಡ್ತಾನೆ, ನಮ್ಗೆ ಆಗ್ಬೇಕಾಗಿದೆ. ಆದ್ರೆ ಅವ್ನು ಹೇಳೋದನ್ನ, ಅವ್ನು ಕೇಳಿಲ್ಲ ಅಂದ್ರೆ ಹೇಳೋದನ್ನ ಹೇಳಿ ನಾವು ನಮ್ಮನ್ನ ನಾವು ಪರ್ಫೆಕ್ಟ್ ಮಾಡ್ಕೋತ ಹೋಗೋದು. ಈ ತರ ಒಂದು ಶಾರ್ಟ್ ನೋಟ್ಸ್ ಮಾಡೋದು, ಡಿಸ್ಕಷನ್ ಮಾಡೋದು, ಬರೆಯೋದು ಎಲ್ಲ ಮಾಡ್ಕೊಂತ ಹೋದ್ರೆ ಅಂದ್ರೆ ಬಹುಶಃ ಸಕ್ಸಸ್ ಆಗ್ತಾರೆ. ಆಮೇಲೆ ಕ್ವಶನ್ ಪೇಪರ್ ಜಾಸ್ತಿ ಸಾಲ್ವ್ ಮಾಡ್ಬೇಕು, ಪ್ರಶ್ನೆಗಳನ್ನ ಜಾಸ್ತಿ ಎದುರಿಸ್ಬೇಕು ನಾವು. ಹೌದಿಲ್ಲ? ಪ್ರಶ್ನೆಗಳನ್ನ ಎಷ್ಟು ಎದುರಿಸ್ತೀರಿ? ಎದುರಿಸೋದಂದ್ರೆ ಏನ? ಬರೀ ಒಂದು ವಿಷಯವನ್ನ ಜಾಸ್ತಿ ನಮ್ಗೆ ಏನಾದ್ರು ಅರ್ಥ ಆಗ್ಬೇಕಾದ್ರೆ ಯಾರು ಪ್ರಶ್ನೆಗಳನ್ನ ಜಾಸ್ತಿ ತಲೆಯಲ್ಲಿ ಗುಟ್ಟಾಕೋತಲ್ಲ ಅವ್ರಿಗೆ ಮಾತ್ರ ಬೇಗ ಅರ್ಥ ಆಗ್ತದೆ. ಯಾಕಿದೆ ಹಿಂಗ, ಇದು ಯಾಕೆ ಹಿಂಗಿಂತ ಅರ್ಥ ಮಾಡ್ಕೋಬೇಕು ನೀವು. ಒಂದ್ ಏನಾದ್ರೂ ನೀವು ಇದ್ರ ಬಗ್ಗೆ ಹೋದ್ರೆ ಅಂದ್ರೆ ಆರ್ಟಿಕಲ್ 17 ಅಂತ ಬರ್ತದಪ್ಪ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ದೊಡ್ಡ ವಿಷಯ ಐತೆ ನಿಮ್ಗೆ, ಆದ್ರೂ ಹೇಳ್ತೀನಿ ಯಾಕಿದೆ 17, ವೈ ಅನ್ಟಚಬಿಲಿಟಿ ಅನ್ನೋ ಆರ್ಟಿಕಲ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ 17ದಾಗ ಯಾಕೆ ಇಟ್ರು, ಅದನ್ನೇ ಇಡೋ ಅವಶ್ಯಕತೆ ಇತ್ತು. ಹಂಗೆ ನಿಮ್ ವಿಷಯ ಐತಲ್ಲ ಯಾವ್ದೋ ಒಂದು ಸಬ್ಜೆಕ್ಟ್ ಹೋಗ್ಲಿ ಬಿಡ್ರಿ, ನಿಮ್ದ ಒಂದು ಟಾಪಿಕ್ ಅಂತ ತಿಳ್ಕೊಡ್ರಿ. ಅಂಬೇಡ್ಕರ್, ಡಾಕ್ಟರ್ ಅಂಬೇಡ್ಕರ್ ಬಗ್ಗೆ, BR ಅಂಬೇಡ್ಕರ್ ಅವ್ರಿಗೆ ಯಾವ ಕ್ಲಾಸ್ನಾಗ ಪಾಠ ಇಲ್ಲ ಇದ್ರೊಳಗೆ? ಎಲ್ಲಾ ಕ್ಲಾಸ್ನಾಗ ಐತೆ. ಆಲ್ಮೋಸ್ಟ್ ಸಬ್ಜೆಕ್ಟ್ ದಾಗ ಇರ್ತದೆ. ಅಂದ್ರೆ ಈ ಕಡೆ ಲ್ಯಾಂಗ್ವೇಜ್ ದಾಗ ಇರ್ತದೆ, ಕನ್ನಡ ಇಂಗ್ಲಿಷ್ ಹಿಂದಿ ಒಳಗೆ ಇರ್ತದ. ಇಲ್ಲಂದ್ರೆ ಈ ಕಡೆ ಇತಿಹಾಸದಾಗ ಇರ್ತದೆ, ಭಾರತ ಸಂವಿಧಾನ. ಯಾಕೆ ಅದನ್ನ ಇಟ್ಟಾರ? ಸ್ವಲ್ಪ ವಿಚಾರ ಮಾಡ್ರಿ, ಅರ್ಥ ಆಗ್ತಲ್ಲ. ಅದ್ರ ಜೊತೆಗೆ APJ ಅಬ್ದುಲ್ ಕಲಾಂ, ಬಸವಣ್ಣನ ವಚನಗಳು ಇವನ್ನೆಲ್ಲ ಇಟ್ಟ ಬಿಟ್ಟಾರ ನಮ್ಮ ಸಿಲೆಬಸ್. ಯಾಕೆ ಇಟ್ಟಾರ ಅಂತಂದ್ರೆ ಅವ್ರ ಥಾಟ್ಸ್ ಅಷ್ಟು ಅದಾವ, ಅವನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಆ ವಿಷಯಗಳನ್ನ ಅದು ಇಟ್ಟಾರ. ಹಂಗ ಪ್ರಶ್ನೆ ಕೇಳ್ಕೋಬೇಕು ನೀವು, ಯಾಕಿದು, ಇದನ್ನ ಯಾಕೆ ನಾನು ಅರ್ಥ ಮಾಡ್ಕೋಬೇಕು, ಇದನ್ನ ಯಾಕೆ ನಾನು ಓದ್ಬೇಕು. ಸೊ ಸಿವಿಲ್ಸ್ ಓದ್ಬೇಕು, ನಾನು ಯಾಕೆ 7th ಸ್ಟ್ಯಾಂಡರ್ಡ್ ಈ ಪ್ರಾಬ್ಲಮ್ ನಾನು ಯಾಕೆ ಸಾಲ್ವ್ ಮಾಡಬೇಕು, ಇದು ನನಗೆ ಏನ್ ಅನುಕೂಲ ಆಗ್ತದೆ. ಈಗ ಯಾವ್ದೋ ಜಾಮೆಟ್ರಿ ಒಳಗ ಪೈಥಾಗೋರಸ್ ಪ್ರಮೇಯ ಬರ್ತದೆ. ಏನ್ ಪೈಥಾಗೋರಸ್ ಪ್ರಮೇಯ ಕೇಳಿ, ನಿಮ್ ಪ್ರಶ್ನೆ ಕೇಳಿ ನಿಮ್ ಟೀಚರ್ಸ್ಗೆ, ವೈ ಯು ಆರ್ ಟೀಚಿಂಗ್ ಪೈಥಾಗೋರಸ್ ಪ್ರಮೇಯ ಟು ಮೀ, ನನಗೆ ಏನ್ ಅರ್ಥ ಆಗ್ತದೆ, ನಾಳೆ ನನ್ ರಿಯಲ್ ಲೈಫ್ ದಾಗ ಇದು ಏನ್ ಹೆಲ್ಪ್ ಆಗ್ತದೆ. ಕ್ವಶನ್ ಕೇಳ್ರಿ. ಕ್ವಶನ್ ಕೇಳೋದು ಸುಮ್ಮನೆ ವಿನಾಕಾರಣ ತಲ್ಲುವಾಗ ಕ್ವಶನ್ ಕೇಳೋದಲ್ಲ. ಅದು ನಿಮ್ಗೆ ನಿಜವಾಗಿಯೂ ಅನ್ಸ್ಬೇಕು, ಈಗ ಸರಿ ಏನಾದ್ರೂ ಒಂದು ಇರ್ಬೇಕಲ್ಲ ಲಾಜಿಕ್ ಅಂತ. ಸಪೋಸ್ ಅವ್ರು ಗೊತ್ತಿರಲಿಲ್ಲ ಅಂದ್ರೆ ನನಗೂ 100% ಎಲ್ಲ ಗೊತ್ತಿರಲ್ಲ, ಇಲ್ಲಾಂದ್ರೆ ಅವ್ರು ತಿಳ್ಕೊಳ್ತಾರೆ. ನೀವು ತಿಳ್ಕೊಡ್ರಿ, ನೀವು ರಿಸರ್ಚ್ ಮಾಡ್ರಿ. ಸೊ ಬಿ ಎ ವಿಜಿಲೆಂಟ್. ಕ್ವಶನ್ ಕೇಳೋದನ್ನ ಜಾಸ್ತಿ ಇದನ್ನ ಮಾಡ್ಕೊಡ್ರಿ, ಡಿಸ್ಕಷನ್ ಮಾಡ್ರಿ, ಚೆನ್ನಾಗಿ ನೋಟ್ಸ್ ಮಾಡ್ಕೊಡ್ರಿ. ಒಂದು ಪಾಕೆಟ್ ನೋಟ್ಸ್ ಮಾಡ್ರಿ, ಒಂದು ಮೇನ್ ನೋಟ್ಸ್ ಮಾಡ್ರಿ. ಎಲ್ಲಿ ಸಿಸ್ಟಮೆಟಿಕ್ ಆಗಿ ಕೂತು ಓದ್ತಿರ್ತಿಲ್ಲ ಅಲ್ಲಿ ಮೇನ್ ನೋಟ್ಸ್ ಓದ್ರಿ. ಎಲ್ಲಿ ಅಡಚಣೆ ಒಳಗೆ ಇರ್ತೀರಿ ಆದ್ರೂ ನಾನು ಓದ್ಬೇಕಂತ ಎಲ್ಲಿರ್ತಲ್ಲ ಅಲ್ಲಿ ನೀವು ಪಾಕೆಟ್ ನೋಟ್ಸ್ ಯೂಸ್ ಮಾಡ್ರಿ. ಸೊ ದಟ್ ನಿಮ್ಗೆ ರಿವಿಷನ್ ಆದಂಗ ಏನು ನೀವು ಮರೆಯೋದಿಲ್ಲ, ಯಾವುದನ್ನು ನೀವು ಮರೆಯೋ ಪ್ರಶ್ನೆನೇ ಬರಲ್ಲ. ಆಯ್ತಾ? ಓಕೆ, ನೆಕ್ಸ್ಟ್. Very good. ಎಸ್, ಇದು ಸೋಷಿಯಲ್ ಸೈನ್ಸ್ ಅಲ್ಲ, SST. ಓಕೆ, ಸೋಷಿಯಲ್ ಸೈನ್ಸ್ ಅಲ್ಲಿ ಏನೇನು ಟಾಪಿಕ್ ಬರ್ತಾವಪ್ಪ ನೀನೇ ಹೇಳು.
ಎಸ್. ಓಕೆ, ಒಂದು ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದೆ, ಅದರ ಮೇಲೆ ಇಂಟ್ರೆಸ್ಟ್ ಯಾಕೆ ಅಂತ ಹೇಳ್ತೀನಿ. ಈಗ ಕಾನ್ಸ್ಟಿಟ್ಯೂಷನ್ ಅನ್ನ ಯಾಕೆ ನಾನು IAS ಓದಬೇಕು ಅಂತ ನಿಂಗೆ ಕ್ವಶನ್ ಬರುತ್ತೆ ಫಸ್ಟ್. ಇದನ್ನ ಯಾಕೆ ನಾನು ಓದ್ಬೇಕ್ರಿ? ನಾನು IAS ಆಫೀಸರ್ ಕಾನ್ಸ್ಟಿಟ್ಯೂಷನ್ ಯಾಕೆ ಓದಬೇಕು? ಇಲ್ಲೆಲ್ಲರೂ ಇದ್ದೀರಿ, ಇಷ್ಟು ಜನ ಇದ್ದೀರಿ, ಇಲ್ಲಿ ಯಾರು ಚೇರ್ಮನ್ ಯಾಕೆ ಕುಂಚಾರ ನೋಡ್ರಿ? ಯಾರು ಕುಂಚಿರಲ್ಲ, ಎಲ್ಲರೂ ಈಕ್ವಲ್. ಯಾರು ಕೆಳಗಡೆ ಮ್ಯಾಟ್ ಹಾಸ್ಯಾರ ನೋಡ್ರಿ? ಇಲ್ಲೆಲ್ಲ ಸ್ಪೆಷಲ್ ಟ್ರೀಟ್ಮೆಂಟ್ ಯಾರಿಗಿಲ್ಲಲ್ಲ. ದಿಸ್ ಈಸ್ ಈಕ್ವಾಲಿಟಿ. ಏನ್ ಹೇಳಿದ್ರಿ? ಈಕ್ವಾಲಿಟಿ. ಆರ್ಟಿಕಲ್ 14 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಎದರ ಬಗ್ಗೆ ಹೇಳ್ತದಂದ್ರೆ ಈಕ್ವಾಲಿಟಿ ಬಿಫೋರ್ ದ ಲಾ ಅಂಡ್ ಇಕ್ವಿಟಿ ಅಂತ ಹೇಳ್ತದೆ. ಅಂದ್ರೆ ಏನು, ದೇಶದ ಕಾನೂನಿನ ಮುಂದೆ ಶಾಲೆಯಲ್ಲಿ ವಿದ್ಯಾರ್ಥಿ ಎಲ್ಲರೂ ಸಮಾನರು ಅನ್ನುವ ಅಂಶದ ಬಗ್ಗೆ ಅದು ಹೇಳ್ತದೆ. ಅದನ್ನೇ ನಾನು ತಿಳ್ಕೊಬೇಕೇಳ್ರೆ IAS ಆಫೀಸರ್ ಅದವ. ಯಾಕಂದ್ರೆ ನನ್ನ ಕಚೇರಿಗೆ ಬಂದವರು ಶ್ರೀಮಂತ ಬಂದ್ರೆ ಬರೀ ಕುರ್ಚಿ ಮೇಲೆ ಕುಂಡ್ರಿ, ಬಡವ ಬಂದ್ರೆ ನೀ ಕೆಳಗ್ ಕುಂಡು ಅಂತ ನಾ ಮಾಡಿದ್ದಂದ್ರೆ ಏನಾಗ್ತದ? ಅನಿಕ್ವಾಲಿಟಿ ಆಯ್ತಲ್ಲ. ಅದನ್ನು ಮಾಡಬಾರ್ದು ಅಂತ ಹೇಳಿ ಆ ವಿಷಯ ನಮ್ಗೆ ಇಟ್ಟಾರ. ನಾವು ಒಂದೇ ಒಂದು ಪಾಯಿಂಟ್ ಹೇಳಿದೆ ನಿಮಗೆ. ಹಾಗೆ ಬೇರೆ ಬೇರೆ ವಿಷಯಗಳನ್ನ ಅದನ್ನೆಲ್ಲಾನು ಹುಡುಕ್ತಾ ಹೋದ್ರೆ ಬಹಳಷ್ಟು ವಿಷಯಗಳು ನೀವು ಕಲಿತೀರಿ, ಅದರಲ್ಲಿ ಆಸಕ್ತಿ ಡೆಫಿನೆಟ್ಲಿ ಬರ್ತವೆ. ವೈ ಈ ಎಲ್ಲಾ WH ಕ್ವೆಶನ್ಸ್ ಗೊತ್ತಿಲ್ಲ ನಿಮ್ಗೆ, ವಾಟ್, ವೆನ್ ಎಲ್ಲ ಕೇಳಿದ್ರಲ್ಲ, ಹೌ ಅಂತೇಳಿ. ಅದ್ರೊಳಗೆ ಬಹಳ ಇಂಪಾರ್ಟೆಂಟ್ ಅನ್ನೋದು ವೈ, ಯಾಕೆ, ಇದು ಯಾಕೆ ಅಂತ ಬರ್ಬೇಕು ನಿಮಗೆ. ಈ ಸಬ್ಜೆಕ್ಟ್ ಯಾಕೆ, ಈ ವಿಷಯ ಯಾಕೆ, ಇದನ್ನ ಯಾಕೆ ನಾನು ಫಾಲೋ ಮಾಡ್ಬೇಕು, ಇದನ್ನ ಯಾಕೆ ನಾನು ಕಲಿಬೇಕಂತ ಏನಾದ್ರು ನಿಮ್ ತಲೆಯಲ್ಲಿ ಬಂದ್ರೆ ಡೆಫಿನೆಟ್ಲಿ ವಿಲ್ ಕ್ರಿಯೇಟ್ ಇಂಟ್ರೆಸ್ಟ್. ಓಕೆ, ಫೈನ್. ನೆಕ್ಸ್ಟ್. No questions, only Rain has answer to close this session. How the political influence and corruption affects civil service jobs and its effects on common man. Yes. So, ಏನಪ್ಪ ಹೆಸರು? ಆಫ್ರೀನ್. ಓಕೆ, ಥ್ಯಾಂಕ್ ಯು. ಸೊ ಕೂತ್ಕೊಳ್ಳೋಣ. ಅವ್ರ ಕ್ವಶನ್ ಏನಂದ್ರೆ, ದಿಸ್ ಪೊಲಿಟಿಕಲ್ ಸಿಸ್ಟಮ್, ರಾಜಕಾರಣಿಗಳು, MLAಗಳು, MP ಗಳು ಮತ್ತೆ ಏನು ಸಿಸ್ಟಮ್ ಇದೆ ಇದು, ಮತ್ತು ಕರಪ್ಷನ್, ಇದು ಹೇಗೆ ಸಿವಿಲ್ ಸರ್ವೆಂಟ್ಗೆ ಕೆಲಸ ಮಾಡಲಿಕ್ಕೆ ಹೇಗೆ ಅವರಿಗೆ ಅಫೆಕ್ಟ್ ಆಗುತ್ತೆ ಅಂತ ಒಂದು ಕ್ವಶನ್. ದಿಸ್ ಇಸ್ ನಮ್ದೇನಂದ್ರೆ, ನಮ್ಮ ದೇಶ, ಭಾರತ ದೇಶ ಪ್ರಜಾಪ್ರಭುತ್ವ ಅಂದ್ರೆ ಏನು ಅರ್ಥ ಮಾಡ್ಕೊಂಡಿದ್ದೀರಿ? ಡೆಮೋಕ್ರಸಿ ಅಂತ ಅರ್ಥ ಮಾಡ್ಕೊಂಡು. ಸೊ ವಾಟ್ ಈಸ್ ಡೆಮೋಕ್ರಸಿ ಅಂದ್ರೆ, ಹಿಂದೆ ಹೇಗಿತ್ತಂದ್ರೆ ಅಟೋಕ್ರಸಿ ಅಂತ ಇತ್ತು, ಅಥವಾ ರಾಜಪ್ರಭುತ್ವ ಅಂತ ಇತ್ತು. ಈಗ ಪ್ರಜಾಪ್ರಭುತ್ವ ಇದೆ. ಅವಾಗ ಏನಿತ್ತು? ರಾಜಪ್ರಭುತ್ವ ಅಂದ್ರೆ ಮೈಸೂರು ಅರಸರ, ಯಾರು ಅರಸರಿದಿಲ್ಲ, ಅವನ ಮಗ ಯಾರು ಹೋಗ್ತಾನ ಅವನೇ ಅರಸ, ಇಡೀ ರಾಜ್ಯವನ್ನು ಅವನೇ ಆಳು, ಅವನ ಮೊಮ್ಮಗ ಅವನೇ ಆಳು. ಸೊ ಈ ಕಡೆ ಚಾಲುಕ್ಯರು, ಬಾದಾಮಿ ಚಾಲುಕ್ಯರು, ಅವ್ರ ಮಕ್ಕಳ ಆಳ್ಕೋತು, ರಾಷ್ಟ್ರಕೂಟರು ಅವ್ರ ಮಕ್ಕಳ ಆಳ್ಕೋತು, ಬಾಂಬೆ ಪ್ರೆಸಿಡೆನ್ಸಿ ಸಂಸ್ಥಾನಗಳು ಯಾರು ಶ್ರೀಮಂತರಿದ್ದಲ್ಲ ಅಥವಾ ಯಾರು ರಾಜಪ್ರಭುತ್ವದಲ್ಲಿದ್ದಲ್ಲ ಅವ್ರ ಮಕ್ಕಳೇ ಇದನ್ನ ಆಡಳಿತವನ್ನು ನಡೆಸ್ಕೊಂತ ಹೋಗ್ತಿದ್ರು. ಈಗ ಪ್ರಜಾಪ್ರಭುತ್ವದಲ್ಲಿ ಹೇಗೆ ಆಗಿದೆ, ನಾವೆಲ್ಲರೂ ಪ್ರಜೆಗಳಲ್ಲಿ ನಾವೇನ್ ಮಾಡ್ತೀವಿ, ನಿಮ್ಮ ಸ್ಕೂಲಿಗೆ ಒಬ್ಬರು ಕ್ಲಾಸ್ ಮಾನಿಟರ್ ಮಾಡ್ತಿರಲಿಲ್ಲ, ಮತ್ತೆ ಇಡೀ ನಿಮ್ಮ ಸ್ಕೂಲ್ಗೆ ಒಬ್ಬರನ್ನ ಏನ್ ಮಾಡ್ತೀರಿ, ಜನರಲ್ ಸೆಕ್ರೆಟರಿ ಏನೋ ಮಾಡ್ತೀರ, ಇಲ್ಲಿ ಮಾಡ್ತಿರಲ್ಲ, ಬಟ್ ಕ್ಲಾಸ್ಗೆ ಒಬ್ರು ಮಾನಿಟರ್ ಮಾಡ್ತಿಲ್ಲ. ಆಯ್ಕೆ ಮಾಡೋ ಎರಡು ರೀತಿ ಇರ್ತದೆ. ಒಂದು ಟೀಚರ್ ಒಬ್ರು ನೀವು ಕ್ಲಾಸ್ ಮಾನಿಟರ್ ಅಂತ ಮಾಡ್ತಾರೆ, ಇನ್ನೊಂದು ಏನ್ ಮಾಡ್ತಾರೆ, ಎಲ್ಲರೂ ಸ್ಟೂಡೆಂಟ್ಸ್ ಎಲ್ಲ ಸೇರಿ ಒಬ್ಬರನ್ನ ಆಯ್ಕೆ ಮಾಡ್ತೀರಿ. ಸ್ಟೂಡೆಂಟ್ಸ್ ಎಲ್ಲ ಸೇರಿ ಆಯ್ಕೆ ಮಾಡಿದ್ರೆ ಅದು ಪ್ರಜಾಪ್ರಭುತ್ವ. ಒಬ್ಬನ ಆಯ್ಕೆ ಮಾಡ್ತೀರಿ. ಅವರು ಯಾರಂದ್ರೆ ಈ ದೇಶದ ಪೊಲಿಟಿಕಲ್ ಸಿಸ್ಟಮ್. ಅವ್ರು ಯಾರಿಂದ ಆಯ್ಕೆ ಆಗಿದಾರ? ಜನರಿಂದ ಆಯ್ಕೆ ಆಗಿದ್ದಾರೆ. ಸೊ ಈ ಕರಪ್ಟ್ ಸಿಸ್ಟಮ್ ಮತ್ತು ಪೊಲಿಟಿಷಿಯನ್ ಎಲ್ಲಿ ಕೆಡಾತಾರ ಅಂತ ನಿಮ್ಗೆ ಹೇಳ್ತೀನಿ. ಅವರು ಪ್ರತಿ 5 ವರ್ಷಕ್ಕೊಂದ್ಸರಿ ಚುನಾವಣೆ ಬರ್ತದೆ. ಚುನಾವಣೆ ಬಂದಾಗ ಅವ್ರು ದುಡ್ಡು ಕೊಡ್ತಾರೋ ಅಥವಾ ಇವ್ರು ಕೇಳ್ತಾರೋ ಗೊತ್ತಿಲ್ಲ. ಪ್ರಜೆಗಳು ಯಾರನ್ನ ಆಯ್ಕೆ ಮಾಡತ್ತಲ್ಲ ಅವ್ರ ಹತ್ರ ದುಡ್ಡು ತಗೊಳತ್ತಾರ, ಅಥವಾ ಅವ್ರು ಕೊಟ್ಟಾಗ ಇವ್ರು ತಗೊಳತ್ತಾರ, ಅಥವಾ ಅವ್ರು ಕೇಳಿದಾಗ ಅವ್ರು ಕೊಡತ್ತಾರ. ಯಾವುದೋ ಒಂದು ಕಡೆ ಅವ್ರ ಕಡೆಯಿಂದ ದುಡ್ಡು ಅವ್ರು ಕೊಡ್ಬೇಕಾದ್ರೆ, ಒಬ್ಬ ವ್ಯಕ್ತಿ ಅವನಿಗೆ ಇರೋದು 1 ಲಕ್ಷ ಸಂಬಳ ಇರ್ತದೆ ಬಾಳಾದ್ರೆ MLAಗೆ, ನೀವು ಎಲ್ಲಾರ್ಗು 500,000 ಮನೆಗೆಲ್ಲ ಕೊಡ್ಬೇಕಾದ್ರೆ ಎಲ್ಲಿ ಕೊಡ್ಬೇಕು ಅವ್ನ ದುಡ್ಡು? ಕರಪ್ಷನ್ ಮಾಡೇ ಕೊಡ್ಬೇಕಲ್ಲ ಅವನು, ಎಲ್ಲೇ ಒಂದ್ ಕಡೆ ದುಡ್ಡು ತಗೊಂಡ ಕೊಡ್ಬೇಕಲ್ಲ. ಆ ಕರಪ್ಷನ್ ಮಾಡಕ್ಕೆ ಕಾರಣ ಯಾರಾದ್ರೀಗ? ಯಾರು ಕಾರಣ ಆದ್ರು? ನಾವೇ, ಪ್ರಜೆಗಳೇನೆ ಕಾರಣ ಅಲ್ಲ. ನಮ್ಮ ಮನೆಗೆ ಬಂದಾಗ ಅಥವಾ ನಮ್ಮ ಊರಿಗೆ ಬಂದಾಗ ನಿಮಗೆ ದುಡ್ಡು ಕೊಡ್ತೀವಿ ಅಂತಂದ್ರೆ ನಾವ್ ಏನ್ ಹೇಳ್ಬೇಕು ಅದಕ್ಕೆ? ನಿಮ್ ದುಡ್ಡು ನಮಗೆ ಬೇಡ,
ನಿಮ್ಮ 500,000 ನಮ್ಗೆ ಬೇಕಾಗಿಲ್ಲ, ನೀವೇನ್ ಮಾಡ್ರಿ, ಕೆಲಸ ಮಾಡ್ರಿ, ಒಳ್ಳೆ ಕೆಲಸ ಮಾಡ್ರಿ, ದುಡ್ಡು ತಗೊಳಂಗಿಲ್ಲ ಅಂತಂದ್ರೆ ಅವ್ನು ಏನ್ ಮಾಡ್ತಾನೆ, ದುಡ್ಡು ನಿಮ್ಮ ಹತ್ರ ತಗೊಳ್ಳಿಲ್ಲ ಅಂದ್ರೆ ಅವ್ನು ದುಡ್ಡು ತಗೊಳ್ಳೋ ಪ್ರಶ್ನೆ ಬರಲ್ಲ, ಮತ್ತು ದುಡ್ಡು ತಗೊಳ್ಳುವಂತ ನೀವು ಆಯ್ಕೆನೂ ಮಾಡಂಗಿಲ್ಲ. ಅರ್ಥ ಆಯ್ತಿಲ್ಲ? ಸೊ ಪೊಲಿಟಿಕಲ್ ಸಿಸ್ಟಮ್ ಅನ್ನ ಚೇಂಜ್ ಮಾಡೋದು, ಅದನ್ನ ಬದಲಾಯಿಸುವ ಒಂದು ಮೂಲ ಎಲ್ಲಿದೆ ಅಂದ್ರೆ ಅದು ನಮ್ಮಲ್ಲೇ ಇದೆ. ನಾವೇ ಒಳ್ಳೆಯ ವ್ಯಕ್ತಿಗೆ ವೋಟ್ ಹಾಕ್ಬೇಕು. ಯಾವ ವ್ಯಕ್ತಿಗೆ ವೋಟ್ ಹಾಕ್ತಾರೋ ಅವನ ಹತ್ರ ನಾವು ದುಡ್ಡು ತಗೋಬಾರ್ದು. ಈ ವ್ಯಕ್ತಿ ದುಡ್ಡು ತಗೊಳ್ಳಿಲ್ಲ ಅಥವಾ ಇದನ್ನು ಮಾಡಲಿಲ್ಲ ಅಂತಂದ್ರೆ ಅವನು ಕೆಟ್ಟ ಕೆಲಸಗಳಿಗೆ ಅವನಿಗೆ ಸಪೋರ್ಟ್ ಮಾಡಲ್ಲ. ಯಾವುದೋ ಒಂದು ಏನೋ ಒಂದು ಸಮಾಜದಲ್ಲಿ ದುಶ್ಚಟ ಇದೆ ಅಂತ ತಿಳ್ಕೊಡ್ರಿ, ಅವ್ನು ಅದಕ್ಕೆ ಸಪೋರ್ಟ್ ಮಾಡೋ ಪ್ರಶ್ನೆನೇ ಬರಂಗಿಲ್ಲ. ಹಾಗಾಗಿ ಅವ್ನು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಆಫೀಸರ್ಸ್ ಮೇಲೆ ಪ್ರೆಷರ್ ಮಾಡೋ ಪ್ರಶ್ನೆನೇ ಬರಂಗಿಲ್ಲ. ಸೊ ಎಂಟೈರ್ ಸಿಸ್ಟಮ್ ಅನ್ನ ಬೇರಿನಿಂದನೇ ಇದನ್ನ ಸ್ವಚ್ಛ ಮಾಡಬೇಕಾಗಿದೆ. ಸೊ ಪೊಲಿಟಿಕಲ್ ಸಿಸ್ಟಮ್ ಕರಪ್ಷನ್ ಯಾವಾಗ ಹೋಗ್ತಾವ ಅಂದ್ರೆ ನಾವು ಸ್ವಚ್ಛವಾಗಿ. ಇದಕ್ಕೆ ಇನ್ನೊಂದು ಹೇಳ್ತೀನಿ, ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಹೇಳ್ತೀನಿ, ಈ ಆಫೀಸ್ಗಳಿಗೆ ಹೋದ್ರೆ ನಮ್ಮ ಆಫೀಸಲ್ಲಿ ಕೆಲಸ ಆಗಲ್ರಿ, ದುಡ್ಡು ಕೊಡದೇ ಇದ್ರೆ ಕೆಲಸ ಆಗಲ್ಲ ಅಂತ ಒಂದೊಂದ್ ಕಡೆ ಮಾತಾಡ್ತಾರೆ. ಕೆಲಸ ಯಾಕಾಗಲ್ಲ ಹೇಳ್ರಿ? ನಾವ್ ಹೆಂಗ್ ಹೋಗ್ತೇವೆ ಗೊತ್ತೇನ್ರಿ? ನಾಳೆ ನಮ್ಮ ಮಗದ ಅಡ್ಮಿಷನ್ ಇರ್ತದ, ಅವ್ನಿಗೆ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಬೇಕಾಗಿರ್ತದೆ. ನಾವು ಇವತ್ತು ರಾತ್ರಿ ಹೋಗ್ತೀವಿ, ಸಾಯಂಕಾಲ ನಾಳೆ ಬೆಳಗ್ಗೆ ಅಂದ್ರೆ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ನಾಳೆ ಹೆಂಗ್ ಕೊಡಕ್ ಬರ್ತದೆ ಸಿಸ್ಟಮ್ ಅಲ್ಲಿ? ಕರ್ನಾಟಕ ಸರ್ಕಾರದ ಕಾಯ್ದೆ ಇವತ್ತು ಸಕಾಲ ಆಕ್ಟ್ 21 ದಿನ ಬೇಕು ಒಂದು ಸರ್ಟಿಫಿಕೇಟ್ ಅನ್ನ ಕೊಡ್ಲಿಕ್ಕೆ. ಸರ್ಕಾರ ನಮ್ಗೆ ಕೊಟ್ಟಿದ್ದ ಟೈಮ್ 21 ದಿನ. ಆದ್ರೆ ನೀವ್ ಯಾವಾಗ ಕೇಳ್ತೀರಿ ಸಿಸ್ಟಮ್ ಅಲ್ಲಿ? ನಾಳೆ ಇಮಿಡಿಯೇಟ್ಲಿ ಬೇಕು. ಅವಾಗ ಇಮಿಡಿಯೇಟ್ ಅದಕ್ಕೆ ಸೊಲ್ಯೂಷನ್ ಇಲ್ಲ. ಅವಾಗ ಏನ್ ಮಾಡ್ತಾರೆ, ಇದೆಲ್ಲ ರಾಂಗ್. ಇವನೇ ಹೇಳ್ತಾನೆ, ಏನ್ ಮಾಡ್ತಿ ಗೊತ್ತಿಲ್ಲಪ್ಪ, ನಿಂಗೆ ಏನ್ ಬೇಕು, ಖರ್ಚಿಗೆ ಏನ್ ಬೇಕು ನಾನೇ ಕೊಡ್ತೀನಿ. ಯಾರಿದ್ರೆ ಇವನೇ ಹೇಳತ್ತಾನಿಲ್ಲ, ಯಾರು ಅರ್ಜಿದಾರಲ್ಲ ಅವನೇ ಹೇಳ್ತಾನೆ, ನಾನು ದುಡ್ಡು ಕೊಡ್ತೀನಿ, ಎಲ್ಲ ಮಾಡ್ತೀನಿ, ಆದ್ರೆ ನನ್ ಕೆಲಸ ಆಗ್ಬೇಕಂತ ಹೇಳಿ. ಈ ವ್ಯವಸ್ಥೆನ ಯಾರು ಮಾಡಿದ್ರಿ ಕರಪ್ಟಿಗೆ? ನೀವು ಒಂದ್ ವೇಳೆ ನಮ್ಗೆ ಬೇಕಾದ ಸರ್ವಿಸ್ಗೆ ಯಾವ ಟೈಮ್ ಬೇಕಾಯ್ತು ಅದೇ ಟೈಮ್ ಅರ್ಜಿ ಹಾಕಿ 20 ದಿನ ವೇಟ್ ಮಾಡಿದ್ರೆ ಯಾಕೆ ಕೊಡ್ಲಿಲ್ಲ ಅಂತ ಹೋಗಿ ಅವನ್ನ ಕೇಳ್ಬೋದು. ನೀವು 20 ದಿನ ಹಿಂದೆ ಅರ್ಜಿ ಕೊಟ್ಟೇನಿ, ಡಾಕ್ಯುಮೆಂಟ್ಸ್ ಏನ್ ಬೇಕಾದ್ರೆ ಎಲ್ಲ ಕೊಟ್ಟೇನಿ, ಆದ್ರೂ ನನಗೆ ಯಾಕೆ ನೀವು ಸರ್ಟಿಫಿಕೇಟ್ ಕೊಟ್ಟಿಲ್ಲ ಅಂತ ಕೇಳ್ಬೋದು. ನೀವು ಹಂಗ್ ಮಾಡಂಗಿಲ್ಲ. ನೀವಲ್ಲ, ಯಾರು ಅರ್ಜಿ ಹಾಕ್ತಾರ ಅವರು ಅದನ್ನ ಯಾವ್ದು ನಾವು ಅಡ್ವಾನ್ಸ್ ಆಗಿ ಪ್ರಿಪೇರ್ ಮಾಡ್ಕೊಳ್ಳಲ್ಲ. ಅದನ್ನ ವ್ಯವಸ್ಥೆನ ನಾವೇನ್ ಮಾಡ್ತೀವಿ, ಎಲ್ಲರೂ ಸೇರಿದ್ರವಾಗ ಭಾಗಿದಾರರ ಇದರಲ್ಲಿ ರಾಜಕೀಯ ಅಧಿಕಾರಿಗಳು, ರಾಜಕಾರಣಿಗಳು ಮತ್ತು ಸಾರ್ವಜನಿಕರು. ಸೊ ವ್ಯವಸ್ಥೆಯನ್ನು ಎಲ್ಲಿಂದ ಸುಧಾರಿಸಬಹುದು ಅಂದ್ರೆ ಫ್ಯೂಚರ್ ಜನರೇಷನ್ ಎಲ್ಲಿದೆ? ನಾವಲ್ಲ. ಈಗ ನಾವೆಲ್ಲ ಫ್ಯೂಚರ್ ಜನರೇಷನ್ ಆಗ್ತಿರ್ಲಿ. ಮತ್ತೆ ನೀವೇನ್ ಮಾಡ್ತೀರಿ? ನೀವು ಕರಪ್ಷನ್ ಬೆಂಬಲ ಕೊಡ್ತೀರಿ? ನೀವು ಯಾಕೋ ಹೂ ಅಂತೀರಪ್ಪ? ಕರಪ್ಷನ್ ಮಾಡಕ್ ಬೆಂಬಲ ಕೊಡ್ತೀರಾ ನೀವು? ಇಲ್ಲಲ್ಲ. ನೀವು ಕೊಡ್ಲಿಲ್ಲ ಅಂದ್ರೆ ವ್ಯವಸ್ಥೆ ಸುಧಾರಣೆ ಆಗ್ತದೆ. ಯಾರಿಗೂ ದುಡ್ಡು ಕೊಡ್ಲಿಲ್ಲ, ತಗೊಳ್ಳೋರು ಬರಂಗಿಲ್ಲ. ಅದ್ರ ಮೂಲಕ ಯಾವುದೋ ಅಂತ ಭ್ರಷ್ಟಾಚಾರ ವ್ಯವಸ್ಥೆನೇ ಇರಂಗಿಲ್ಲ. ಅದನ್ನೇನಾದ್ರೂ ಬದಲಾಯಿಸ್ಬೇಕಂದ್ರೆ ಅದು ಮೊದಲು ನಮ್ಮಿಂದನೇ ಸ್ಟಾರ್ಟ್ ಆಗ್ಬೇಕದು. ನಮ್ಮಿಂದ ಸ್ಟಾರ್ಟ್ ಆದ್ರೆ ಇಡೀ ವ್ಯವಸ್ಥೆನೂ ಚೇಂಜ್ ಆಗ್ತದೆ. ಆ ಬದಲಾವಣೆ ಆದ್ರೆ ಬಹುಶಃ ನಾವು ನಮ್ಮ ದೇಶವನ್ನ ಇನ್ನೂ ಚೆನ್ನಾಗಿ ಅದನ್ನ ಕಟ್ಟಲಿಕ್ಕೆ ನಮಗೆ ಅವಕಾಶ ಇದೆ. ನೆಕ್ಸ್ಟ್ ಇಂಟರ್ವ್ಯೂದಲ್ಲಿ ಹೆಂಗ್ ಕ್ವಶನ್ ಕೇಳ್ತಾರೆ ಅಂತ ಹೇಳ್ತೀವಿ. ಇವರು UPSC ಆಗಲಿ KPSC ಆಗಲಿ ಕ್ವಶನ್ಸ್ ಹೆಂಗ್ ಕೇಳ್ತಾರೆ ಅಂದ್ರೆ ಯಾವುದೋ ಒಂದು ಸಿಲೆಬಸ್ ಅನ್ನು ಇಟ್ಕೊಂಡು ಅದರಲ್ಲಿರೋದ ಒಂದು ಯಾವುದೋ ಟಾಪಿಕ್ ಮೇಲೆ ಎಕ್ಸ್ಪ್ಲೇನ್ ಮಾಡ್ರಿ ಅಂತ ಕೇಳೋದು ಕಡಿಮೆ. ಅಲ್ಲಿ ಪ್ರಾಕ್ಟಿಕಲ್ ಕ್ವಶನ್ಸ್ ಇರ್ತಾವ. ಎಕ್ಸಾಂಪಲ್ ಸಿಚುವೇಶನಲ್ ಕ್ವಶನ್ಸ್ ಇರ್ತಾವ. ಸಿಚುವೇಶನಲ್ ಕ್ವಶನ್ಸ್ ಹೆಂಗಿರ್ತಾವ ಅಂದ್ರೆ, ನೀವು ಎಕ್ಸಾಂಪಲ್ ನನಗೆ ಕೇಳಿದ ಪ್ರಶ್ನೆ ಕೇಳ್ತೀನಿ. ಇನ್ನೊಂದು ಇಂಟರ್ವ್ಯೂದಲ್ಲಿ 2 ರೀತಿ ಇದೆ. ಇಂಟರ್ವ್ಯೂ ಅನ್ನ ನಾವು ಅವ್ರು ಕೇಳಿದ ಉತ್ತರ ಕೊಡೋದು ಒಂದು ಇಂಟರ್ವ್ಯೂ ಮೆಥಡ್. ಪ್ರಶ್ನೆ ಏನ್ ಕೇಳ್ತಾರಲ್ಲ ಅದಕ್ಕೆ ಉತ್ತರ ಕೊಡೋದು ಒಂದು ಮೆಥಡ್. ಇನ್ನೊಂದು ಮೆಥಡ್ ಅಂದ್ರೆ ಅವರೇ ನಮ್ಮಲ್ಲಿ ಪ್ರಶ್ನೆ ಕೇಳಬೇಕು. ಇದನ್ನೇ ಪ್ರಶ್ನೆ ಅವ್ರಿಗೆ ಕೇಳಬೇಕು. ನನಗೇನ್ ಬೇಕಾಗಿಲ್ಲ ಅದನ್ನ ಪ್ರಶ್ನೆ ಅವರೇ ಕೇಳಬೇಕು. ಅದೊಂದು ಮೆಥಡ್ ಇರ್ತದೆ. ಇದು ಎಕ್ಸಾಂಪಲ್ ನನ್ನ ಇಂಟರ್ವ್ಯೂದಲ್ಲಿ ನಾನು ಹೇಳ್ತೇನೆ. ಅವ್ರು ಏನ್ ಮಾಡಿದ್ರು, ಫಸ್ಟ್ ಕ್ವಶನ್ ವಾಸ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂತ ಹೇಳಿದ್ರು. ನಿಮ್ಮ ಬಗ್ಗೆ ನೀವು ಹೇಳ್ರಿ ಅಂತ. ನಾನು ಹೇಳಿದೆ, ನನ್ನ ಹೆಸರು ಹೀಗೆ, ನಾನು ಹೀಗೆ ಚಿಕ್ಕೋಡಿ ತಾಲೂಕಿನ ಕಬ್ಬೂರು ಗ್ರಾಮದವನು, ನಮ್ಮ ತಂದೆ ರೈತರು, ನಮ್ಮ ತಾಯಿ ಹೀಗೆ ಮನೆ ಕೆಲಸ ಮಾಡ್ತಾರೆ. ಆಮೇಲೆ ನಾನು ಇದನ್ನ ಇಷ್ಟ ಅಟೆಂಪ್ಟ್ ಬರ್ತೀನಿ. ಬಟ್ ನಮ್ಮ ಕಬ್ಬೂರಿನ ಬಗ್ಗೆ ಬಹಳ ವಿಶಿಷ್ಟವಾದ ಒಂದು ಇತಿಹಾಸ ಇದೆ ಸರ್ ಅಂತ ಹೇಳಿ. ಈಗ ತಲೆಯಾಗ ನೆಕ್ಸ್ಟ್ ಕ್ವಶನ್ ಏನಿರ್ತದೆ ಹೇಳ್ರಿ, ಏನಪ್ಪ ಅದು ಇತಿಹಾಸ ಅಂತ ಕೇಳ್ತಾರೆ. ಗೊತ್ತಾಯ್ತಿಲ್ಲ ಕ್ವಶನ್ಸ್, ಏನ್ ಕಬ್ಬೂರ್ ಬಗ್ಗೆ ಏನ್ ಇತಿಹಾಸ ನಮ್ಗೇನ್ ಗೊತ್ತಿಲ್ಲ, ನಾವು ಯಾವ ಹಿಸ್ಟ್ರಿ ಓದಿಲ್ಲ ಅಂತ ಹೇಳಿ. ಸರ್ ನನಗೆ ಏನಂದ್ರೆ ಕಬ್ಬೂರಿಗೆ ವಿಲೇಜ್ ಆಫ್ ಫೆಸ್ಟಿವಲ್ಸ್, ವಿಲೇಜ್ ಆಫ್ ಯು ಅಂತ ಕರೀತಾರೆ ಸರ್. ನೀವು ಬೇಕಾದ್ರೆ ಗೂಗಲ್ದಾಗ ಹೋಗಿ ಚೆಕ್ ಮಾಡಿ. ಯಾಕಂದ್ರೆ ನಮ್ಮ ಊರಾಗ 32 ದೇವ್ರದವ, 32 ಗುಡಿ ಇದಾವ. ತಿಂಗಳದಾಗ ಒಂದು ಜಾತ್ರೆ ಆಗ್ತದೆ. 15 ದಿನಕ್ಕೆ ಒಂದು ಜಾತ್ರೆ ಆಗ್ತದೆ. ಅದಕ್ಕೆ ನಮ್ಮ ಊರಿಗೆ ಏನಂತಾರ ಜಾತ್ರೆಗಳ ಊರು ಅಂತ ಬರೋದಾದ್ರು ಗೂಗಲ್ದಾಗ. ಅದೇನು ಇಂಪಾರ್ಟೆಂಟ್ ಅಲ್ಲ ವಿಷಯ. ಸುಮ್ಮನೆ ನಾನು ಅದನ್ನ ಕ್ವಶನ್ ನಾನೇ ಮಾಡಿದೆ. ಹೀಗಿದೆ ಸರ್,
ಅದರಲ್ಲೂ ವಿಶೇಷವಾಗಿ ನಮ್ಮಲ್ಲಿ ಒಂದು ದೇವಸ್ಥಾನ ಬಹಳ ಇಂಪಾರ್ಟೆಂಟ್ ಇದೆ ಸರ್. ನೆಕ್ಸ್ಟ್ ಕ್ವಶನ್ ಏನಿರ್ತದೆ? ಅದ್ಯಾವ ದೇವಸ್ಥಾನ ಅಂದ್ರೆ ಕಲ್ಮೇಶ್ವರ ದೇವಸ್ಥಾನ ಸರ್. ಗೊತ್ತಲ್ಲ ನಿಮ್ಗೆ? ನೋಡಿದ್ರೆ ಐತಿಹಾಸಿಕವಾಗಿ ಬಹಳ ಬಹುಶಃ 1000 ವರ್ಷ 1300-12ನೇ ಶತಮಾನದಾಗ ಇದೆ ಅಂತ ಒಂದು ದೇವಸ್ಥಾನ ಇದೆ ಸರ್. ಅಂತ ಪರಂಪರೆಯಿಂದ ನಾವು ಬಂದಿದ್ದೀವಿ ಸರ್. ಆಮೇಲೆ ನಮ್ಮ ರೈತ ಪರಂಪರೆ ಈ ಕ್ವಶನ್ಸ್ ಅನ್ನ ನಾವು ನೆಕ್ಸ್ಟ್ ಅವ್ರು ಏನ್ ಕ್ವಶನ್ಸ್ ಅನ್ನ ಕೇಳಬೇಕು ಅನ್ನೋದನ್ನ ನಾವೇ ಅದಕ್ಕೆ ತಯಾರಿಯಾಗಿ ಹೋಗಿರ್ಬೇಕು. ಅದಾಗಿನೂ ಕೇಳ್ತಾರೆ. ಅವತ್ತು ನ್ಯೂಸ್ ಪೇಪರ್ ಅನ್ನ ನೋಡಿದ್ರೆ ಕರೆಂಟ್ ಇವೆಂಟ್ಸ್ ಮೇಲೆ ಕೇಳ್ತಾರೆ. ನಾನು ಹೇಳಿದ್ನಲ್ಲ ಅರುಣಿಮಾ ಸಿನ್ಹಾ ಬಗ್ಗೆ ಬೆಳಗ್ಗೆ 8 ಗಂಟೆಗೆ ನಾನು ಓದ್ಕೋತ ಕೂತಿದ್ದೆ ನ್ಯೂಸ್ ಪೇಪರ್ ಅಲ್ಲಿ. ಅದ್ರ ಬಗ್ಗೆನೇ ಅಲ್ಲಿ ಪ್ರಶ್ನೆ ಕೇಳಿದ್ರು. ನಿಮಗೆ ಗೊತ್ತಾ ಅರುಣಿಮಾ ಸಿನ್ಹಾ ಯಾರು ಅಂತ ಕೇಳಿದ್ರು. ನಾನು ಏನಪ್ಪ ಇಲ್ಲೇ ಕೇಳಿದ್ರು ಅಂತೆ. ಹೌದು ಸರ್, ಅರುಣಿಮಾ ಸಿನ್ಹಾ ನಂಗೆ ಗೊತ್ತು. ಯಾರಂತಂದ್ರೆ ಅವರು ಮೌಂಟ್ ಎವರೆಸ್ಟ್ ಅನ್ನ ಇತ್ತೀಚೆಗೆ ಏರಿ ಅವರು ವಿಶ್ವ ದಾಖಲೆಯನ್ನ ಬರೆದಿದ್ದಾರೆ. ಹೌದಾ? ಅವ್ರು ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದ್ರು, ಯಾವ ರಾಜ್ಯದವರು ಅಂತ ಕೇಳಿದ್ರು. ಅವ್ರಿಗೆ ಈಗ ಗೊತ್ತಿದೆ ನಂಗೆ. ಅವಾಗ ಅವತ್ತು ಲಕ್ಷ ಕೊಟ್ಟು ಓದ್ಲಿಲ್ಲ ಅದನ್ನ, ಅಷ್ಟೇ ಓದಿದ್ದೆ. ನಾನು ಹೇಳಿದೆ ಇಲ್ಲ ಸರ್ ನಂಗೆ ಗೊತ್ತಿಲ್ಲ. ಅವ್ರು ಏನ್ ಮಾಡಿದ್ರು, ಇಲ್ಲ ನಿಮ್ಗೆ ಗೊತ್ತಿದೆ ಇನ್ನೊಮ್ಮೆ ಹೇಳ್ರಿ ಅಂತ. ಇಲ್ಲ ಸರ್ ನಂಗೆ ನೆನಪಾಗ್ತಾ ಇದೆ. ಮತ್ತೆ ಇನ್ನೊಮ್ಮೆ ಹೇಳ್ರಿ ಅಂತ. ಅವಾಗ ಏನ್ ಮಾಡ್ತಿರ್ತಾರೆ ಗೊತ್ತವ್ರು, ನಾವ್ ಯಾವ್ದಾದ್ರು ಒಂದು ಹೇಳ್ತೀವಿ ಅಂತ ಹೇಳಿ ಹೇಳ್ತಿರ್ತಾರೆ. ಹಂಗೆ ಇನ್ನೊಮ್ಮೆ ಹೇಳ್ರಿ ನಿಮ್ಗೆ ಗೊತ್ತಿದೆ ಹೇಳ್ರಿ. ಅವಾಗ ಸುಳ್ಳು ಹೇಳ್ಬಿಟ್ಟು ಇಲ್ಲಿ ಕರ್ನಾಟಕದವ್ರು ಅಂತ ಅಂದ್ಬಿಟ್ಟು ಅಂದ್ರೆ ಇವ ಆಫೀಸರ್ ಸರಿಯಾಗಲ್ಲ ಇವನು ಸುಳ್ಳು ಹೇಳ್ತಾನೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಅದಕ್ಕೆ ಇಷ್ಟೇ ಇಂಟರ್ವ್ಯೂದಲ್ಲಿ ಹೇಗಿರ್ತದಂದ್ರೆ ಗೊತ್ತಿರೋದನ್ನ ಪರ್ಫೆಕ್ಟ್ ಆಗಿ ಹೇಳ್ಬೇಕು. ಮತ್ತೆ ಹೇಳಿರೋ ಉತ್ತರದಲ್ಲಿನ ಒಂದು ಕ್ವಶನ್ ಅನ್ನ ಕ್ರಿಯೇಟ್ ಮಾಡಿ ಅವ್ರಿಗೆ ಕೊಡ್ಬೇಕು. ಅವ್ರು ನಮಗೆ ಮತ್ತೆ ಅದನ್ನೇ ಕ್ವಶನ್ ಕೇಳಬೇಕು. ಇಂಟರ್ವ್ಯೂ ಅವ್ರು ನಮ್ಮನ್ನ ಮಾಡಬಾರ್ದು. ಇಂಟರ್ವ್ಯೂ ಅನ್ನ ನಮ್ಮನ್ನ ನಾವೇ ರೆಡಿ ಮಾಡ್ಕೋಬೇಕು. ಅವ್ರ ಪ್ರಶ್ನೆ ಕೇಳ್ಬೇಕು ಅಷ್ಟೇ. ಅದ್ ಬಿಟ್ಟು ಬೇರೆ ಬೇರೆ ಎಲ್ಲ ಕ್ವಶನ್ಸ್ ಕೇಳ್ತಾರೆ ಅವ್ರು ಆಬ್ವಿಯಸ್ಲಿ. ಬಟ್ ಅಲ್ಲಿ ಏನ್ ಹೇಳ್ಬೇಕಂತಂದ್ರೆ ಸರಿ ಇದ್ರೆ ಗೊತ್ತಿದ್ರೆ ನೇರವಾಗಿ ನನಗೆ ಗೊತ್ತಿದೆ ಇದೇ ಆನ್ಸರ್ ಅಂತ ಹೇಳ್ಬೇಕು. ಗೊತ್ತಿಲ್ಲ ಅಂದ್ರೆ ನನಗೆ ಗೊತ್ತಿಲ್ಲ ಅಂತ 10 ಸಲ ಕೇಳಿದ್ರು ಅದು ಗೊತ್ತಿಲ್ಲ ಅಂತಾನೆ ಹೇಳ್ಬೇಕು. ಇದು ನನ್ಗೆ ತಿಳಿದಿಲ್ಲ, ನಾನು ನೋಡ್ಕೊಂಡಿಲ್ಲ, ನನಗೆ ಮಾಹಿತಿ ಇಲ್ಲ ಅಂತಾನೆ ಹೇಳ್ಬೇಕು. ಹೊರತಾಗಿ 10 ಸಲ ಕೇಳಿದ್ಮೇಲೆ ಏನಾರ ಒಂದು ಉತ್ತರ ಹೇಳ್ಬೋದು. ಇಷ್ಟೇ ಪರ್ಸನಾಲಿಟಿ ಟೆಸ್ಟ್ ಅದು. ಅಂದ್ರೆ ನಾವು ಎಷ್ಟು ನಮ್ಮ ಮಾತಿನ ಮೇಲೆ ನಮ್ಮ ವಿಷಯದ ಮೇಲೆ ನಾವು ಎಷ್ಟು ಗಟ್ಟಿಯಾಗಿ ನಿಲ್ತೀವಿ ಅದನ್ನ ಹೇಳ್ತಾರೆ. ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾವು ಬದಲಾಗಬಾರ್ದು. ಹೆಂಗಂದ್ರೆ ಯಾವ್ದೋ ಒಂದು ಕೆಲಸ ಹೇಳಿರ್ತಾರೆ ನಮ್ಗೆ, ಹೌದಾ? ಎಕ್ಸಾಂಪಲ್ ಸಣ್ಣದ ಕೆಲಸ ಸುಮ್ಮನೆ ಹೇಳ್ತಾರೆ. ಇದನ್ನ ಒಬ್ಬರು ನಮ್ಮ ಟೀಚರ್ ಹೇಳ್ತಾರೆ, ಇದನ್ನ ಓದು, ಸ್ವಚ್ಛ ಮಾಡಿ ಕ್ಲಾಸ್ ರೂಮ್ ಅಲ್ಲಿ ಇಡು ಅಂತ ಒಬ್ಬರು ಹೇಳ್ತಾರೆ. ನಾನು ಇನ್ನೇನು ಒಯ್ತಿರ್ತೀನಿ, ಇನ್ನೊಬ್ರು ಬಂದೆ ಒಬ್ಬ ಹೇಳ್ತಾರೆ ಹುಡುಗ, ಅದನ್ನೇ ಕೇಳ್ತೀನಿ ನಿನ್ ಕೆಲಸನ ಅಲ್ಲ ಅಂತ, ನಿನ್ ಕೆಲಸ ಏನ್ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಬಿಟ್ಟು ಹೋಗ್ಬಿಡಬಾರ್ದು. ಒಂದ್ ಕಡೆ ಒಪ್ಕೊಂಡಾಗಿಲ್ಲ ಕಮಿಟ್ಮೆಂಟ್ ಮಾಡ್ಬೇಕಂತ. ಅಂದ್ರೆ ಯಾವ ಮಾತಿಗೆ ನಾವು ಬದ್ಧರಾಗಿರ್ತೀವೋ ಅದಕ್ಕೆ ಇದೇವಿ ಇಲ್ಲ ಅಂತ ಆ ಪರ್ಸನಾಲಿಟಿಯನ್ನ ಜಡ್ಜ್ ಮಾಡ್ತಾರೆ. ಇವರು ಹಾವಭಾವ ಹೇಗಿದೆ, ಯಾವ ತರ ಮಾತಾಡ್ತಾರೆ, ಪಬ್ಲಿಕ್ ಜೊತೆ ಏನ್ ಮಾತಾಡ್ತಾರೆ, ಇವೆಲ್ಲ ವಿಷಯಗಳ ಬಗ್ಗೆ ಇರ್ತವೆ. ಬಹುಶಃ ಇದು ನಿಮ್ಮ ಮೆಚುರಿಟಿ ಇನ್ನೂ ಕಡಿಮೆ ಆಯ್ತು. ಮುಂದೆ ಹೋಗ್ತಾ ಓದ್ಕೊಂತ ಹೋದಾಗ ನಿಮ್ಗೆ ಎಲ್ಲಾ ವಿಷಯಗಳು ಅರ್ಥ ಆಗೋದು ಹೋಗ್ತಾವೆ. ನೆಕ್ಸ್ಟ್ ಎಸ್, ಇದೊಂದು ನೋಡ್ರಿ, ನಿನ್ನೆ ಒಬ್ರು UPSC ಅಟೆಂಪ್ಟ್ ಮಾಡಿದವರು ನನಗೆ ಕೇಳಿದ್ರು. ಅವ್ರ ಹೆಸರು ಸಂತೋಷ್ ಹುಕ್ಕೇರಿ ಅಂತ ಹೇಳಿ. ಐ ಥಿಂಕ್ ಹಿ ಈಸ್ ಪ್ರಿಪೇರಿಂಗ್ ಫಾರ್ UPSC. 4 ಸರಿ ಎಕ್ಸಾಮ್ ಬರ್ದವರು. 4 ಸರಿ ಎಕ್ಸಾಮ್ ಬರ್ದಾರ. 4 ಸರಿ ಎಕ್ಸಾಮ್ ಬರ್ದಾಗೂ ಅವ್ರದ್ದು ಏನು ವೀಕ್ನೆಸ್ ಅಂದ್ರೆ ಡೆಲ್ಲಿ ಕೋಚಿಂಗ್ ಆಗಿದೆ, ಬೆಂಗಳೂರು ಕೋಚಿಂಗ್ ಆಗಿದೆ. ಅವ್ರಿಗೆ ಏನ್ ಸಮಸ್ಯೆ ಆಗಿದೆ, ಎಕ್ಸಾಮ್ ಡೇ ಬಂದ್ರ ಕೈ ನಡಗ್ತಾವ, ಬೆವರು ಬರ್ತದ, ಹೆದರಿಕೆ ಬರ್ತದ ಅಂತ ಅವ್ರದ್ದು ಇದು ಬಹಳ ಜನಕ್ಕೂ ಆಗ್ತಿರ್ತದೆ. ನಾನು ಅಂತೀನಿ ಈ ಎಕ್ಸಾಮ್ ಫಿಯರ್ ಯಾವಾಗ ಬರ್ತದಂದ್ರೆ ಎಕ್ಸಾಮನೇ ಜೀವನ. ಈ ಎಕ್ಸಾಮ್ದಾಗ ಫೇಲ್ ಆದ್ರೆ ನಾನು ಜೀವನದಾಗ ಇರಂಗಿಲ್ಲ, ನನ್ ಮುಂದೆ ಏನೂ ಇಲ್ಲ ಅಂತ ಆ ತರ ತಿಳ್ಕೊಬಾರ್ದು. ಇದು ಬಿಟ್ಟನು ಬಹಳ ಜೀವನ, ಹೌದಾ? ಇದೊಂದು ಎಕ್ಸಾಮ್ ಫೇಲ್ ಆಗಿಬಿಟ್ರೆ ಅಥವಾ ಪಾಸ್ ಆಗಿಬಿಟ್ರೆ ಏನಾಗಲ್ಲ. ಬಟ್ ಅದನ್ನ ಫಿಯರ್ ನಿಂದ ಹೊರಗೆ ಏನ್ ಬರೋದಂದ್ರೆ ಹೆಚ್ಚು ಹೆಚ್ಚು ಎಕ್ಸಾಮ್ಗಳನ್ನ ಬರೆಯೋದು. ನೀವು ಹೆಂಗ್ ಬರೆಯೋದು ಸರ್? ಬರೆಯಕ್ಕೆ ಹೆಂಗ್ ಸಾಧ್ಯ ಸರ್? ಒಂದೇ ಎಕ್ಸಾಮ್ ಇರ್ತದಲ್ಲ ಆನ್ಯುವಲ್, ಒಂದೇ ಪ್ರಿಪರೇಟರಿ ಎಕ್ಸಾಮ್ ಇರ್ತದೆ. ಅದೇ ಹೆಂಗ್ ಬರೆಯೋದು ಅಂತಂದ್ರೆ ಆ ಫೀಲಿಂಗ್ ಅನ್ನ ತಗೊಂಡ್ ಬರಿಬೇಕು. ನಾನು KPSC ಎಕ್ಸಾಮ್ ಅನ್ನ ಫಸ್ಟ್ ಅಟೆಂಪ್ಟ್ ಅಲ್ಲೇ ಸಕ್ಸಸ್ ಆಗಿದ್ದು, ಸೆಕೆಂಡ್ ಅಟೆಂಪ್ಟ್ ಅಲ್ಲೇ ಈ ಪೊಸಿಷನ್ ಬಂದಿದ್ದು. ನಮ್ಮ ಜೊತೆ ಇದ್ದವರು 4 ಜನನು ಕೂಡ ಆಫೀಸರ್ಸ್ ಆಗ್ಯಾರ. ಹೆಂಗಾಗ್ಯಾರ ಅಂತಂದ್ರೆ ಈಗ ಗೆಜೆಟೆಡ್ ಪ್ರೊಫೆಷನಲ್ ಆಯ್ತು, UPSC ಆಯ್ತು, ಅಥವಾ ನಿಮ್ಮ ಇನ್ಸ್ಟಿಟ್ಯೂಷನ್ ಆಯ್ತು, ಅವರೊಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರಲ್ಲ, ಎಕ್ಸಾಮ್ ಡೇ ಅಂತೇಳಿ ಅವತ್ತು ಎಕ್ಸಾಮ್ ಇರ್ತದಲ್ಲ. ಎಕ್ಸಾಂಪಲ್ ಇವತ್ತು ಇಂಗ್ಲಿಷ್ ಪೇಪರ್ ಇದೆ ಅಂತ, ಇವತ್ತೇ ಇದೆ ಅಂತ ತಿಳ್ಕೊಳ್ಳಿ. ಇವತ್ತೇನ್ ನೀವು ಎಕ್ಸಾಮ್ ಹಾಲ್ದೊಳಗೆ ಹೋಗಿ ಯಾವ ಫೀಲಿಂಗ್ಲೇ ಬರಿತಿರ್ತಿಲ್ಲ ಎಕ್ಸಾಮ್, ಅದನ್ನ ಪ್ರಿಪರೇಷನ್ದಾಗ ಬರಿತಿದ್ವಿ ನಾವು. ಸೊ ಕ್ವಶನ್ ಪೇಪರ್ ಇಟ್ಕೊಳ್ಳೋದು ಯಾರು ಇಲ್ಲ ನಮ್ಮ ಸುತ್ತಲೂ, ನಮ್ಮ ರೂಮ್ನ್ಯಾಗ, ನಮ್ಮ ಮನಿಯೊಳಗ ನಮ್ಮ ಸುತ್ತಲೂ ಯಾರು ಇಲ್ಲ. ನಮ್ಮ ಸ್ಟಡಿ ಇದ್ರೊಳಗ ಯಾರು ಇನ್ವಿಜಿಲೇಟರ್ ಇಲ್ಲ, ನೋಡೋರಿಲ್ಲ, ಸ್ಕ್ವಾಡ್ ಇಲ್ಲ, ಎಕ್ಸಾಮ್ ಇದನ್ನಿಲ್ಲ, ಏನೂ ಇಲ್ಲ. ಬಟ್ ಫೀಲಿಂಗ್ ಹೆಂಗಂದ್ರೆ ಆಸ್ ಇಫ್ ಇದೇ ನನ್ನ ಫೈನಲ್ ಎಕ್ಸಾಮ್, ಇದು ಮೇನ್ ಎಕ್ಸಾಮ್, ಇದನ್ನೇ ನಾನು ಬರೆಯತ್ತೀನಿ ಅನ್ನೋ ತರ ಅಂದ್ಕೊಂಡು ಬರೀತಿದ್ದೆ. ಒಂದಲ್ಲ, ಇದು 10 ಸರಿ ಬರೋದು, 100 ಸರಿ ಬರೋದು, ಹೆಚ್ಚಿಗೆ ಬರೋದು. ಆಮೇಲೆ ಏನಾಗ್ತದೆ ಹೇಳ್ರಿ, ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಹೊರಗಡೆ ನಾಯಿ ಇರ್ತದೆ, ಒಳಗ ಬಂದಿತ್ತ ಇದೆ. ಆ ನಾಯಿ ಮೊದಲೇ ಸರಿ ನೀವು ಯಾವಾಗೂ ಅದನ್ನ ನೋಡೇ ಇರಂಗಿಲ್ಲ.
ಫಸ್ಟ್ ಟೈಮ್ ಹೋಗ್ತಿರ್ತೀರಿ, ಒಮ್ಗಿಲೆ ಮೈಮೇಲೆ ಬಂದು ಬೊಗಳಿ ಬಿಡ್ತದೆ. ನಿಮ್ಗೆ ಏನು ಅನಿಸ್ತದೆ? ಭಾಳ ಖುಷಿ ಆಗ್ತದೆ. ಬಾ ಬಾ ಬಾ. ಇಲ್ಲಲ್ಲ, ಅಯ್ಯೋ ಮಾರಾಯ ಏನ್ ಮಾಡ್ತದೆ ಬಟ್ ಏನ್ ಮಾಡ್ತೀವಿ, ಎಸ್ಕೇಪ್ ಆಗಿ ಟ್ರೈ ಮಾಡ್ತೀವಿ, ಹೆದರ್ತೀವಿ. ಓಕೆ, ನೆಕ್ಸ್ಟ್ ಡೇ ಮತ್ತೆ ಹೋಗ್ತಿರ್ತೀವಿ, ಅದೇ ಕೋರ್ಸ್ಗೆ ಅದು ಬರ್ತದೆ. ಅಷ್ಟೇ ಹೆದರ್ತೀರಿ ನೀವು? ಅಷ್ಟೇ ಹೆದರ್ತೀರಿ? ಸ್ವಲ್ಪ ಕಡಿಮೆ ಇರ್ತಿದ್ದಿಲ್ಲ, 3ನೇ ದಿನ ಹೋಗ್ತೀರಿ, ಮತ್ತು ಬರ್ತದೆ ಅದು ಬೊಗಳ. ನೀವೇನ್ ಮಾಡ್ತೀರಿ? ಅಷ್ಟು ಹೆದರ್ತೀರೇನೆ? ಈ ದಿನ ಇದು ನುಡಿನೇ ಇದು, ದಿನ ಇದನ್ನ ಮಾಡೋದು, ಬೇರೆ ಕೆಲಸನೇ ಇಲ್ಲ ಅಂತ 4 ದಿನ ಆಯ್ತು, 5 ದಿನ ಆಯ್ತು, ಆಮೇಲೆ ಇನ್ನ ಅದು ಬರೋದ್ರ ಇಲ್ಲಿ ನಾವು ನಾಯಿ ಇರ್ತದ, ನಾನು ಹೋಗ್ಕಿಂತ ಮುಂಚೆನ ಬೊಗಳ್ತದ ಅಂತ ಅಂದ್ಕೊಳ್ತೀವಿ. ಹೌದಿಲ್ಲ? ಹೆದರ್ತೀರಿ ನಾವಾಗ? ನೀವು ಮೊದಲೇ ನೋಡ್ತೀರಿ, ಇಲ್ಲ ನಾಯಿ ಐತಿ ನೋಡ್ಕೊಂಡು ಹೋಗ್ಬೇಕಂತ. ಅಷ್ಟೇ ಎಕ್ಸಾಮ್ ಒಮ್ಮೆ ಬರೆಯೋದೈತೆ ಅಂತಂದ್ರೆ ಹೆದರ್ತೀರಿ. ಅದನ್ನ ದಿನ ಎಕ್ಸಾಮ್ ಬರ್ಕೊತಿದ್ರೆ ದಿನ ಟೆಸ್ಟ್ ಬರ್ಕೊಳ್ಳೋದು, ಸೆಲ್ಫ್ ಟೆಸ್ಟ್ ಬರ್ಕೊಳ್ಳೋದು, ಒಂದು ಕ್ವಶನ್ ಪೇಪರ್ ತಗೊಳ್ಳೋದು, ಹಳೆ ತಗೊಳ್ಳೋದು, ಹಿಂದಿನ ವರ್ಷ ತಗೊಳ್ಳೋದು, ಅಥವಾ ನೀವೇ ಒಂದು ಕ್ವಶನ್ ಪೇಪರ್ ಸೆಟ್ ಮಾಡ್ಕೊಳ್ಳೋದು, ಕ್ವಶನ್ಗಳನ್ನೆಲ್ಲ ಇಟ್ಕೊಳ್ಳೋದು, ಬರೆಯೋದು, ಒಂದು ಎಕ್ಸಾಮ್ ಅನ್ನ ಬರೆಯೋದು. ಇವತ್ತು ನಾಳೆ ಬರೋದು, ನಾಳೆ ಹೆಂಗ್ ಫೀಲಿಂಗ್ ಇರ್ಬೇಕು? ನಿಜವಾಗಿ ಮೇನ್ ಎಕ್ಸಾಮ್ ಬರೆಯತ್ತಂತ ಇರ್ಬೇಕು. 3-4 ದಿನ ಆದ್ಮೇಲೆ ಏನಾಗ್ತದ? ರೂಢಿ ಆಗಿರ್ತದಲ್ಲ ನಿಮ್ಗೆ. ಹಂಗೆ ಅಷ್ಟೇ ಆ ಮನಸ್ಥಿತಿಯನ್ನು ಬೆಳೆಸ್ಕೋಬೇಕು. ಮತ್ತೆ ಯಾವುದೇ ಎಕ್ಸಾಮ್ ಫಿಯರ್ ತಲೆಯಾಗಿ ತಗೋಬಾರ್ದು. ಇದನ್ನ ನಾನು ಬರೀತೀನಿ, ಪಾಸ್ ಆಗ್ತೀನಿ, ಒಂದ್ ವೇಳೆ ಆಗ್ಲಿಲ್ಲ ಅಂದ್ರೆ ಏನೂ ಇಲ್ಲ, ಮತ್ತೆ ಬಿಡಲ್ಲ, ಅಷ್ಟೇ. ಇಷ್ಟಿದ್ರೆ ಏನಾಗಲ್ಲ, ಮಾಡ್ಬೋದು ಚೆನ್ನಾಗಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್. ಓಕೆ, ಐ ಹೋಪ್ ಎಲ್ಲರೂ ಮುಗಿದಿದೆ ಅಂತ ಅನ್ಕೊಳ್ತೀನಿ. ಸೊ ಇದುವರೆಗೆ ನಮ್ಮ BG ಸಂಸ್ಥೆಯ BG ಬೆಲ್ಲದ ಸಂಸ್ಥೆಯ ಓಮ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನ ಈ ಒಂದು ವಿದ್ಯಾರ್ಥಿ, ಬಹುಶಃ ಮಳೆ ಬಂದರೂ ನೀವು ಅಡಗಾಡಿಲ್ಲ, ನೀವು ಎಷ್ಟು ಪ್ರೀತಿಯಿಂದ ಕೂತಿರೋ ನನಗೆ ಗೊತ್ತಿಲ್ಲ. ನಾನಂತ ಅಂದ್ಕೊಂಡಿನಿ ನಾಲೆಜ್ ಹಂಗ್ರಿನೆಸ್, ಹೌದಿಲ್ಲ? ಜ್ಞಾನದ ಹಸಿವಿಗಾಗಿ ಇವತ್ತು ಕೂತಿದ್ದೀರಿ. ಬಹುಶಃ ನನಗೆ ಯಾವಾಗ ಖುಷಿ ಆಗ್ತದೆ ಅಂತಂದ್ರೆ, ಫೈನಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನನಗೆ ಯಾವಾಗ ಖುಷಿ ಆಗ್ತದಂದ್ರೆ ಇವತ್ತು ನಾನು ಏನಾದರೂ ಬಂದು ನಿಮ್ಮ ಜೊತೆಗೆ ಸುಮಾರು 2 ಗಂಟೆ ನನ್ನ ಟೈಮ್ ನಿಮ್ಗೆ ಕೊಟ್ಟಿದ್ದೀನಿ, ಹೌದಾ? 2 ಗಂಟೆ ನಾನು ನಿಮಗೆ ಟೈಮ್ ಕೊಟ್ಟಿದ್ದು ನನಗೆ ಯಾವಾಗ ಇದು ಬೆನಿಫಿಷಿಯಲ್ ಆಗ್ತದಂದ್ರೆ, ಇನ್ನೊಂದು 5 ವರ್ಷ 10 ವರ್ಷ ಬಿಟ್ಟು, 5 ವರ್ಷ 10 ವರ್ಷ ಬಿಟ್ಟು ಹೆಂಗೆ ಟಾಪರ್ನ ಹೆಂಗೆ ಇಲ್ಲಿ ತಂದು ಕೊಡ್ಸಾರಲ್ಲ, ಹಾಗೆ ಇದೇ ಶಿಕ್ಷಣ ಸಂಸ್ಥೆಯಲ್ಲಿ ಓದಿದವರು, ಸಾಧಕರು, ಬೇರೆ ಬೇರೆ ಕ್ಷೇತ್ರದಲ್ಲಿ ಇದ್ದವ್ರನ್ನ ಒಂದು 10 ಜನನ ಕರೆಸಿ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಕೂಡಿಸಿ ಅವ್ರ ಕಡೆಯಿಂದ ಮಾತಾಡ್ಸಕ್ಕಂತಿದ್ರೆ ನಾನು ಇವತ್ತು ಬಂದದ್ದು ಏನಾಗ್ತದ? ಸಾರ್ಥಕ ಆಗ್ತದ. ಅರ್ಥ ಆಯ್ತಾ? ಫೈನಲಿ ಐ ಕನ್ಕ್ಲೂಡಿಂಗ್ ವಿತ್ ದೋಸ್ ವರ್ಡ್ಸ್ ಏನಂತಂದ್ರೆ, ಮೈ ಅಲ್ಟಿಮೇಟ್ ಇವತ್ತು ನಾನು ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿರೋ ಉದ್ದೇಶ ಏನಂತಂದ್ರೆ, ನಿಮ್ಮಲ್ಲಿ ಅಂಥವ್ರು ಒಂದು 10 ಜನ ಆಗಬೇಕು. ನಾನು ಹೇಳತ್ತೇನೆ, ನೀವು ಇಲ್ಲಿ ಕುಂತವ್ರೆ ಒಂದು 200, 150, 200 ಜನ ಇದ್ದೀರಿ. ನಾನು 10 ಜನರ ಹೆಸರು ಹೇಳತ್ತೀನಿ. 150 ಜನನು ಒಳಗೆ ಏನು ಅನ್ಕೋಬೇಕು? ಆ 10 ಜನರೊಳಗೆ ನಾ ಇಲ್ಲ, ನಾ ಇದ್ದೀನಿ ಅನ್ಕೊಳ್ತಿರಲ್ಲ, ನಾನು ಇದ್ದೀನಿ ಅಂತ ನೀವೇನಾದ್ರೂ ನಿಜವಾಗಿ ಅನ್ಕೊಂಡ್ಬಿಟ್ರೆ ಅದು 10ಕ್ಕೆ ಸೀಮಿತ ಆಗಲ್ಲ. 10 ಇದ್ದದ್ದು 100 ಆಗ್ಬೋದು, 100 ಇದ್ದದ್ದು ನೀವು ಎಲ್ಲರೂ ಆಗ್ಬೋದು. ಏನು ಇಲ್ಲ, ಸೊ 100 ಇದ್ದದ್ದು ಎಲ್ಲರೂ ಆಗ್ಬೋದು. ನಾನು ಹೇಳಿದೆ, ಫಸ್ಟ್ಗೆ ಹೇಳೇನು ನಾನು, ಇದು ಯಾರು ಸ್ವತ್ತು ಅಲ್ಲ, ಯಾರಿಗೂ ಬರಲು ಕೊಟ್ಟಿಲ್ಲ, ಯಾರು ಬೇಕಾದರೂ ಸಾಧನೆಯನ್ನ ಮಾಡಬಹುದು. ನಾನು ಅದಕ್ಕೆ ಫೈನಲಿ ಒಂದು ಸ್ವಾಮಿ ವಿವೇಕಾನಂದರ ಒಂದು ಕೋಟನ್ನು ಹೇಳಿ ಮುಗಿಸ್ತೀನಿ. ದಟ್ ಈಸ್, ಒಂದು ಕಡೆ ಹೇಳಿದ್ದಾರೆ, ಆಲ್ ಪವರ್ ಈಸ್ ವಿತ್ ಇನ್ ಯು, ಯು ಕ್ಯಾನ್ ಡೂ ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ಆಲ್ ಪವರ್ ಈಸ್ ವಿತ್ ಇನ್ ಯು, ಯು ಕ್ಯಾನ್ ಡೂ ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ಇದನ್ನ ಯಾರಿಗೆ ಹೇಳ್ಯಾರ? ನನಗಷ್ಟೇ ಹೇಳ್ಯಾರ? ನಿಮ್ಮ ಪ್ರಿನ್ಸಿಪಾಲ್ರಿಗೆ ಅಷ್ಟೇ ಹೇಳ್ಯಾರ? ಇಲ್ಲ, ಎಲ್ಲರಿಗೂ ಹೇಳ್ಯಾರಲ್ಲ. ಇದನ್ನ ಎಲ್ಲರಿಗೂ ಹೇಳ್ಯಾರ. ಅದನ್ನ ಎಲ್ಲರೂ ನನಗೆ ಇದನ್ನು ನಾನು ಮಾಡಬಹುದು ಅಂತ ನೀವೇನಾದರೂ ಅಂದ್ಕೊಂಡು ಆ ಸಾಧನೆಯನ್ನು ಮಾಡಿದರೆ ಬಹುಶಃ ಇಲ್ಲಿ ಸೆಷನನ್ನು ನಾನು ತೊಗೊಂಡಿದ್ದು ಕೂಡ ಸಾರ್ಥಕ ಆಗುತ್ತೆ. ಬಹುಶಃ ನನ್ನ ಸಮಯನ ನಿಮ್ಮ ಜೊತೆಗೆ ಕಳೆದಿದ್ದು ಕೂಡ ಸಾರ್ಥಕ ಆಗಬೇಕು ಅಂತ ನಾನು ಬಯಸಿ, ನಿಮ್ಮೆಲ್ಲರ ಜೀವನ ಭವಿಷ್ಯ ಎಲ್ಲ ಯಶಸ್ವಿ ಆಗಲಿ, ಎಲ್ಲ ಮುಂದಿನ ನಿಮ್ಮ ಕನಸುಗಳು ಈಡೇರಲಿ. ನಮ್ಮ ಮಹೇಶ್ ಬೆಲ್ಲಸ್ ಮತ್ತು ಬೆಲ್ಲದ್ ಬ್ರದರ್ಸ್ ಅವ್ರದ್ದೇನು ಕನಸುಗಳದಾವ ಅವನ್ನ ಈಡೇರಿಸಿ ನಮ್ಮ ಊರಿಗೆ ಹೆಮ್ಮೆಯನ್ನು ತರ್ರಿ. ನಮ್ಮ ಊರಿಗೆ ಆಗಲೇ ಪದ್ಮಶ್ರೀ ಬಂದಿದೆ, ಅದು ಪದ್ಮಭೂಷಣ ಬರಲಿ, ಪದ್ಮವಿಭೂಷಣ ಬರಲಿ, ಮತ್ತೆ
ಯಾವ್ದು ಬರಲಿ, ಭಾರತ ರತ್ನ ಬರಲಿ, ನೋಬೆಲ್ ಬರಲಿ, ಗೋಲ್ಡ್ ಬರಲಿ. ಯಾವ್ದ್ರಲ್ಲಿ? ಮನ್ಯಾಗಿನ ಗೋಲ್ಡ್ ಅಲ್ಲ, ಪತ್ತರಂಗಡಿನ ಗೋಲ್ಡ್. ಯಾವ ಗೋಲ್ಡು? ಒಲಿಂಪಿಕ್ ಗೋಲ್ಡ್ ಬರಲಿ, ಕಾಮನ್ವೆಲ್ತ್ ಗೋಲ್ಡ್ ಬರಲಿ, ಬೇರೆ ಎಲ್ಲಾ ಕ್ಷೇತ್ರಗಳಲ್ಲಿ ಮಾಡ್ರಿ. ಅಗ್ರಿಕಲ್ಚರ್ ಅಲ್ಲಿ ಶ್ರೇಷ್ಠ ಸಾಧನೆಯನ್ನು ಮಾಡ್ರಿ. ನಮ್ಗೆ ಗೊತ್ತಿರ್ಬೇಕು, ಇಲ್ಲೇ ನಮ್ಮ ಊರವರೊಬ್ರು ಪಕ್ಕದ ಹೋಗಿ ರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ಕೃಷಿ ಒಳಗೆ ದೊಡ್ಡ ದೊಡ್ಡ ಪ್ರಶಸ್ತಿಯನ್ನೆಲ್ಲ ತಗೊಂಡ್ಬಂದಾರೆ. ಸೊ ಅಂತಹ ಸಾಧನೆಯನ್ನು ಮಾಡ್ಲಿಕ್ಕೆ ತಾವೆಲ್ಲರೂ ಸನ್ನದ್ಧರಾಗ್ರಿ. ಅವಾಗ ಮಾತ್ರ ಈ ಸೆಷನ್ ಸಾರ್ಥಕ ಆಗುತ್ತೆ ಅಂತ ಹೇಳಿ ನಮ್ಮೆಲ್ಲರಿಗೂ ವಂದಿಸಿ, ನಮ್ಮ ವೇದಿಕೆಯಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.